ಎಲ್ಲರಿಗೂ ಶುಭೋದಯ. ಮಾನಸ ಟ್ರಸ್ಟ್ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜು ವತಿಯಿಂದ ಸೋಷಿಯಲ್ ವರ್ಕ್ ಡಿಪಾರ್ಟ್ಮೆಂಟ್ ಈ ವಾರದಲ್ಲಿ ಜ್ಞಾನಸುಧೆ ಎಂಬಂತಹ ವಿಷಯದ ಅಡಿಯಲ್ಲಿ ಸೋಷಿಯಲ್ ಆಡಿಟಿಂಗ್ ಎಂಬ ವಿಷಯದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಆತ್ಮೀಯರು ಆಗಮಿಸಿದ್ದೀರಿ. ನಿಮಗೆ ಮಾನಸ ಟ್ರಸ್ಟ್ ಮತ್ತು ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜು ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮುಖ್ಯವಾಗಿ ಈ ಜ್ಞಾನಸುಧೆ ಅನ್ನುವಂಥದ್ದು ನಮ್ಮ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವರ್ಕ್ ವತಿಯಿಂದ ಹಮ್ಮಿಕೊಂಡಂತಹ ಒಂದು ವಿನೂತನವಾದಂತಹ ಕಾರ್ಯಕ್ರಮದ ಸರಣಿಗಳು. ಇಲ್ಲಿ ಮುಖ್ಯವಾಗಿ ಇದು ನಮ್ಮ 4ನೇ ಕಾರ್ಯಕ್ರಮವಾಗಿರೋದ್ರಿಂದ ಮೊದಲನೇದಾಗಿ ನಾವು ಎಮರ್ಜೆನ್ಸ್ ಟ್ರೆಂಡ್ಸ್ ಇನ್ ಸೋಷಿಯಲ್ ವರ್ಕ್ ಅನ್ನುವಂತಹ ವಿಷಯದ ಬಗ್ಗೆ, ಲೈಫ್ ಸ್ಕಿಲ್ ಇನ್ ಸೋಷಿಯಲ್ ವರ್ಕ್ ಅನ್ನುವಂತಹ ಕಾನ್ಸೆಪ್ಟ್ ಬಗ್ಗೆ ಮತ್ತು CSR ಇನ್ ಸೋಷಿಯಲ್ ವರ್ಕ್, ಈ 3 ಹಂತಗಳಲ್ಲಿ ನಾವು ಆನ್ಲೈನ್ ವೆಬಿನಾರ್ಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀವಿ. ಇವತ್ತು ಈ ಒಂದು ಸರಣಿಯ ಮುಂದಿನ ವಾರದ ಭಾಗವಾಗಿ ಸೋಷಿಯಲ್ ಆಡಿಟಿಂಗ್ ಅನ್ನುವಂತಹ ಪ್ರತಿಯೊಬ್ಬ ಸೋಷಿಯಲ್ ವರ್ಕರ್ಗೂ ಬಹಳ ಮುಖ್ಯವಾದಂತಹ ಮತ್ತು ಫೀಲ್ಡ್ಗಳಲ್ಲಿ ಇದನ್ನ ಹೆಚ್ಚು ಇಂಪ್ಲಿಮೆಂಟ್ ಮಾಡಬಹುದಾದಂತಹ ಒಂದು ವಿಷಯ ಆಗಿರೋದ್ರಿಂದ ನಮ್ಮೊಂದಿಗೆ ಡಾಕ್ಟರ್ ರತ್ನಕುಮಾರಿ ಮೇಡಮ್ ಅವರು ಇದ್ದಾರೆ. ಅವರು ಇವತ್ತು ಆ ವಿಷಯದ ಬಗ್ಗೆ ನಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ಇಲ್ಲಿ ಬಂದಿರುವಂತಹ ಎಲ್ಲರನ್ನ ಮತ್ತು ರಿಸೋರ್ಸ್ ಪರ್ಸನ್ ಆಗಿ ಬಂದಿರೋರನ್ನೆಲ್ಲನ್ನು ಸ್ವಾಗತಿಸಬೇಕಾಗಿ ನಮ್ಮ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ BSW ಡಿಪಾರ್ಟ್ಮೆಂಟ್ ನ ಅಂತಿಮ ವರ್ಷದ ವಿದ್ಯಾರ್ಥಿನಿ ಅನಿತಾ ಏಕೆ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಓವರ್ ಟು ಯು ಅನಿತಾ. ಅನಿತಾ ಕೇಳಿಸ್ತಿದ್ಯಾ? ಹಾ ಸರ್, ಕೇಳಿಸ್ತಿದೆ. ಹಾ, ಸ್ಟಾರ್ಟ್ ಮಾಡಿ. ಅನಿತಾ ಮ್ಯೂಟ್ ಮಾಡ್ಕೊಂಡಿದ್ದೀರಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮ್ಯಾಮ್ ಕೇಳಿಸ್ತಿಲ್ಲ, ಗೆಸ್ಟ್ ಇಂಟ್ರೊಡಕ್ಷನ್. ಓಕೆ, ಒಂದೇ ನಿಮಿಷ. ಹಾ, ಹಲೋ, ಕೇಳಿಸ್ತಿದೆಯಲ್ಲ? ಹಾ, ಅಂತಿಮ ವರ್ಷದ ವಿದ್ಯಾರ್ಥಿನಿಯಾದಂತಹ ತೇಜಸ್ವಿನಿ ಈಗ ಎಲ್ಲರನ್ನ ಸ್ವಾಗತಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ತೇಜಸ್ವಿನಿ ಇದ್ದೀರಾ? ತೇಜಸ್ವಿನಿ, ಓಕೆ. ಇಂದು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ರತ್ನಕುಮಾರಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಈ ಕಾರ್ಯಕ್ರಮದಲ್ಲಿ ಅವರು ಮುಖ್ಯವಾಗಿ ಸೋಷಿಯಲ್ ಆಡಿಟಿಂಗ್ ಅನ್ನುವಂತಹ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಹಾಗೆ ಇವರು ಸೋಷಿಯಲ್ ಸೈಂಟಿಸ್ಟ್ ಹೌದು, ಸೈಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ನಮ್ಮೊಂದಿಗೆ ಇವತ್ತು ಇರೋದಕ್ಕೆ ನಿಮಗೆ ಬಹಳ ಸಂತೋಷ ಇದೆ. ವೆಲ್ಕಮ್ ಯು ಮ್ಯಾಮ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಾಗೆ ಮಾನಸ ಟ್ರಸ್ಟ್ ನ ನಿರ್ದೇಶಕರಾದಂತಹ ಡಾಕ್ಟರ್ ರಜನಿ ಎ ಪೈ ಮೇಡಮ್ ನಮ್ಮೊಂದಿಗಿದ್ದಾರೆ. ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ವೆಲ್ಕಮ್ ಯು ಮ್ಯಾಮ್. ನಮಸ್ಕಾರ. ನಮಸ್ತೆ ಮ್ಯಾಮ್. ನಮಸ್ತೆ. ಹಾಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಸಂಧ್ಯಾ ಕಾವೇರಿ ಮೇಡಮ್ ನಮ್ಮೊಂದಿಗಿದ್ದಾರೆ. ಅವ್ರಿಗೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಥ್ಯಾಂಕ್ ಯು ಮೇಡಮ್. ಹಾಗೆ ಬೇರೆ ಬೇರೆ ಕಾಲೇಜಿನ ಅಂತಂದ್ರೆ ನಾವು ಈ ಒಂದು ಸೀರೀಸ್ ಅನ್ನ ಮಾಡಬೇಕಾದ್ರೆ ನಮ್ಮ ಕುವೆಂಪು ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಬರುವಂತಹ ಎಲ್ಲಾ ಫಸ್ಟ್ ಗ್ರೇಡ್ ಕಾಲೇಜ್ಗಳಲ್ಲಿ ನಾವು ಎಲ್ಲರನ್ನ ಒಳಗೊಂಡು ಈ ಕಾರ್ಯಕ್ರಮವನ್ನು ವಿನೂತನವಾಗಿ ಮಾಡಿಕೊಳ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಅಜ್ಜಂಪುರ ಫಸ್ಟ್ ಗ್ರೇಡ್ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕ ವರ್ಗದವರು, NR ಪುರ ಕಾಲೇಜಿನ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು, ಆಮೇಲೆ ಶಿಕಾರಿಪುರದ ಫಸ್ಟ್ ಗ್ರೇಡ್ ಕಾಲೇಜಿನ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು, ಹಾಗೆ ಸಹ್ಯಾದ್ರಿ ಕಾಲೇಜಿನ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು, ಈ 4 ಕಾಲೇಜಿನ ಎಲ್ಲರೂ ಯಶಸ್ವಿಯಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿದ್ದಾರೆ. ಅವ್ರಿಗೂ ಸಹ ನಾನು ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ಬೇರೆ ಬೇರೆ ಕರ್ನಾಟಕದ ಮೂಲೆಗಳಿಂದ ಹಲವಾರು ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಬಹಳ ಆಸಕ್ತಿಯಿಂದ ಇಲ್ಲಿ ನಮ್ಮೊಂದಿಗೆ ಸೇರಿದ್ದಾರೆ. ಅವ್ರಿಗೂ ಸಹ ನಾನು ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸೊ ಮಗದೊಮ್ಮೆ ಎಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಈಗ ಬಂದಿರುವಂತಹ ಅತಿಥಿಯವರ ಕಿರು ಪರಿಚಯವನ್ನ ನಾವು ಮಾಡ್ಕೊಳ್ಬೇಕಾಗಿ ನಾನು ಅಂತಿಮ ವರ್ಷದ ವಿದ್ಯಾರ್ಥಿನಿಯಾದಂತಹ ಅನಿತಾ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅನಿತಾ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಅನಿತಾ. ನಾನು ಕಟೀಲ್ ಅಶೋಕ ಪೈ ಸ್ಮಾರಕ ಕಾಲೇಜಿನ 3ಯ ವರ್ಷದ BSW ವಿದ್ಯಾರ್ಥಿನಿ. ಇಂದು ನಾವು ಜ್ಞಾನಸುಧೆ ಉಪನ್ಯಾಸ ಸರಣಿಯ ಒಂದು ಭಾಗವಾಗಿ ಸೋಷಿಯಲ್ ಆಡಿಟಿಂಗ್ ಎಂಬ ವಿಷಯದ ಮೇಲೆ ಒಂದು ವೆಬಿನಾರ್ ಅನ್ನು ಹಮ್ಮಿಕೊಂಡಿರುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವ ಡಾಕ್ಟರ್ ರತ್ನಕುಮಾರಿಯವರ ಕಿರು ಪರಿಚಯವನ್ನು ಮಾಡಿಕೊಳ್ಳಲು ಬಯಸುತ್ತೇನೆ. ಡಾಕ್ಟರ್ ರತ್ನಕುಮಾರಿ ಎಸ್ ರವರು ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ಇವರು ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಬೆಂಗಳೂರು
ಬೆಂಗಳೂರಿನಲ್ಲಿ ಸೋಷಿಯಲ್ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರೊಂದಿಗೆ SKG ಆಸರೆ ಫೌಂಡೇಶನ್ ಅಲ್ಲಿ ಫೌಂಡರ್ ಆಗಿಯೂ ಮತ್ತು ಇಂಟರ್ನ್ಯಾಷನಲ್ ಕಾಂಪ್ಲೆಕ್ಸ್ ಕಮಿಟಿಯ ಎಕ್ಸ್ಟರ್ನಲ್ ಮೆಂಬರ್ ಆಗಿಯೂ, ಸೋಷಿಯಲ್ ಕಾಂಪ್ಲಿಯನ್ಸ್ ಆಡಿಟರ್ ಆಗಿಯೂ ಹಾಗೂ ಇನ್ನು ಅನೇಕ ಸಂಸ್ಥೆಗಳಲ್ಲಿ ಮುಖ್ಯ ಸಲಹಾಗಾರರಾಗಿಯೂ ಕೂಡ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ತಮ್ಮ MSW ಪದವಿಯನ್ನು ಮೆಡಿಕಲ್ ಅಂಡ್ ಸೈಕಿಯಾಟ್ರಿಕ್ ಸ್ಪೆಷಲೈಸೇಷನ್ ನೊಂದಿಗೆ ಮಂಗಳೂರಿನ ರೋಶನಿ ನಿಲಯದಲ್ಲಿ ಪೂರೈಸಿರುತ್ತಾರೆ. ಹಾಗೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ವುಮೆನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ವಿಷಯದ ಕುರಿತು PG ಡಿಪ್ಲೊಮಾವನ್ನು ಮಾಡಿದ್ದು, ಮದುರೈ ಕಾಮರಾಜ್ ಯೂನಿವರ್ಸಿಟಿಯಲ್ಲಿ MPhil ಪದವಿಯನ್ನು ಪಡೆದಿರುತ್ತಾರೆ ಹಾಗೂ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ PhD ಪದವಿಯನ್ನು ಕೂಡ ಪಡೆದಿರುತ್ತಾರೆ. ಇವರು ಅನೇಕ ಕಡೆಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ವಿವಿಧ ವಿಷಯಗಳ ಕುರಿತು ತಮ್ಮಲ್ಲಿರುವ ಜ್ಞಾನವನ್ನು ಇತರರಿಗೆ ಹಂಚಿರುತ್ತಾರೆ. ಹಾಗೆ ಹಲವಾರು ಕಡೆ ಪ್ರಬಂಧ ಮಂಡನೆಯನ್ನು ಮಾಡಿ ಅನೇಕ ಜರ್ನಲ್ ಅಲ್ಲಿ ಕೂಡ ಇವರ ಹಲವಾರು ಪ್ರಬಂಧಗಳು ಪ್ರಕಟಣೆಗೊಂಡಿರುತ್ತವೆ. ಇವರು ಹಲವು ವರ್ಷಗಳಿಂದ ಶಿಕ್ಷಣ ತರಬೇತಿ, ಆಪ್ತ ಸಮಾಲೋಚನೆ, ಸಂಶೋಧನೆ ಮುಂತಾದ ಕ್ಷೇತ್ರಗಳಲ್ಲಿಯೂ ಕೂಡ ಹಲವಾರು ಸಂಸ್ಥೆಗಳೊಂದಿಗೆ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿರುವುದು ಅಭಿನಂದನಾರ್ಹ ವಿಚಾರ. ಇವರು ಇಂದು ನಮ್ಮೊಂದಿಗೆ ಇದ್ದು ಸೋಷಿಯಲ್ ಆಡಿಟಿಂಗ್ ಎಂಬ ವಿಷಯದ ಕುರಿತು ನಮ್ಮೆಲ್ಲರಿಗೂ ಕೂಡ ಒಂದಿಷ್ಟು ಜ್ಞಾನವನ್ನು ಬಿತ್ತಲಿದ್ದಾರೆ. ಇದು ನಮ್ಮೆಲ್ಲರಿಗೂ ಖುಷಿಯ ವಿಚಾರ. ವೆಲ್ಕಮ್ ಯು ಮ್ಯಾಮ್. ಧನ್ಯವಾದಗಳು ಅನಿತಾ. ಹಾಗೆ ನಮ್ಮೊಂದಿಗೆ ಇವತ್ತು ನಮ್ಮೆಲ್ಲರ ಟೀಚರ್ ಆಗಿರುವಂತಹ ಡಾಕ್ಟರ್ ಮಿಳಾಶೇಖರ್ ಮೇಡಮ್ ಇದ್ದಾರೆ. ಅವರಿಗೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ವೆಲ್ಕಮ್ ಯು ಮ್ಯಾಮ್ ಒನ್ಸ್ ಅಗೇನ್. Thank you, Manja. I've just come here as a participant. So I didn't perfect. Thank you, ma'am. Thank you, madam. Thank you so much. ಹಾಗೆ ಇಲ್ಲಿ ಭಾಗವಹಿಸಿದವರಿಗೆ ಸಣ್ಣ ಪುಟ್ಟ ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೊಡ್ತೀವಿ. ದಯವಿಟ್ಟು ಎಲ್ಲರೂ ಮ್ಯೂಟ್ ಅನ್ನ ಮಾಡಿಕೊಂಡಿರಿ. ರಿಸೋರ್ಸ್ ಪರ್ಸನ್ ಮಾತಾಡ್ತಿರ್ಬೇಕಾದ್ರೆ ದಯವಿಟ್ಟು ನಿಮಗೇನಾದ್ರು ಪ್ರಶ್ನೆಗಳಿದ್ರೆ ಕಡೆಯದಲ್ಲಿ ಅನ್ಮ್ಯೂಟ್ ಮಾಡಿಕೊಂಡು ಪ್ರಶ್ನೆಗಳನ್ನ ಕೇಳಬಹುದು. ಇಲ್ಲ ಚಾಟ್ ಬಾಕ್ಸ್ ಓಪನ್ ಇರುತ್ತೆ, ಚಾಟ್ ಬಾಕ್ಸ್ ನಲ್ಲೂ ನೀವು ಪ್ರಶ್ನೆಗಳನ್ನ ಕೇಳಬಹುದು. ಯಾವುದೇ ಕಾರಣಕ್ಕೂ ಪ್ರೆಸೆಂಟ್ ನಾವು ಅಂತ ಮಾತ್ರ ನಿಮ್ಮ ಮೊಬೈಲ್ ಅಲ್ಲಿ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಅಲ್ಲಿ ಪ್ರೆಸ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ PPT ಶೇರ್ ಮಾಡ್ತಿರೋದ್ರಿಂದ ನಿಮಗದು ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಇದೆರಡು ಇನ್ಸ್ಟ್ರಕ್ಷನ್ ಅನ್ನ ಫಾಲೋ ಮಾಡಿ ನಾವೀಗ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣಂತೆ. ಡಾಕ್ಟರ್ ರತ್ನ ಕುಮಾರಿ ಮೇಡಮ್ ಅವ್ರಿಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಓವರ್ ಟು ಯು ಮಾ. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಗ್ತಿದೆ. ಕಟೀಲು ಶ್ರೀ ನಾನು ಪ್ರೆಸೆಂಟ್ ಸ್ಲೈಡ್ ಅನ್ನ ನಮ್ಮಲ್ಲಿಂದ ಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಸೊ ಪಾರ್ಟಿಸಿಪೆಂಟ್ಸ್ ನೀವು ಸ್ಲೈಡ್ ನೋಡೋದಕ್ಕೆ BSW ಡಿಪಾರ್ಟ್ಮೆಂಟ್ ಅನ್ನ ಪ್ರೆಸ್ ಮಾಡಬೇಕಾದ್ದು ಸ್ಲೈಡ್ ಶೋ ಪ್ರಾರಂಭ ಆದ್ಮೇಲೆ. ಥ್ಯಾಂಕ್ ಯು. ಸಂಧ್ಯಾ, ನಾನ್ ಪ್ರೆಸೆಂಟ್ ಮಾಡ್ಬೇಕಾ ಸ್ಲೈಡ್ಸ್? ಇಲ್ಲ ನಾನ್ ಮಾಡ್ತೀನಿ. ಓಕೆ. ಎಲ್ರಿಗೂ ನಮಸ್ಕಾರ. ನಿಮ್ಮ ಕಾಲೇಜಲ್ಲಿ ಆಕ್ಚುಲಿ ಲಾಂಗ್ ಬ್ಯಾಕ್ ತುಂಬಾ ಹಿಂದೆ, 2-3 ವರ್ಷದ ಹಿಂದೆ ಡಾಕ್ಟರ್ ಸಂಧ್ಯಾ ಅವರು ನಮ್ಮನ್ನು ಇನ್ವೈಟ್ ಮಾಡಿದ್ರು. ಬಟ್ ಕಾರಣಾಂತರಗಳಿಂದ ಬರಕ್ ಆಗಿಲ್ಲ. ನಿಮ್ಮ ಸ್ಟೂಡೆಂಟ್ಸ್ನೆಲ್ಲ ಮೀಟ್ ಮಾಡಬೇಕು, ನಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋಣ ಅಂತ. ಆಕ್ಚುಲಿ ಇವತ್ತು ತುಂಬಾ ಒಳ್ಳೆ ದಿನ ಅಂತ ಅನಿಸುತ್ತೆ. ಆ ಮುಹೂರ್ತ ಇವತ್ತು ಒದಗಿ ಬಂದಿದೆ. ಬಟ್ ಅನ್ಫಾರ್ಚುನೇಟ್ಲಿ ವರ್ಚುವಲ್ ಆಗಿ ನಾವು ಮೀಟ್ ಮಾಡ್ತಾ ಇದ್ದೀವಿ. ಆಪರ್ಚುನಿಟಿ ಸಿಕ್ಕಿದ್ರೆ ಡೆಫಿನೆಟ್ ಆಗಿ ಎಲ್ಲ BSW ಸ್ಟೂಡೆಂಟ್ಸ್ ಆ್ಯಂಡ್ ಸೋಷಿಯಲ್ ವರ್ಕ್ ಸ್ಟೂಡೆಂಟ್ಸ್ನ ಮೀಟ್ ಮಾಡೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. So thank you for the management and the faculties of different colleges. So ಎಲ್ರಿಗೂ ನಮಸ್ಕಾರ. ಸೊ ಇದೊಂದು ಸೋಷಿಯಲ್ ಆಡಿಟಿಂಗ್ ಅನ್ನೋದು ನಮಗೆ ಸೋಷಿಯಲ್ ವರ್ಕಿಗೆ ಆಸ್ ವೆಲ್ ಆಸ್ ಫಾರ್ ಇವಾಗ ಅದು ನ್ಯೂ ಕಾನ್ಸೆಪ್ಟ್ ಆಗಿರುವ ಕಾರಣ ಒಂದು ಅಪರೂಪದ ಟಾಪಿಕ್ ಅಂತ ಹೇಳ್ಬೋದು. ಬಟ್ ನನಗೂ ಇದರ ಬಗ್ಗೆ ಯಾವುದೇ ಟ್ರೈನಿಂಗ್ ಆಗಿರಲಿಲ್ಲ. ನಾನು ಕೆಲಸ ಮಾಡ್ತಾ ಒಂದು 15 ವರ್ಷದ ಹಿಂದೆ ಸೋಷಿಯಲ್ ಆಡಿಟಿಂಗ್ ಅಂದ್ರೆ ಏನು, ಸೋಷಿಯಲ್ ಆಡಿಟಿಂಗ್ ಹೇಗೆ ಮಾಡೋಕ್ಕಾಗುತ್ತೆ, ಸೋಷಿಯಲ್ ಆಡಿಟಿಂಗ್ ಯಾಕಾಗಿ ಮಾಡಬೇಕು ಅಂತ ನಾನು ತಿಳ್ಕೊಂಡ್ಬಿಟ್ಟು ಇವಾಗ ಸ್ವಲ್ಪ ಆಕ್ಟಿವ್ ಆಗಿ ನಾನು ಸೋಷಿಯಲ್ ಆಡಿಟಿಂಗ್ ಅಲ್ಲಿ ಆಸ್ ಎ ಪಾರ್ಟ್ ಆಫ್ ದ ಟೀಮ್ ನಾನು ಭಾಗವಹಿಸ್ತಾ ಇದ್ದೀನಿ. ಐ ಹ್ಯಾವ್ ಬೀನ್ ಇನ್ವಾಲ್ವ್ಡ್ ಇನ್ ಮೆನಿ ಆಡಿಟಿಂಗ್ ಪ್ರೋಗ್ರಾಮ್ಸ್ ಇನ್ ಅಗ್ರಿಕಲ್ಚರ್ ಫೀಲ್ಡ್, ಇನ್ national programs and local governance as well as in industrial sector. ಸೋಷಿಯಲ್ ಆಡಿಟಿಂಗ್ ಅಲ್ಲಿ ಭಾಗವಹಿಸ್ತಾ ಇದ್ದೀನಿ. ಆ ಕಿರು ಎಕ್ಸ್ಪೀರಿಯನ್ಸ್ನ ಸ್ವಲ್ಪ ನನ್ನ ಏನೋ ಎಕ್ಸ್ಪೀರಿಯನ್ಸ್ ನಾನು ಪಡ್ಕೊಂಡಿದ್ದೀನಿ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಇವತ್ತು ಇಷ್ಟಪಡ್ತೀನಿ. ಸೊ ಕನ್ನಡದಲ್ಲೇ ಮಾತಾಡ್ತೀನಿ. ಇಸ್ ಇಟ್ ಓಕೆ? ಸ್ಲೈಡ್ಸ್ ಆರ್ ಇನ್ ಇಂಗ್ಲಿಷ್. ಸಂಧ್ಯಾ? ನೋ ಪ್ರಾಬ್ಲಮ್. ಎಸ್ ಶ್ಯೂರ್ ಮೇಡಮ್, ಆಗ್ಬೋದು. ಓಕೆ, ನೆಕ್ಸ್ಟ್ ಸ್ಲೈಡಿಗೆ ಹೋಗ್ತೀರಾ? ಓಕೆ. ಈ ಒಂದು 1/2 hour 45 minutes ಮ್ಯಾಕ್ಸಿಮಮ್ ಅಂದರೆ 1 hour ಹೋಗ್ಬೋದು.
but definitely I am ready to discuss with you whatever the doubts if you have. I would like to clarify. ಟೈಮ್ ಜಾಸ್ತಿ ತಗೊಂಡ್ರು ಪರವಾಗಿಲ್ಲ, ಬಟ್ ನನ್ನ ಸ್ಲೈಡ್ಸ್ 45 ಮಿನಿಟ್ಸಿಂದ 1 ಅವರ್ ಆಗ್ಬೋದು. ಸೊ ಏನೇನಲ್ಲಿ ಕವರ್ ಮಾಡ್ತೀವಿ? ಫಸ್ಟ್ ಇಂಟ್ರೊಡಕ್ಷನ್, ನೆಕ್ಸ್ಟ್ ಸೋಷಿಯಲ್ ಆಡಿಟಿಂಗ್ ಅಂದರೆ ಏನು ಅಂತ ಒಂದು ಮೀನಿಂಗ್ ಮುಖಾಂತರ ತಿಳ್ಕೊಳ್ಳೋಣ, ಕಾನ್ಸೆಪ್ಟ್ ಆಫ್ ಸೋಷಿಯಲ್ ಆಡಿಟಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ, ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೋಷಿಯಲ್ ಆಡಿಟ್ ಯಾಕೆ ಮಾಡಬೇಕು, ಆ್ಯಂಡ್ ದ ಸ್ಕೋಪ್ ಆಫ್ ಸೋಷಿಯಲ್ ಆಡಿಟ್ ಆ್ಯಂಡ್ ದ ಫೀಚರ್ಸ್ ಆಫ್ ಸೋಷಿಯಲ್ ಆಡಿಟ್ ಆ್ಯಂಡ್ ಡಿಫ್ರೆಂಟ್ ಸ್ಟೆಪ್ಸ್ ಇನ್ವಾಲ್ಡ್ ಇನ್ ಸೋಷಿಯಲ್ ಆಡಿಟಿಂಗಲ್ಲಿ ಸ್ವಲ್ಪ ಕುಲಂಕುಷಿತವಾಗಿ ಡಿಸ್ಕಸ್ ಮಾಡಬೇಕಾಗತ್ತೆ, ಮಾಡೋಣ ಅದನ್ನು. ಆ್ಯಂಡ್ ಏನು ಮೆಥಡಾಲಜಿ, ಯಾವ ಮೆಥಡ್ ನಾವು ಯೂಸ್ ಮಾಡಿಕೊಂಡು ನಾವು ಸೋಷಿಯಲ್ ಆಡಿಟಿಂಗ್ ಮಾಡ್ತೀವಿ ಅಂತ ನಾನು ಡಿಸ್ಕಸ್ ಮಾಡ್ತೀನಿ. ಸಮ್ ಯೂಸಸ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಸೋಷಿಯಲ್ ಆಡಿಟಿಂಗ್ ಕೂಡ ನಾವು ಡಿಸ್ಕಸ್ ಮಾಡೋಣ. ಮತ್ತು ನಾವೇನು ಯಾವ ಆಡಿಟಿಂಗಲ್ಲಿ, ಯಾವ ಸೋಷಿಯಲ್ ಆಡಿಟಿಂಗಲ್ಲಿ ನಾವು ಇನ್ವಾಲ್ವ್ ಆಗಿದ್ದೀವಿ ಅಂತ ಫ್ಯೂ ಎಕ್ಸಾಂಪಲ್ಸ್ನ ನಾನು ಐ ವುಡ್ ಲೈಕ್ ಟು ಶೇರ್ ವಿತ್ ಯು. ಸೊ ನೆಕ್ಸ್ಟ್, ನಮಗೆಲ್ಲರಿಗೂ ಗೊತ್ತಿದೆ ನಮ್ಮದು ಡೆಮೊಕ್ರೆಟಿಕ್ ಕಂಟ್ರಿ. As per the constitution, the government is of the people, for the people and by the people. Elrunu, all of us in the society, in India, we like to participate in all the activities of the government as well as any agencies. But opportunities ashtondu sigalla. But namdu democratic country, ನಾವು ಭಾಗವಹಿಸಲೇಬೇಕಾಗತ್ತೆ, ಆ ರೈಟ್ಸ್ ನಮಗೆ ಇದೆ. ಬಟ್ ಸಾಮಾನ್ಯವಾಗಿ ನಾವು ಏನು ತಿಳ್ಕೊಳ್ತೀವಿ, the government and people are one. But in practice, always most of the people think and we carry the mindset of being ruled. Same way the government carries the mindset of ruler anta. But ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿ, ಸ್ವತಂತ್ರ ಸಿಕ್ಕಿ 63 ವರ್ಷ ಆದ್ರೂ ನಾವು ಹೆಚ್ಚಿನ ಟೈಮಲ್ಲಿ ನಮಗೆ ನಮ್ಮ ರೈಟ್ಸ್ನ ನಾವು ಕೇಳಕ್ಕೆ ಹೋಗಲ್ಲ, ಅದನ್ನು ನಾವು ಪಡ್ಕೊಳ್ಳೋಕ್ಕೂ ಹೋಗಲ್ಲ. ಬಟ್ ಇನ್ ಸೋಷಿಯಲ್ ಆಡಿಟಿಂಗಲ್ಲಿ ಆದಷ್ಟು ಮಟ್ಟಿಗೆ ಡೆಮೊಕ್ರೆಟಿಕ್ ವೇಯಲ್ಲಿ ಯಾವುದೇ ಒಂದು ಪ್ರೋಗ್ರಾಮ್ ಇರಲಿ, ಸ್ಕೀಮ್ ಇರಲಿ, ಅಥವಾ ಒಂದು ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಇರಲಿ, ಅದನ್ನು ಜನಗಳಿಂದ ಜನಗಳಿಗೋಸ್ಕರ, ಜನಗಳಿಗಾಗಿ ಅದನ್ನು ಮಾಡಬೇಕು ಅಂತ ನಾವು ಸೋಷಿಯಲ್ ಆಡಿಟಿಂಗಲ್ಲಿ ಅದನ್ನು ಎಕ್ಸಾಮಿನ್ ಮಾಡ್ತೀವಿ. ಹಾಗೆ ಜನಗಳ ಪಾರ್ಟಿಸಿಪೇಷನ್ನ ತಿಳ್ಕೊಳ್ತೀವಿ, ಹಾಗೆ ಜನಗಳನ್ನ ಎಂಪವರ್ ಮಾಡ್ತೀವಿ. ಸೊ ಆ ಪ್ರಿನ್ಸಿಪಲ್ನ ನಾವು ಸೋಷಿಯಲ್ ಆಡಿಟಿಂಗಲ್ಲಿ ಅಡಾಪ್ಟ್ ಮಾಡ್ಕೊಳ್ತೀವಿ. ಸೊ ಈ ಕಾನ್ಸೆಪ್ಟ್ ರೀಸೆಂಟ್ ಕಾನ್ಸೆಪ್ಟ್, ನಾನು ಬಿಗಿನಿಂಗಲ್ಲಿ ಹೇಳಿದ ಪ್ರಕಾರ ಈ ಕಾನ್ಸೆಪ್ಟ್ ರೀಸೆಂಟ್ ಆಗಿ ಬಂದಿರೋದು. ಈ ಒಂದು ಶಬ್ದನ ಬಳಕೆ ಆಗಿರೋದು 1950ರಿಂದ. ಬಟ್ ಲಾಸ್ಟ್ ಇಲ್ಲಿ ಮೆನ್ಷನ್ ಮಾಡಿದೀನಿ 10 ರಿಂದ 15 ವರ್ಷದಿಂದ ಇತ್ತೀಚೆಗೆ ನಾವು ಅದನ್ನ ಬಳಕೆ ಮಾಡ್ತಿದ್ದೀವಿ ಅಂತ. ಬಟ್ ನಾನು ಸೋಷಿಯಲ್ ಆಡಿಟಿಂಗ್ ಅಲ್ಲಿ ಒಂದು 17 ವರ್ಷದಿಂದ ಇನ್ವಾಲ್ವ್ ಆಗಿದ್ದೀನಿ. ಬಟ್ ಇಂಡಿಯಾ ಮತ್ತೆ ನೇಬರಿಂಗ್ ಕಂಟ್ರೀಸ್ ಅಲ್ಲಿ ಡೆಫಿನೆಟ್ ಆಗಿ ಒಂದು 15 ರಿಂದ 20 ವರ್ಷದಿಂದ ಈ ಒಂದು ಕಾನ್ಸೆಪ್ಟ್ ಚಲಾವಣೆಯಲ್ಲಿ ಇದೆ. ನೆಕ್ಸ್ಟ್, ಸೊ ಸೋಷಿಯಲ್ ಆಡಿಟ್ ಇಸ್ ಇಟ್. ಏನು ಸೋಷಿಯಲ್ ಆಡಿಟಿಂಗ್ ಅಂದ್ರೆ? ಇಟ್ಸ್ ಎ ಟೆಕ್ನಿಕ್ used for finding out how the social responsibilities are being discharged by the organization or by a program. ಅಂದ್ರೆ ಒಂದು ಸಂಸ್ಥೆಯಲ್ಲಿರ್ಬೋದು ಅಥವಾ ಯಾವುದೋ ಒಂದು ಪ್ರೋಗ್ರಾಮ್ ಅಲ್ಲಿ ಇರ್ಬೋದು, ಅವ್ರು ಎಷ್ಟರ ಮಟ್ಟಿಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ಆ ಪ್ರೋಗ್ರಾಮ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಚೆಕ್ ಮಾಡೋದು, ಎಕ್ಸಾಮಿನ್ ಮಾಡೋದು, ಅಥವಾ ಅವ್ರ ಜೊತೆ ಕೂಲಂಕುಷಿತವಾಗಿ ಪರಿಶೀಲನೆ ಮಾಡಿಬಿಟ್ಟು ಅವ್ರಿಗೆ ರಿಪೋರ್ಟ್ ಕೊಡದೆ ಸೋಷಿಯಲ್ ಆಡಿಟ್. ಆಮ್ ಐ ಫಾಸ್ಟ್ ಆಗಿ ಮಾತಾಡ್ತಿದ್ದೀನ? No, it is correct. It's coming up. Is it okay ಅಲ್ಲ? ಕ್ಲಿಯರ್ ಆಗಿದೆ ಅಲ್ಲ? ಓಕೆ. Yes. Please continue. ಸೊ ಈ ಕಾನ್ಸೆಪ್ಟ್ನ ಏನಕ್ಕೆ ಬಳಕೆ ಯಾಕೆ ಯೂಸ್ ಮಾಡ್ತೀವಂದ್ರೆ, ಸೊ ಜಡ್ಜ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಕಂಪನೀಸ್. ಪ್ರಿಫರೇಬ್ಲಿ ನಾವು ಈಗ ಲೋಕಲ್ ಗವರ್ನೆನ್ಸ್ ಇರ್ಬೋದು ಅಥವಾ ಪಂಚಾಯತ್ ರಾಜ್ ಸಿಸ್ಟಮ್ ಇರ್ಬೋದು, ಬಟ್ ಮೋಸ್ಟ್ಲಿ ವಿ ಸಿ ಇಟ್ ದೇ ಆರ್ ನಾಟ್ ಪ್ರಾಫಿಟ್ ಮೇಕಿಂಗ್ ಆರ್ಗನೈಸೇಷನ್ಸ್ ಅಂತ. ಇವನ್ ಗವರ್ಮೆಂಟ್ ಪ್ರೋಗ್ರಾಮ್ಸ್ ತಗೊಂಡ್ರು ಅದು ಪ್ರಾಫಿಟ್ ಮೇಕಿಂಗ್ ಕಂಪನೀಸ್ ಅಥವಾ ಆರ್ಗನೈಸೇಷನ್ಸ್ ನಾವು ನೋಡಲ್ಲ. ಬಟ್ ಇಫ್ ಯು ಗೋ ಟು ಎನಿ ಫ್ಯಾಕ್ಟ್ರೀಸ್ ಆರ್ ಎನಿ ಕಂಪನೀಸ್, ವಿ ಸಿ ದೇ ಆರ್ ಡೆಫಿನೆಟ್ಲಿ ದೇರ್ ಪ್ರೈಮರಿ ಆಬ್ಜೆಕ್ಟಿವ್ ಅಥವಾ ಪ್ರೈಮರಿ ಪರ್ಪಸ್ ಏನಂದ್ರೆ ಅವರು ಪ್ರಾಫಿಟ್ ಮೇಕಿಂಗ್ ಕಂಪನೀಸ್. ಆ್ಯಂಡ್ ಅದನ್ನು ಅವ್ರದ್ದು ಎಷ್ಟರ ಮಟ್ಟಿಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ನೋಡಿಕೊಂಡು ಅದನ್ನು ಜಡ್ಜ್ ಮಾಡಿ ಅವರನ್ನ ಮೋಟಿವೇಟ್ ಮಾಡಿಬಿಟ್ಟು ಅವ್ರನ್ನ ಎನೇಬಲ್ ಮಾಡಿ ಸೊಸೈಟಿಗೆ ಏನಾದ್ರು ಕೊಡಬೇಕು ಅಂತ ನಾವು ಈ ಟೆಕ್ನಿಕ್ನ ಅಥವಾ ಈ ಒಂದು ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು ಸೋಷಿಯಲ್ ಆಡಿಟಿಂಗ್ ಮಾಡಿಬಿಟ್ಟು ಅವ್ರಿಗೆ ರಿಪೋರ್ಟ್ನ ಕೊಡ್ತೀವಿ ಆಡಿಟರ್ಸ್. ಇಟ್ಸ್ ಎ ಕೈಂಡ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್. ಇದೊಂಥರ ಪರ್ಫಾರ್ಮೆನ್ಸ್ನ ನಮ್ಮ ಪರ್ಫಾರ್ಮೆನ್ಸ್ನ ಅಪ್ರೈಸಲ್ ಮಾಡೋದು. ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಲ್ಲ, ಬಿಕಾಸ್ ಎವ್ರಿ ಇಂಡಿವಿಜುವಲ್ ಇನ್ ಎವ್ರಿ ಆರ್ಗನೈಸೇಷನ್ ದೇ ಹ್ಯಾವ್ ದೇರ್ ಆನ್ಯುವಲ್ ಪರ್ಫಾರ್ಮೆನ್ಸ್ ಅಪ್ರೈಸಲ್. ಯಾಕೆ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಮಾಡ್ತೀವಂದ್ರೆ, ಅಷ್ಟರ ಮಟ್ಟಿಗೆ ಒಂದು ದಕ್ಷತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರಲ್ಲಿ ಇರುವಂತ ಸ್ಕಿಲ್ನ
ನೆಕ್ಸ್ಟ್ ಮುಂದಿನ ವರ್ಷ ತನಕ ಅಥವಾ ಮುಂದಕ್ಕೆ ಹೇಗೆ ಅದನ್ನ ಬಳಸ್ಕೋಬಹುದು ಅಂತ ಹೇಳಿಬಿಟ್ಟು ಅಪ್ರೈಸಲ್ ಮಾಡ್ತೀವಿ. ಅದೇ ತರ ಸೊ ಇಟ್ ಇಸ್ ನಾಟ್ ಲೈಕ್ ದಟ್ ಒಂದ್ಸರಿ ಇವ್ಯಾಲ್ಯೂಯೇಷನ್ ಮಾಡೋ ಪ್ರೋಗ್ರಾಮ್ ಅಲ್ಲ. ನಾವು ಸೋಷಿಯಲ್ ಆಡಿಟಿಂಗ್ ಅಂದ್ರೆ ಇಟ್ಸ್ ಅ ಸೀರೀಸ್ ಆಫ್ ಪ್ರೋಗ್ರಾಮ್ಸ್. ಸೊ ನಾಟ್ ಒಂದ್ಸರಿ ಆಡಿಟ್ ಮಾಡಿಬಿಟ್ಟು ನಾವು ಬಿಡ್ತೀವಿ ಅಂತ ಅಲ್ಲ. ಸೊ ಆವಾಗ ಆಡಿಟಿಂಗ್ ಮಾಡಿಕೊಂಡು ಅವ್ರಿಗೆ ಫೀಡ್ಬ್ಯಾಕ್ ಮಾಡಿಕೊಂಡು ಅವ್ರು ಎಷ್ಟರ ಮಟ್ಟಿಗೆ ಅದನ್ನ ರಿಪೋರ್ಟ್ ಕೊಟ್ಟಿದ್ದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಎಷ್ಟರ ಮಟ್ಟಿಗೆ ಸುಧಾರಿಸ್ಕೊಂಡಿದ್ದಾರೆ, ಎಷ್ಟರ ಮಟ್ಟಿಗೆ ಸುಧಾರಣೆ ಮಾಡಿದ್ದಾರೆ ಅವರ ಆಕ್ಟಿವಿಟೀಸ್ ಅಲ್ಲಿ ಅಂತ ಅವಾಗ ಸೀರೀಸ್ ಆಫ್ ಆಕ್ಟಿವಿಟೀಸ್. ಸೊ ಒಂದ್ಸರಿ ಮಾತ್ರ ಅಲ್ಲ, ಇಟ್ ಇಸ್ ಪರ್ಫಾರ್ಮೆನ್ಸ್ ಅಪ್ರೈಸಲ್, ಇವ್ಯಾಲ್ಯೂಯೇಟ್ ಪರ್ಫಾರ್ಮೆನ್ಸ್ ಇನ್ ರಿಲೇಷನ್ ಟು ಎಕಲಾಜಿಕಲ್ ಬ್ಯಾಲೆನ್ಸ್. ಅಂದ್ರೆ ಯಾವುದೇ ಒಂದು ಸಂಸ್ಥೆ ಇರ್ಬೋದು ಅಥವಾ ಯಾವುದೇ ಒಂದು ಕಂಪನಿ ಇರ್ಬೋದು, ಅವ್ರನ್ನ ನಾವು ಆಡಿಟಿಂಗ್ ಮಾಡಿದಾಗ ಅವರು ಏನಪ್ಪ ಎಕಾಲಜಿಗೆ ಅಂದ್ರೆ ನಮ್ಮ ಪರಿಸರಕ್ಕೆ ಅಥವಾ ಬೇರೆ ಜೀವಿಗಳಿಗೆ ಅಥವಾ ಪರಿಸರದಲ್ಲಿರುವಂಥ ಸಿಸ್ಟಮ್ಗೆ ಅದು ಇರುವ ಹಾಗೆ ಇರಕ್ಕೆ ಅಥವಾ ಅದನ್ನು ಸ್ವಲ್ಪ ಎನೇಬಲ್ ಮಾಡಕ್ಕೆ ಅವ್ರದ್ದು ಕಾಂಟ್ರಿಬ್ಯೂಷನ್ ಎಷ್ಟಿದೆ, ಮತ್ತೆ ಅವರ ದೇರ್ ಓನ್ ಎಂಪ್ಲಾಯೀಸ್ ಆ ಸಂಸ್ಥೆಯಲ್ಲಿ ಅಥವಾ ಆ ಒಂದು ಕಂಪನಿಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ, ಅವರ ವೆಲ್ಫೇರ್ನ ಎಷ್ಟು ನೋಡ್ತಾ ಇದ್ದಾರೆ, ಮತ್ತೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅಥವಾ ಏನೇನು ಆಕ್ಟಿವಿಟೀಸ್ ಇಟ್ಕೊಂಡಿದ್ದಾರೆ, ಅವ್ರದ್ದು ಏನು ಪಾಲಿಸಿ ಇದೆ ಅಂತ ನೋಡ್ತೀವಿ. ಹಾಗೇನೆ ಅವ್ರ ಕಮ್ಯುನಿಟಿಗೆ ಏನಾದ್ರು ಅವರು ಎಷ್ಟು ಸಮಾಜದಲ್ಲಿ ಪ್ರಾಫಿಟ್ ಮೇಕಿಂಗ್ ಕಂಪನೀಸ್ ಇರ್ಬೋದು ಅಥವಾ ಒಂದು ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಮಾಡುವಾಗ ಕಮ್ಯುನಿಟಿಗೆ ಏನಾದ್ರು ಸರ್ವಿಸ್ ಕೊಡ್ತೀವ ಅಂತ ನಾವಿದ್ರಲ್ಲಿ ಅಪ್ರೈಸಲ್ ಮಾಡ್ತೀವಿ. So it's a system to monitor, appraise and measure social contribution. Main agi social auditing, it's a examination ಅಥವಾ it is a series of evaluation to measure their social contribution. Next slide. So ಈ ಕಾನ್ಸೆಪ್ಟ್ ಯಾವಾಗಿಂದ, as I mentioned in the beginning, it is started in 1940 by Theodore Krebs. He is academician from USA, and also he was a representative of the government. So he started acknowledging the people, those who are working in the companies and their social responsibilities. So many companies in USA, they started contributing their profits to the society. So now it is called as CSR program. So ಆ CSR program na acknowledge ಮಾಡ್ಬಿಟ್ಟು ಜನಗಳ ಜವಾಬ್ದಾರಿನ ಗವರ್ಮೆಂಟ್ ಮತ್ತೆ ಥಿಯೋಡರ್ ಎಕ್ನಾಲೇಜ್ ಮಾಡ್ತಾ ಇದ್ರು. ಸೊ ಅಲ್ಲಿಂದ ಇದು ಪ್ರೈವೇಟ್ ಸೆಕ್ಟರ್ ಇಂದ ಸ್ಟಾರ್ಟ್ ಆಗಿರೋದು ಈ ಸೋಷಿಯಲ್ ಆಡಿಟಿಂಗ್ ಕಾನ್ಸೆಪ್ಟ್. ಸೊ ಹಾಗೇನೆ 2060-70 ಸೊ ನಾಟ್ ಓನ್ಲಿ ಇನ್ USA, ಬೇರೆ ಕಡೆನೂ ಇದು ಸ್ಪ್ರೆಡ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಮೇನ್ಲಿ ಇಟ್ ವಾಸ್ ವಿತ್ ದ ಪ್ರೈವೇಟ್ ಸೆಕ್ಟರ್ಸ್. ಸೊ ಲೇಟರ್ ಇನ್ 1980 this concept traveled from the private to public sector in response to new emerging democratic governing system. So in democratic way function ಮಾಡುವಾಗ even government sector ಕೂಡ, government programs ಕೂಡ, government departments ಕೂಡ from 1980 ಈ ಕಾನ್ಸೆಪ್ಟ್ ನ ಅಡಾಪ್ಟ್ ಮಾಡಿಕೊಂಡು ಸೊ ಅದನ್ನ ಸೋಷಿಯಲ್ ಆಡಿಟ್ ಮಾಡಿಕೊಂಡು ಅವರ ಪರ್ಫಾರ್ಮೆನ್ಸ್ ಅಪ್ರೈಸಲ್ ನ ನೋಡಿಕೊಂಡು ಸಮಾಜಕ್ಕೆ ಏನಾದ್ರು ಒಳಿತು ಮಾಡಬೇಕು ಅಂತ ಹೇಳ್ಬಿಟ್ಟು 1980ರಿಂದ ಸ್ವಲ್ಪ ಈ ಕಾನ್ಸೆಪ್ಟ್ ನ ಅಡಾಪ್ಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಡೆಫಿನೆಟ್ಲಿ ಫ್ರಮ್ ಲಾಸ್ಟ್ 15 to 20 years, especially in private sectors, those who are supportive from in an international level and different funding agencies and different brands, they adopted this system and they are doing social auditing with their chain system. And what I am trying to say, ಉದಾಹರಣೆಗೆ ಕಂಪನಿಯಲ್ಲಿ ಈಗ ಉದಾಹರಣೆ ಗಾರ್ಮೆಂಟ್ ಇಂಡಸ್ಟ್ರೀಸ್ ಇರ್ಬೋದು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇರ್ಬೋದು ಅಥವಾ BPOs ಇರ್ಬೋದು ಅಥವಾ IT ಇಂಡಸ್ಟ್ರೀಸ್ ಇರ್ಬೋದು. ಸೊ ಅವರಿಗೆ ಇಂಟರ್ನ್ಯಾಷನಲ್ ಏಜೆನ್ಸೀಸ್ ಸಪೋರ್ಟ್ ಮಾಡುವಾಗ ಅವರ ಹಣ ಅಥವಾ ಅವರ ರಿಸೋರ್ಸಸ್ ಕರೆಕ್ಟಾಗಿ ಬಳಕೆ ಆಗ್ತಾ ಇದೆಯಾ, ಅಲ್ಲಿ ಕೆಲಸ ಮಾಡುವಂತಹ ವರ್ಕರ್ಸಿಗೆ ಅಥವಾ ಅಲ್ಲಿ ಕೆಲಸ ಮಾಡುವಂತಹ ಎಂಪ್ಲಾಯೀಸಿಗೆ ವೆಲ್ಫೇರ್ ಆಕ್ಟಿವಿಟೀಸ್ನ ಮಾಡ್ತಾ ಇದ್ದಾರಾ, ಅವ್ರಿಗೆ ಕರೆಕ್ಟಾಗಿ ಪಾಲಿಸಿ ಅಥವಾ ಗೌರ್ಮೆಂಟ್ ಏನು ಹೇಳುತ್ತೆ, ಲೇಬರ್ ಡಿಪಾರ್ಟ್ಮೆಂಟ್ ಏನು ಹೇಳುತ್ತೆ ಅಥವಾ ಫ್ಯಾಕ್ಟ್ರೀಸ್ ಆಕ್ಟ್ ಏನು ಹೇಳುತ್ತೆ, ಸೊ ಅದರ ಪ್ರಕಾರ ಬೆನಿಫಿಟ್ಸ್ ಕೊಡ್ತಾ ಇದ್ದಾರಾ, ಏನೇನು ಆಕ್ಟಿವಿಟೀಸ್ ನಡೆಸ್ತಾ ಇದ್ದಾರೆ. ಹಾಗೇನೆ ನಾಟ್ ಓನ್ಲಿ ಫಾರ್ ದೇರ್ ಎಂಪ್ಲಾಯೀಸ್, ದೇರ್ ಇಮಿಡಿಯೇಟ್ ಕಮ್ಯುನಿಟಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ಇವಾಗ ಇತ್ತೀಚೆಗಿನ ದಿನಗಳಲ್ಲಿ ತುಂಬಾ ಆ ಬಗ್ಗೆ ಕನ್ಸರ್ನ್ ತೋರಿಸ್ತಾ ಇದ್ದಾರೆ. ಸೊ ಹಾಗೇನೆ ಇನ್ ಇಂಡಿಯಾದಲ್ಲಿ ದಿಸ್ ಇನಿಷಿಯೇಟಿವ್ ಸ್ಟಾರ್ಟೆಡ್ with all of us know that is Tesco ಕಂಪನಿಯಿಂದ, ಟಾಟಾ ಕಂಪನಿ ಬಾಂಬೆಯಿಂದ. ಆಮೇಲೆ ನಿಧಾನ ಆಗಿ ನಮ್ಮ ಗವರ್ಮೆಂಟ್ ಈ ಸಿಸ್ಟಮ್ನ ಅಡಾಪ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿತು.
ಸೊ 9th ಫೈರ್ ಪ್ಲಾನ್ ಅಲ್ಲಿ ಫೈರ್ ಪ್ಲಾನ್ ನ ಅಪ್ರೈಸಲ್ ಮಾಡಕ್ಕೆ ಈ ಸೋಷಿಯಲ್ ಆಡಿಟಿಂಗ್ ಕಾನ್ಸೆಪ್ಟ್ ನ ಇದು ಮಾಡಿದ್ದು. ಸ್ಪೆಷಲಿ ದೇರ್ ಆರ್ ಮೆನಿ ಎಕ್ಸಾಂಪಲ್ ಸೋಷಿಯಲ್ ಆಡಿಟಿಂಗ್ ಮಾಡಿರೋದು. ಇದು ದಟ್ ನ್ಯಾಷನಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಅನ್ನ ಇದು ಸೋಷಿಯಲ್ ಆಡಿಟಿಂಗ್ ಮಾಡಿಕೊಂಡು ಅದನ್ನು ಇವ್ಯಾಲ್ಯೂಯೇಟ್ ಮಾಡಿದ್ದಾರೆ. ನೆಕ್ಸ್ಟ್. ಓಕೆ, ಸೊ ಏನ್ ಅರ್ಥ? ವಾಟ್ ಇಸ್ ಸೋಷಿಯಲ್ ಆಡಿಟಿಂಗ್? ಎಲ್ರಿಗೂ ಗೊತ್ತಿದೆ ಸೊಸೈಟಿ ಅಂದ್ರೆ ಏನು, ಆಡಿಟಿಂಗ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಬಿಕಾಸ್ ಆಡಿಟಿಂಗ್ ಅಂದ್ರೆ ಕಾಮನ್ ಆಗಿ ನಾವು ಕೇಳಿ ಬರೋದು ಫಿನಾನ್ಸ್ ಆಡಿಟಿಂಗ್. ಸೊ ಆಡಿಟರ್ಸ್ ಫಿನಾನ್ಸ್ ಆಡಿಟಿಂಗ್ ಅಂತ. ವಾಟ್ ಇಸ್ ದಿಸ್ ಸೋಷಿಯಲ್ ಆಡಿಟಿಂಗ್? ಸೊ ಇಟ್ ಈಸ್ ನಥಿಂಗ್ ಬಟ್ ಟು ಹಿಯರ್ ದ ವಾಯ್ಸ್ ಆಫ್ ದ ಪೀಪಲ್. ಸೊ ದ ವರ್ಡ್ ಆಡಿಟ್ originated from the Latin word audere, which means to hear. ಅಂದ್ರೆ ಜನಗಳ ವಾಯ್ಸ್ ಅನ್ನ ಕೇಳ್ಕೊಂಡು ಅವರ ಸಜೆಷನ್ಸ್ ನ ಪಡ್ಕೊಂಡು ಅವರ ರೆಕಮೆಂಡೇಶನ್ಸ್ ಏನಿದೆ ಅಂತ ತಿಳ್ಕೊಂಡ್ಬಿಟ್ಟು ಯಾರು ಪ್ರೋಗ್ರಾಮ್ಸ್ ನಡೆಸ್ತಾ ಇದ್ದಾರೆ ಅವ್ರ ಜೊತೆನೂ ಅವರ ವಾಯ್ಸ್ ನ, ಅವರ ರೆಕಮೆಂಡೇಶನ್ಸ್ ನ, ಅವರ ಸಜೆಷನ್ಸ್ ನ, ಅವರ ಒಂದು ಒಪಿನಿಯನ್ ನ ತಿಳ್ಕೊಂಡ್ಬಿಟ್ಟು ಡೆಮೊಕ್ರೆಟಿಕ್ ಆಗಿ ಕೂತ್ಕೊಂಡು ಕರೆಕ್ಟ್ ಆಗಿ ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಆಗಿ ಅಥವಾ ಒಂದು ಸಿಸ್ಟಮೆಟಿಕ್ ಆಗಿ ಏನು ಲಾ ಹೇಳುತ್ತೆ ಅಥವಾ ಏನೇ ಅದರ ಪಾಲಿಸಿ ಹೇಳುತ್ತೆ ಅದ್ರ ತರ ನಡ್ಕೊಂಡು ಹೋಗಕ್ಕೆ ಈ ಸೋಷಿಯಲ್ ಆಡಿಟಿಂಗ್ ಕಾನ್ಸೆಪ್ಟ್ ಇರೋದು. ಇಟ್ ಈಸ್ ಅನ್ ಅನ್ಬಯಾಸ್ಡ್ ಎಕ್ಸಾಮಿನೇಷನ್ ಆಫ್ and evaluation of the organization or a system or a process or enterprises or any project. ಯಾವುದೇ ಪಕ್ಷಪಾತ ಇಲ್ಲದೆ, ಯಾವುದೇ ಒಂದು ತಾರತಮ್ಯ ಇಲ್ಲದೆ ಒಂದು ಸಂಸ್ಥೆನ ಆಡಿಟ್ ಮಾಡೋದು ಅಥವಾ ಎಕ್ಸಾಮಿನ್ ಮಾಡೋದು ಅಥವಾ ಒಂದು ಸಿಸ್ಟಮ್ನ, ಈಗ ಉದಾಹರಣೆಗೆ ಪಂಚಾಯತ್ ರಾಜ್ ಸಿಸ್ಟಮ್. ಸೊ 3 ಟೈರ್ ಸಿಸ್ಟಮ್ ನಿಮ್ಗೆ ಗೊತ್ತಿದೆ ಎಲ್ರಿಗೂ. ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ. ಅಲ್ಲಿರುವಂತ ಕಾರ್ಯಕ್ರಮಗಳು ಅಲ್ಲಿ ಹೇಳಿರುವಂತೆ ನಡೀತಾ ಇದೆಯಾ ಅಂತ ಆಡಿಟಿಂಗ್ ಮಾಡೋದು. ಸೊ ಹಾಗೆಯೇ ಯಾವುದೇ ಎಂಟರ್ಪ್ರೈಸಸ್, ಕಂಪನೀಸ್ ಅಥವಾ ಬಿಸ್ನೆಸ್ ಸೆಕ್ಟರ್ಸ್ ಅಥವಾ ಪ್ರಾಜೆಕ್ಟ್ಸ್ನ ಇವ್ಯಾಲ್ಯೂಯೇಟ್ ಮಾಡೋದು. ಫಾರ್ ಎಕ್ಸಾಂಪಲ್ ನೀವು ಕೇಳಿರ್ಬೋದು ಕರ್ನಾಟಕ ಏಡ್ಸ್ ಪ್ರಿವೆನ್ಷನ್ ಪ್ರಾಜೆಕ್ಟ್ 90s ಅಲ್ಲಿ ಇತ್ತು. ಸೊ ಅದನ್ನ ಕೂಡ ನಾವು ಸೋಷಿಯಲ್ ಆಡಿಟಿಂಗ್ ಮಾಡಿಕೊಂಡು ಈ ಪ್ರಾಜೆಕ್ಟ್, ಅದು ಒಂದು ಎಕ್ಸಾಂಪಲ್ ಫಾರ್ ದ ಪ್ರಾಜೆಕ್ಟ್. ಸೊ ಪ್ರಾಜೆಕ್ಟ್ಸ್ನ ಕೂಡ ಇವ್ಯಾಲ್ಯೂಯೇಟ್ ಮಾಡ್ಬೋದು. ಇಟ್ ಕ್ಯಾನ್ ಬಿ ಡನ್ ಇಂಟರ್ನಲಿ. ಸೊ ಸೋಷಿಯಲ್ ಆಡಿಟಿಂಗ್ ಅಲ್ಲಿ ಯಾರು ಮಾಡಬೇಕು? ಸಂಸ್ಥೆಯಲ್ಲಿರುವಂಥ ಅಥವಾ ಆರ್ಗನೈಸೇಷನ್ ಅಲ್ಲಿ ಇರುವಂತಹ ಸ್ಟಾಫ್ಗಳೇ ಮಾಡ್ಬೋದು ಅಥವಾ ಅಲ್ಲಿರುವಂಥ ಎಂಪ್ಲಾಯೀಸೇ ಮಾಡ್ಬೋದು. ಬಟ್ ಸಮ್ಟೈಮ್ಸ್ ವಿ ಕ್ಯಾನ್ ಇನ್ವೈಟ್ ಹೊರಗಿನ ಯಾರಾದ್ರು ಎಕ್ಸ್ಪರ್ಟ್ಸ್ ಇದ್ರೆ ಸೋಷಿಯಲ್ ಆಡಿಟಿಂಗ್ ಮಾಡ್ಬೋದು. ಐ ವಿಲ್ ಟೆಲ್ ಯು ಲೇಟರ್ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೋಷಿಯಲ್ ಆಡಿಟ್. ಸೊ ಅದನ್ನ ಡೀಟೇಲ್ ಆಗಿ ಆಮೇಲೆ ಹೇಳ್ತೀನಿ. ಇಟ್ ಈಸ್ ಎ ವೇ ಆಫ್ ಮೆಷರಿಂಗ್, ಅಂಡರ್ಸ್ಟ್ಯಾಂಡಿಂಗ್, ರಿಪೋರ್ಟಿಂಗ್ ಅಂಡ್ ಅಲ್ಟಿಮೇಟ್ಲಿ ಇಂಪ್ರೂವಿಂಗ್ ದ ಆರ್ಗನೈಸೇಷನ್ ಸೋಷಿಯಲ್ ಅಂಡ್ ಎಥಿಕಲ್ ಪರ್ಫಾರ್ಮೆನ್ಸ್. ಸೊ ಒಂದು ಸಂಸ್ಥೆ ಕೆಲಸ ಮಾಡಬೇಕಿದ್ರೆ ಅಥವಾ ಒಂದು ಪ್ರಾಜೆಕ್ಟ್ ಅಲ್ಲಿ ಅದನ್ನ ಕರೆಕ್ಟ್ ಆದ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಿದ್ರೆ ಏನೇನು ಆಗ್ತಾ ಇದೆ ಅಂತ ಹೇಳ್ಕೊಂಡು ಪೀರಿಯಾಡಿಕಲ್ ಆಗಿ ಅವರ ಪರ್ಫಾರ್ಮೆನ್ಸ್ ನ ಮೆಷರ್ ಮಾಡೋದು. ಹಾಗೇನೆ ಅದರ ಉದ್ದೇಶ ಏನು, ಆಬ್ಜೆಕ್ಟಿವ್ಸ್ ಏನು, ಆಬ್ಜೆಕ್ಟಿವ್ಸ್ ಪ್ರಕಾರ ಅವರ ನಿರೀಕ್ಷೆಗಳು ಏನಿರುತ್ತೆ, ಯಾರನ್ನ ಅದು ರೀಚ್ ಆಗಬೇಕು, ಎಷ್ಟರ ಮಟ್ಟಿಗೆ ರೀಚ್ ಆಗಬೇಕು, ಅದರ ಫಲಿತಾಂಶ ಹೇಗಿರ್ಬೇಕು ಅಂತ ಅದನ್ನ ಅರ್ಥ ಮಾಡ್ಕೊಳ್ಳೋದು. ಹಾಗೆ ಅದನ್ನ ರಿಪೋರ್ಟಿಂಗ್ ಮಾಡೋದು. ಅಲ್ಟಿಮೇಟ್ಲಿ ಆ ಸಂಸ್ಥೆಗೆ ಸಾಮಾಜಿಕವಾಗಿ ಮತ್ತೆ ನೈತಿಕವಾಗಿ ಅವರ ಉದ್ದೇಶ ಪ್ರಕಾರ ಕೆಲಸ ಮಾಡಿಕೊಂಡು ಸಮಾಜಕ್ಕೆ ಒಳ್ಳೇದು ಮಾಡೋದನ್ನ ಮೆಷರ್ ಮಾಡೋದು ಈ ಸೋಷಿಯಲ್ ಆಡಿಟಿಂಗ್ ಆಗಿರುತ್ತೆ. ನೆಕ್ಸ್ಟ್, ಯಾಕೆ ಮಾಡಬೇಕು ಸೋಷಿಯಲ್ ಆಡಿಟ್? Social audit helps to narrow down gaps between vision or goal and reality, between efficiency and effectiveness. ಸೊ ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಆಗುತ್ತಂದ್ರೆ, ಯಾವುದೇ ಒಂದು ಸಂಸ್ಥೆಯಲ್ಲಿ ಅಥವಾ ಯಾವುದೇ ಒಂದು ಪ್ರಾಜೆಕ್ಟ್ ಅಲ್ಲಿ ಅದರದ್ದೇ ಆದ ಒಂದು ಗೋಲ್ ಇರುತ್ತೆ. ಇಷ್ಟು ವರ್ಷದಲ್ಲಿ ನಾವು ಇಷ್ಟು ಕೆಲಸ ಮಾಡಬೇಕು, ಇಷ್ಟು ಜನರಿಗೆ ಅದನ್ನ ಪ್ರಯೋಜನ ಪಡಿಸ್ಬೇಕು, ನಾವು ಇಂಥ ಕೆಲಸ ಇದು ಗೋಲ್ನ ರೀಚ್ ಆಗ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ಸಾಮಾನ್ಯವಾಗಿ ಏನಾಗುತ್ತೆ, ಗೋಲ್ ನಾವು ಸೆಟ್ ಮಾಡ್ತೀವಿ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದಾಗ ಅಥವಾ ಒಂದು ಪ್ರೋಗ್ರಾಮ್ ಅಥವಾ ಒಂದು ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿದಾಗ. ಬಟ್ ಪೀರಿಯಾಡಿಕಲಿ ನಾವು ಅದನ್ನ ಮಾನಿಟರ್ ಮಾಡದಿದ್ರೆ ಅಥವಾ ನಾವು ಅದನ್ನ ಆಡಿಟ್ ಮಾಡದಿದ್ರೆ ಎಲ್ಲೆಲ್ಲೋ ಒಂದು ಡೈವರ್ಟ್ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಈ ಸೋಷಿಯಲ್ ಆಡಿಟ್ ಮಾಡೋದ್ರಿಂದ ಮುಂದೆ ನಿರೀಕ್ಷೆ ಮಾಡುವಂತ ಫಲಿತಾಂಶನ ಸೊ ಹಾಗೂ ನಮ್ಮ ಗುರಿನ ಒಂದೇ ರೀತಿಯಲ್ಲಿ ತಗೊಂಡು ಹೋಗೋಕೆ ಈಸಿ ಆಗುತ್ತೆ. ಮತ್ತು ಎಷ್ಟು ದಕ್ಷತೆಯಿಂದ ಕೆಲಸ ಮಾಡ್ತಾರೆ, ಅಲ್ಲಿರುವ ಸಿಕ್ಕುವಂತ ರಿಸೋರ್ಸಸ್ ಇರ್ಬೋದು ಅಥವಾ ಅಲ್ಲಿ ಇರುವಂತಹ ಹ್ಯೂಮನ್ ರಿಸೋರ್ಸಸ್ ಇರ್ಬೋದು, ಎನಿ ಕೈಂಡ್ ಆಫ್ ರಿಸೋರ್ಸಸ್ ಎಷ್ಟರ ಮಟ್ಟಿಗೆ ಅದು ಇಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ
ಯೂಸ್ ಮಾಡಿರೋದನ್ನ ಬೆನಿಫಿಷರೀಸ್ಗೆ, ಅಂದ್ರೆ ಅಲ್ಟಿಮೇಟ್ ಬೆನಿಫಿಷರೀಸ್ ಯಾರು ಇರ್ತಾರೆ ಅದು ಕರೆಕ್ಟ್ ಆದ ರೀತಿಯಲ್ಲಿ ರೀಚ್ ಆಗ್ತಾ ಇದೆಯಾ ಅಂತ ನೋಡಕ್ಕೆ ಇದು ಸೋಷಿಯಲ್ ಆಡಿಟ್ ಸಹಾಯ ಆಗುತ್ತೆ. It values the voice of stakeholder, including marginalized poor groups whose voices are rarely heard. ಸೋಷಿಯಲ್ ಆಡಿಟಿಂಗ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಸೊ ಸಾಮಾನ್ಯವಾಗಿ ಇದು ನಿಮಗೆಲ್ಲ ಗೊತ್ತಿರ್ಬೋದು, ಅಕೌಂಟ್ ಆಡಿಟ್, ಫಿನಾನ್ಷಿಯಲ್ ಆಡಿಟ್ ಅಲ್ಲಿ ನಾವು ಡಾಕ್ಯುಮೆಂಟ್ಸ್ ತಗೊಳ್ತೀವಿ, ಆಮೇಲೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಕೂತ್ಕೊಳ್ತಾರೆ. ಅಲ್ಟಿಮೇಟ್ ಜಾಸ್ತಿ ಅಂದ್ರೆ ಮ್ಯಾನೇಜ್ಮೆಂಟ್ ಜೊತೆ ಕೂತ್ಕೊಂಡು ಫಿನಾನ್ಷಿಯಲ್ ಆಡಿಟ್ ಆಗುತ್ತೆ. ಬಟ್ ಇನ್ ಸೋಷಿಯಲ್ ಆಡಿಟ್ ಅಲ್ಲಿ ಇಟ್ಸ್ ಫಾಲೋವಿಂಗ್ ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸ್. ಸೊ ಫ್ರಮ್ ದ ಓನರ್ ಆಫ್ ದ ಆರ್ಗನೈಸೇಷನ್ ಆರ್ ದ ಫೌಂಡರ್ ಆಫ್ ದ ಆರ್ಗನೈಸೇಷನ್ ಅವ್ರನ್ನ ಇನ್ಕ್ಲೂಡ್ ಮಾಡಿಕೊಂಡು ಅಲ್ಲಿರುವ ಎಂಪ್ಲಾಯೀಸ್ನ, ಅಲ್ಲಿರುವ ವರ್ಕರ್ಸ್ನ, ಅಥವಾ ಅಲ್ಲಿರುವಂಥ ಯಾರೇ ಪರ್ಸನಲ್ಸ್ ಇರ್ಬೋದು ಅವ್ರ ಜೊತೆ ನಾವು ಇಂಟರಾಕ್ಟ್ ಮಾಡ್ತೀವಿ. ಹಾಗೆಯೇ ಅಲ್ಟಿಮೇಟ್ ಆಗಿ ಬೆನಿಫಿಷಿಯರ್ಸ್ನ ಕೂಡ ನಾವು ಇಂಟರಾಕ್ಟ್ ಮಾಡಿಬಿಟ್ಟು ಅವರ ಫೀಡ್ಬ್ಯಾಕ್ ತಗೊಂಡು, ಅವರ ಸಜೆಷನ್ಸ್ ತಗೊಂಡು, ಅವರ ರೆಕಮೆಂಡೇಶನ್ಸ್ ತಗೊಂಡು ನಾವು ರಿಪೋರ್ಟ್ನ ಸಬ್ಮಿಟ್ ಮಾಡ್ತೀವಿ ಆಡಿಟರ್ಸ್ಗೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಸಾಮಾನ್ಯವಾಗಿ ಉದಾಹರಣೆಗೆ ಐ ವಿಲ್ ಶೇರ್ ಮೈ ಎಕ್ಸ್ಪೀರಿಯನ್ಸ್ ಡೂಯಿಂಗ್ ಆಡಿಟ್ ಇನ್ ಗಾರ್ಮೆಂಟ್ ಇಂಡಸ್ಟ್ರೀಸ್. ಸೊ ನಿಮಗೆ ಎಲ್ರಿಗೂ ಗೊತ್ತಿರ್ಬೋದು, ಗಾರ್ಮೆಂಟ್ ಇಂಡಸ್ಟ್ರಿ ನೋಡಿರ್ಬೋದು ಅಥವಾ ಕೇಳಿರ್ಬೋದು ಅಲ್ಲಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ 95% ಆಫ್ ದ ಎಂಪ್ಲಾಯೀಸ್ ಆರ್ ಲೇಡೀಸ್ ಅಲ್ಲಿ. ಸೊ ಅವರ ಸೋಶಿಯೋ ಎಕನಾಮಿಕ್ ಸ್ಟೇಟಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಅವ್ರಿಗೆ ಕೆಲವು ಸರಿ ಮಾತಾಡೋಕ್ಕೂ ಭಯ ಇರುತ್ತೆ, ಅವ್ರಿಗೆ ಅವ್ರದ್ದೇ ಆದ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಅವ್ರಿಗೆ ಏನ್ ಇಲ್ಲಿ ಕೇಳಬೇಕು, ಏನ್ ನಡೀತಾ ಇದೆ, ಅವ್ರ ರೈಟ್ಸ್ ಏನು, ಏನೇನು ವೆಲ್ಫೇರ್ ಆಕ್ಟಿವಿಟೀಸ್ ಅವ್ರಿಗೆ ಕೊಡಬೇಕು, ಬೆನಿಫಿಟ್ಸ್ ಕೊಡಬೇಕು, ಅವ್ರು ಏನಕ್ಕೆ ಎಲಿಜಿಬಲ್ ಅಂತ ಅವ್ರಿಗೆ ಗೊತ್ತಾಗಿರಲ್ಲ. ಬಟ್ ನಮ್ಮ ಸೋಷಿಯಲ್ ಆಡಿಟಿಂಗ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಸೊ ಮೇನ್ ಆಗಿ ಅವ್ರನ್ನ ಔಟ್ಸೈಡ್ ದ ಫ್ಯಾಕ್ಟ್ರಿ ಇಂಟರ್ವ್ಯೂ ಮಾಡ್ತೀವಿ, ಹಾಗೇನೆ ಕಂಪನಿ ಒಳಗೇನಕ್ಕೆ ಹೋಗಿ ಆಡಿಟ್ ಮಾಡ್ತೀವಿ. ಅಂದ್ರೆ ಎರಡು ಕಡೆ ಯಾಕೆ ಮಾಡ್ತೀವಿ ಅಂದ್ರೆ, ನಮಗೆ ಕರೆಕ್ಟ್ ಆದ ಇನ್ಫಾರ್ಮೇಶನ್ ವೆರಿಫೈ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಅವರ ಒಪಿನಿಯನ್ಸ್ನ, ಅವ್ರಿಗೆ ಸಿಗುವಂತಹ ಬೆನಿಫಿಟ್ಸ್ನ, ಅವರಲ್ಲಿರುವಂತಹ ನಾಲೆಜ್ನ, ಅವರಿಗೆ ಸಿಗುವಂತಹ ಒಂದು ಸೌಲಭ್ಯಗಳನ್ನ ಅಲ್ಲಿ ಮೌಲ್ಯಮಾಪನ ಮಾಡ್ತೀವಿ. ನಾವು ಮಾಡಿಕೊಂಡು ನಾವು ಮ್ಯಾನೇಜ್ಮೆಂಟ್ ಜೊತೆ ಹೇಳ್ತೀವಿ. ಬಟ್ ಡೆಫಿನೆಟ್ಲಿ ವಿ ಮೇಂಟೈನ್ ದ ಕಾನ್ಫಿಡೆನ್ಶಿಯಾಲಿಟಿ. ಯಾರ ಹೆಸರನ್ನು ನಾವು ಅಲ್ಲಿ ಬಿಟ್ಕೊಡಕ್ಕಾಗಲ್ಲ. ಬಟ್ ವರ್ಕರ್ಸ್ ಲೆವೆಲ್ ಸಿಚುವೇಶನ್ ಹೇಗಿದೆ ಅಂತ ಹೇಳ್ಕೊಂಡು ನಾವು ಅಲ್ಲಿ ಆಡಿಟಿಂಗ್ ಮಾಡಿದಾಗ ಮ್ಯಾನೇಜ್ಮೆಂಟ್ ಜೊತೆ ಶೇರ್ ಮಾಡ್ತೀವಿ. ಹಾಗೆಯೇ ಶೇರ್ ಮಾಡ್ಕೊಂಡಾಗ ಅವ್ರದ್ದು ರೆಕಮೆಂಡೇಶನ್ ಕೂಡ ಹೇಳ್ತೀವಿ, ಅವ್ರದ್ದು ಡಿಮಾಂಡ್ ಏನಂತ ಕೂಡ ಹೇಳ್ತಾ ಇದ್ದೀವಿ. ಸೊ ಅದನ್ನ ಫೈನಲ್ ಆಗಿ ಯಾವ ತರ ಕೊಂಡೋಗೋದು ಅಂತ ಲೇಟ್ ಆಗಿ ನಾನು ಹೇಳ್ತೀನಿ. ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಹಿಯರ್, ಈವನ್ ವಾಟ್ ಮಾರ್ಜಿನಲೈಸ್ಡ್ ಅಂಡ್ ಪುವರ್ ಗ್ರೂಪ್ಸ್, ಯಾರು ಕೆಲವರಿಗೆ ಮಾತಾಡೋಕೆ ಅಲ್ಲಿ ಅವಕಾಶ ಇಲ್ಲದಿರುವಾಗ ಈ ಸೋಷಿಯಲ್ ಆಡಿಟಿಂಗ್ ಅಲ್ಲಿ ಅವರಿಗೆ ಅವಕಾಶ ಇರುತ್ತೆ. ಅವರ ನೀಡ್ಸ್ ಏನಿದೆ, ಅವ್ರದ್ದು ಬೇಡಿಕೆಗಳು ಏನಿರುತ್ತೆ, ಅವ್ರ ರೆಕಮೆಂಡೇಶನ್ಸ್ ಏನಿದೆ ಅಂತ ಹೇಳ್ಕೊಂಡು ಇಲ್ಲಿ ಮುಂದೆ ಇಡಕ್ಕೆ ಒಂದು ಇದು ಅವಕಾಶ ಆಗುತ್ತೆ. Social auditing is taken up for the purpose of enhancing governance, particularly for strengthening accountability and transparency in local bodies, especially when you are considering gram panchayat level. So ನಿಮಗೆ ಗೊತ್ತಿರ್ಬೋದು, ಬೇಕಾದಷ್ಟು ಗವರ್ಮೆಂಟ್ ಇಂದ ಪಂಚಾಯತ್ ಲೆವೆಲ್ ಅಲ್ಲಿ ಅಥವಾ ಲೋಕಲ್ ಗವರ್ನೆನ್ಸ್ ಲೆವೆಲ್ ಅಲ್ಲಿ ಫೆಸಿಲಿಟೀಸ್ ಬರ್ತಾ ಇದೆ. ಬಟ್ ಹೆಚ್ಚಿನ ಟೈಮಲ್ಲಿ ಸರಿಯಾಗಿ ಬಳಕೆ ಆಗ್ತಾ ಇಲ್ಲ. ಸೊ ಈ ಸೋಷಿಯಲ್ ಆಡಿಟಿಂಗ್ ನಾವು ಪಂಚಾಯತ್ ರಾಜ್ ಸಿಸ್ಟಮ್ ಅಲ್ಲಿ ಮಾಡಿದಾಗ, ಸೊ ಅವರು ಕರೆಕ್ಟಾಗಿ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ, ಸೊ ಹಾಗಾಗಿ ಮತ್ತೆ ಅವರ ದಕ್ಷತೆನ ಕರೆಕ್ಟಾಗಿ ಫಾಲೋ ಮಾಡಕ್ಕೆ, ಮತ್ತೆ ಅಲ್ಲಿರುವಂಥ ಜನಗಳಿಗೆ ಅದನ್ನ ಬಳಕೆ ಮಾಡಕ್ಕೆ, ಅದನ್ನ ಫೆಸಿಲಿಟೀಸ್ನ ಒದಗಿಸಕ್ಕೆ ಈ ಆಡಿಟಿಂಗ್ ಸಹಾಯ ಆಗುತ್ತೆ. ಓಕೆ, ನಿಜವಾಗ್ಲೂ ನಾವು ಬ್ರಾಡರ್ ಲೆವೆಲ್ ನಾವು ಆಲೋಚನೆ ಮಾಡಿದಾಗ ಈ ಸೋಷಿಯಲ್ ಆಡಿಟಿಂಗ್ ಅವಶ್ಯಕತೆ ಇದೆಯಾ? ಸೊ ನಾನು ಬಿಗಿನಿಂಗ್ ಅಲ್ಲಿ ಹೇಳಿದ ಪ್ರಕಾರ ಕೆಲವು ಬ್ರ್ಯಾಂಡ್ಸ್, ಕೆಲವು ಕಂಪನೀಸ್, ಇಂಟರ್ನ್ಯಾಷನಲ್ ಕಂಪನೀಸ್ ಎಲ್ಲ ದೇ ಆರ್ ಗಿವಿಂಗ್ ಮಚ್ ಇಂಪಾರ್ಟೆನ್ಸ್ ಟು ಸೋಷಿಯಲ್ ಆಡಿಟ್. ಬಟ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಗವರ್ಮೆಂಟ್ ಲೆವೆಲ್? ಸೊ ನಮಗೆ ಸ್ವತಂತ್ರ ಬಂದ ಮೇಲೆ ನಮ್ಮ ಗವರ್ಮೆಂಟ್ ಇರ್ಬೋದು, ಇಂಟರ್ನ್ಯಾಷನಲ್ ಏಜೆನ್ಸೀಸ್ ಕ್ರೋರ್ಸ್ ಆಫ್ ಮನಿ ಸ್ಪೆಂಡ್ ಮಾಡಿದ್ದಾರೆ ಸಮಾಜದ ಬದಲಾವಣೆ ಅಥವಾ ಸಮಾಜದ ಉದ್ಧಾರಕ್ಕಾಗಿ. ಬಟ್ ಏನೇನು ಪ್ರೋಗ್ರಾಮ್ಸ್ ಇಂಪ್ಲಿಮೆಂಟ್ ಅಂದ್ರೆ ನಮಗೆ ಕೆಲವು ಗೊತ್ತಿರುತ್ತೆ. ಬಟ್ ಅದು ಎಷ್ಟರ ಮಟ್ಟಿಗೆ ಯಾವ ಉದ್ದೇಶದಿಂದ ಅದನ್ನ ಸ್ಟಾರ್ಟ್ ಮಾಡಿದ್ದಾರೆ, ಅದರ ಗೋಲ್ ಏನಿತ್ತು, ಅದು ಎಷ್ಟರ ಮಟ್ಟಿಗೆ ರೀಚ್ ಆಗಿದೆ ಅಂತ ಅದರ ರಿಸಲ್ಟ್ಸ್ ಸಿಗೋದು ತುಂಬಾ ಕಷ್ಟ. ಸೊ ಹಾಗೇನೆ ಕೆಲವು ಪ್ರೋಗ್ರಾಮ್ನ ನಾವು ಸ್ಟಾರ್ಟ್ ಮಾಡುವಾಗ
ಅಥವಾ ಯಾವುದೇ ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡುವಾಗ ನಮ್ಮದು ಅಪೇಕ್ಷಿತ ಅಥವಾ ನಿರೀಕ್ಷಿತ ಗೋಲ್ನ ಇಟ್ಕೊಂಡಿರ್ತೀವಿ, ಅಥವಾ ನಿರೀಕ್ಷಿತ ಒಂದು ಫಲಿತಾಂಶನ ನಾವು ಪಡ್ಕೋಬೇಕು ಅಂತ ಇಟ್ಟಿರ್ತೀವಿ. ಬಟ್ ಅದು ಕೆಲವು ಸಾರಿ ಪಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ಇಂಥ ಸಂದರ್ಭಗಳಲ್ಲಿ ಸೋಷಿಯಲ್ ಆಡಿಟಿಂಗ್ ಮಾಡಿದ್ರೆ, ಅಥವಾ ಬಿಕಾಸ್ ಸೋಷಿಯಲ್ ಆಡಿಟಿಂಗ್ ಇಸ್ ಪೀರಿಯಾಡಿಕಲಿ ಎಕ್ಸಾಮಿನೇಷನ್ ಆಫ್ ದ ಪರ್ಫಾರ್ಮೆನ್ಸ್. ಸೊ ಅದನ್ನು ಮಾಡೋದ್ರಿಂದ ಎಲ್ಲಿ ಫೇಲ್ಯೂರ್ ಆಗುತ್ತೋ, ಎಲ್ಲಿ ನಮ್ಮ ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಮಾಡುವಾಗ ಅಡೆತಡೆಗಳು ಬರುತ್ತವೋ, ಅಥವಾ ನಮ್ಮ ಒಂದು ಪರ್ಫಾರ್ಮೆನ್ಸ್ನ ಅಥವಾ ನಮ್ಮ ಒಂದು ದಕ್ಷತೆನ ಅಥವಾ ನಮ್ಮ ಒಂದು ಗವರ್ನೆನ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಸೊ ಇದು ಸೋಷಿಯಲ್ ಆಡಿಟ್ ಮಾಡೋದ್ರಿಂದ ಅವಶ್ಯಕತೆ ಇದೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಇದು ಬ್ರಾಡರ್ ಲೆವೆಲಲ್ಲಿ, ಅಂದರೆ ಕ್ರೋರ್ಸ್ ಆಫ್ ರುಪೀಸ್ ಸ್ಪೆಂಡ್ ಮಾಡ್ತೀವಿ, ಗವರ್ಮೆಂಟ್ ಪ್ರೋಗ್ರಾಮ್ಸ್ ಇಂಪ್ಲಿಮೆಂಟ್ ಮಾಡ್ತಾ ಇದೆ, ಅಥವಾ ಇಂಟರ್ನ್ಯಾಷನಲ್ ಏಜೆನ್ಸೀಸ್ ಪ್ರೋಗ್ರಾಮ್ಸ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಮತ್ತೆ ಆರ್ಗನೈಸೇಷನ್ನ ಇಂಪ್ರೂವ್ ಮಾಡೋಕ್ಕೆ, ಅವರ ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಸೋಷಿಯಲ್ ಆಡಿಟಿಂಗ್ ಹೆಲ್ಪ್ ಆಗುತ್ತೆ. ಬಟ್ ಸಿಂಪಲ್ ಆಗಿ ನೋಡಬೇಕಿದ್ರೆ ಈ ಸೋಷಿಯಲ್ ಆಡಿಟಿಂಗ್ ಮಾಡೋದ್ರಿಂದ ಇಟ್ಸ್ ಎ ಕಲೆಕ್ಟಿವ್ ಪ್ಲಾಟ್ಫಾರ್ಮ್. ನಾನು ಆಗಲೇ ಹೇಳಿದ ಪ್ರಕಾರ ನಾವು ಸೋಷಿಯಲ್ ಆಡಿಟಿಂಗ್ ಮಾಡುವಾಗ, ಉದಾಹರಣೆಗೆ ಒಂದು ಅಗ್ರಿಕಲ್ಚರ್ ಸೆಕ್ಟಿಂಗ್, ಒಂದು ಸೀಡ್ ಡೆವಲಪಿಂಗ್ ಕಂಪನೀಸ್ ತಿಳ್ಕೊಂಡ್ರೆ, ಸಿಂಜೆಂಟಾ ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೋದು, ಆ ಕಂಪನಿಗೆ ನಾವು ಆಡಿಟಿಂಗ್ ಮಾಡಿಸಿದ್ದೀವಿ. ದ ಇಂಪ್ಲಿಮೆಂಟರ್ಸ್ ಆರ್ ಫಾರ್ಮರ್ಸ್, ಎಸ್ಪೆಷಲಿ ಇನ್ ನಾರ್ತ್ ಕರ್ನಾಟಕ. ನೀವೆಲ್ಲ ಕೆಲವರೆಲ್ಲ ನೋಡಿರ್ಬೋದು, ಬೆಂಡೆಕಾಯಿ ಸೀಡ್ಸ್ ಮತ್ತೆ ಟೊಮೆಟೊ ಸೀಡ್ಸ್ ಇದನ್ನೆಲ್ಲ ಕಂಪನಿಗೆ ಅಟ್ಯಾಚ್ ಮಾಡಿಕೊಂಡು ಅವ್ರ ಜೊತೆ MOU ಮಾಡಿಕೊಂಡು ಫಾರ್ಮರ್ಸ್ ಸೀಡ್ಸ್ನ ಬೆಳೀತಾರೆ. ಸೊ ಆವಾಗ ಇಂಪ್ಲಿಮೆಂಟರ್ಸ್ ಆರ್ ಪುವರ್ ಫಾರ್ಮರ್ಸ್, ಅಥವಾ ಯಾರು ಸ್ವಲ್ಪ ಮುಂದೆ ಬಂದು ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾರೋ ಅವರಿಗೆ ಇದನ್ನ ಸೀಡ್ಸ್ ಬೆಳೆಯೋಕ್ಕೆ ಅಂತ ಕೊಡ್ತಾರೆ. ಬಟ್ ಕಂಪನೀಸ್ ದ ಮೇನ್ ಪರ್ಸನ್, ದೇ ಆರ್ ದ ಸಪೋರ್ಟಿಂಗ್ ಆರ್ಗನೈಸೇಷನ್, ಫಂಡಿಂಗ್ ಆರ್ಗನೈಸೇಷನ್. ಸೊ ಅವರೇ ಕೋಆರ್ಡಿನೇಟ್ ಮಾಡ್ತಾರೆ, ಅವರೇ ವರ್ಕ್ನ ಡೆಲಿಗೇಟ್ ಮಾಡ್ತಾರೆ. ಬಟ್ ಇಂಪ್ಲಿಮೆಂಟ್ ಮಾಡೋರು ನಮ್ಮ ಫಾರ್ಮರ್ಸ್. ಸೊ ಅಲ್ಲಿ ಏನಾಗುತ್ತೆ, ನಾವು ಆಡಿಟಿಂಗ್ ಮಾಡಿದಾಗ ಸೊ ಅವರ ಫಸ್ಟ್ ಟಾರ್ಗೆಟ್ ಟು ರೀಚ್ ಫಾರ್ಮರ್ಸ್. ಅವ್ರದ್ದು ಕಷ್ಟಗಳು ಏನಿದೆ, ಕಂಪನಿ ಪಾಲಿಸಿ ಏನು ಹೇಳುತ್ತೆ, ಕಂಪನಿ ಪಾಲಿಸಿನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರಾ, ಅಥವಾ ಏನೇನು ವೆಲ್ಫೇರ್ ಸ್ಕೀಮ್ಸ್ ಕೊಡ್ತಾ ಇದ್ದಾರೆ, ಅಕಸ್ಮಾತ್ ಫಾರ್ಮರ್ಸಿಗೆ ಎಲ್ಲ ಲಾಸ್ ಆಯಿತು ಅವಾಗ ಏನು ಮಾಡ್ತಾರೆ ಅಂತ ಹೇಳ್ಕೊಂಡು, ಸೊ ಅವರ ಪಾಲಿಸಿನ ಚೆಕ್ ಮಾಡಿಕೊಂಡು, ಅವರ ಸಿಸ್ಟಮ್ನ ಚೆಕ್ ಮಾಡಿಕೊಂಡು ನಾವು ಫಾರ್ಮರ್ಸ್ಗೆ ಇಂಟರ್ವ್ಯೂ ಮಾಡ್ತೀವಿ. ಸೊ ಅಲ್ಲಿ ಇಂಟರ್ವ್ಯೂ ಮಾಡಿದಾಗ ಅವರ ಫೀಡ್ಬ್ಯಾಕ್ ತಗೊಂಡ್ಬಿಟ್ಟು ನಾವು ಮ್ಯಾನೇಜ್ಮೆಂಟ್ ಜೊತೆ ಡಿಸ್ಕಸ್ ಮಾಡ್ತೀವಿ. ಸೊ ಇವನ್ ಪ್ಲಾನ್ ಮಾಡುವಾಗಲೂ, ಫಾರ್ ಎಕ್ಸಾಂಪಲ್ ಇನ್ ದಿಸ್ ಕಂಪನಿ, ಸಿಂಜೆಂಟಾ ಕಂಪನಿ, ಸೊ ದೇ ಗೋ ಟು ಪಂಚಾಯತ್ ಲೆವೆಲ್ ಅಂಡ್ ಬ್ಲಾಕ್ ಲೆವೆಲ್, ದೇ ಗೆಟ್ ದ ಪರ್ಮಿಷನ್ ಅಂಡ್ ದೆನ್ ದೇ ಮೀಟ್ ಫಾರ್ಮರ್ಸ್. ಸೊ ಇಲ್ಲಿ ನಾವು ಆಡಿಟಿಂಗ್ ಮಾಡಿದಾಗ ಹೂಎವರ್ ಇಸ್ ದ ಸ್ಟೇಕ್ ಹೋಲ್ಡರ್ಸ್, ಫಾರ್ಮರ್ಸ್ ಇರ್ಬೋದು, ಪಂಚಾಯತ್ ಇರ್ಬೋದು, ಗವರ್ಮೆಂಟ್ ಅಫಿಷಿಯಲ್ಸ್ ಇರ್ಬೋದು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಸ್ ಇರ್ಬೋದು ಆ್ಯಂಡ್ ಕಂಪನಿ, ಸೊ ಅವ್ರನ್ನೆಲ್ಲ ನಾವು ಭೇಟಿ ಮಾಡಿಬಿಟ್ಟು by using different ಡೇಟಾ ಕಲೆಕ್ಷನ್ ಅಥವಾ ಡೇಟಾ ಗ್ಯಾದರಿಂಗ್ ಎಕ್ಸಾಮಿನೇಷನ್ ಟೆಕ್ನಿಕ್ಸ್ ಯೂಸ್ ಮಾಡಿಕೊಂಡು ಅವರಿಂದ ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ತೀವಿ. ಫೈನಲ್ ಆಗಿ ನಾವು ಎಲ್ಲರ ಜೊತೆ ಕೂತ್ಕೊಂಡು ಅದನ್ನ ಫೀಡ್ಬ್ಯಾಕ್ ಕೊಡ್ತೀವಿ. ಸೊ ಆಗೇನಾಗುತ್ತೆ, ಸೊ ಎಲ್ಲರೂ ಕಲೆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಇದೊಂದು ಅವಕಾಶ ಸಿಗುತ್ತೆ. ಅದರಲ್ಲಿ ಯಾರೆಲ್ಲ ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ, ಎನಿ ಪ್ರೋಗ್ರಾಮ್ಸ್ ಅಥವಾ ಎನಿ ಆರ್ಗನೈಸೇಷನ್ ಅಲ್ಲಿ ಸೋಷಿಯಲ್ ಆಡಿಟಿಂಗ್ ಮಾಡಿದಾಗ ಎಲ್ರಿಗೂ ಅದಕ್ಕೆ ಭಾಗವಹಿಸೋಕ್ಕೆ ಅವಕಾಶ ಇರುತ್ತೆ. ಅಂಡ್ ಮಾನಿಟರ್ ಅಂಡ್ ಫೀಡ್ಬ್ಯಾಕ್, ಸೊ ಇದು ಪೀರಿಯಾಡಿಕಲ್ ಆಗಿ ನಡೆಯುವ ಕಾರಣ ಆವಾಗ ನಾವು ಪದೇ 5-6 ಮಂತ್ಸ್ಗೆ ಒಂದ್ಸರಿ ಒನ್ಸ್ ಎ ಇಯರ್ಗೆ, ಡಿಪೆಂಡಿಂಗ್ ಆನ್ ದಟ್ ಲೈಫ್ ಆಫ್ ದ ಪ್ರೋಗ್ರಾಮ್ ಅಥವಾ ಲೈಫ್ ಆಫ್ ದ ಆರ್ಗನೈಸೇಷನ್. ಸೊ ನಾವು ಆಡಿಟಿಂಗ್ ಪೀರಿಯಡ್ನ ನಾವು ಫಿಕ್ಸ್ ಮಾಡ್ತೀವಿ. ಸೊ ಆವಾಗ ಪ್ರೋಗ್ರಾಮ್ಸ್ನ ಮಾನಿಟರ್ ಮಾಡೋ ಕಾರಣ ಅವ್ರಿಗೆ ಫೀಡ್ಬ್ಯಾಕ್ ನಾವು ಕೊಡೋದ್ರಿಂದ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಅಕೌಂಟಬಿಲಿಟಿ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಡೆಫಿನೆಟ್ ಆಗಿ, ಬಿಕಾಸ್ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಎಲ್ಲ ಇನ್ ಆಲ್ ಲೆವೆಲ್ಸ್ ಆಫ್ ಪೀಪಲ್ ಪಾರ್ಟಿಸಿಪೇಟ್ ಮಾಡುವ ಕಾರಣ ಸೊ ಅಲ್ಲಿ ಸ್ವಲ್ಪ ದಕ್ಷತೆಯಿಂದ ಅಥವಾ ಜವಾಬ್ದಾರಿಯಿಂದ ಅವರು ಕೆಲಸ ಮಾಡಬೇಕಾಗುತ್ತೆ. ಅಲ್ಲಿರುವಂತಹ ಇಂಪ್ಲಿಮೆಂಟರ್ಸ್ ಇರ್ಬೋದು ಅಥವಾ ಸ್ಟಾಫ್ ಇರ್ಬೋದು. ಸೊ ಟ್ರಾನ್ಸ್ಪರೆನ್ಸಿ ಇರುತ್ತೆ, ಅಂದರೆ ಅವರ ಪಾಲಿಸೀಸ್ ಏನು ಹೇಳುತ್ತೆ, ಏನೇನು ಬೆನಿಫಿಟ್ಸ್ ಇದೆ, ಯಾಕೆ ಸಿಗ್ತಾ ಇಲ್ಲ, ಎಷ್ಟು ಬೆನಿಫಿಟ್ಸ್ ಹೋಗಬೇಕಾಗತ್ತೆ, ಏನೇನು ಪ್ರಾಬ್ಲಮ್ಸ್ ಇದೆ, ಅದನ್ನು ಹೇಗೆ ಮುಂದಕ್ಕೆ ಅದನ್ನು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಎಲ್ಲರ ಜೊತೆ ಎಲ್ಲ ಲೆವೆಲ್ ಜನಗಳ ಜೊತೆ ನಾವು ಡಿಸ್ಕಸ್ ಮಾಡುವಾಗ ಸೊ ಅಲ್ಲಿ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಪಾರ್ಟಿಸಿಪೇಷನ್ ಆ್ಯಂಡ್ ಡೆಮೊಕ್ರೆಟಿಕ್, ಸೊ
ನಾನು ಬಿಗಿನಿಂಗ್ ಹೇಳಿದ ಪ್ರಕಾರ ವಿ ಫಾಲೋ ದ ಪ್ರಿನ್ಸಿಪಲ್ ಆಫ್ ಡೆಮೋಕ್ರಸಿ. ಸೊ ಎಲ್ರಿಗೂ ಇಲ್ಲಿ ಅವಕಾಶ ಇರುತ್ತೆ, ಅವರ ವಾಯ್ಸಿಗೆ ನಾವು ಬೆಲೆ ಕೊಡ್ತೀವಿ. ಸೊ ಜನಗಳ ಪ್ಲಾನ್ ಫ್ರಮ್ ದ ಬಿಗಿನಿಂಗ್ ಪ್ರೋಗ್ರಾಮ್ ಪ್ಲಾನ್ ಮಾಡುವಾಗ ಎಲ್ಲ ಲೆವೆಲ್ ಜನಗಳನ್ನ ಪಾರ್ಟಿಸಿಪೇಟ್ ಮಾಡುವಾಗೆ ಇನ್ವಾಲ್ವ್ ಆಗುವಾಗೆ ನಾವು ಮಾಡ್ತೀವಿ. ಹಾಗೇನೆ ಮಾನಿಟರ್ ಮಾಡುವಾಗಲೂ ಅವರ ಒಪಿನಿಯನ್ಸ್ನ ನಾವು ತಗೊಳ್ತೀವಿ, ಅವರನ್ನ ಇನ್ವಾಲ್ವ್ ಮಾಡ್ತೀವಿ. ಸೊ ಲಾಸ್ಟಾಗಿ ಫೀಡ್ಬ್ಯಾಕ್ ಕೊಡುವಾಗಲೂ ರಿಪೋರ್ಟ್ ಕೊಡುವಾಗಲೂ ಅವರ ಫೀಡ್ಬ್ಯಾಕ್ಗೆ ಕನ್ಸಿಡರ್ ಮಾಡ್ತೀವಿ. ಸ್ಟ್ರೆಂಥನಿಂಗ್ ಬೆನಿಫಿಷರೀಸ್. ಸೊ ಇಲ್ಲೇನಾಗುತ್ತೆ, ಬಿಕಾಸ್ ಎಲ್ಲ ಲೆವೆಲಲ್ಲಿ ನಮ್ಮ ಪರ್ಸನಲ್ಸ್ ಇನ್ವಾಲ್ವ್ ಆಗಿರುವ ಕಾರಣ ಅವರಿಗೆ ಮಾತಾಡುವಂಥ ಧೈರ್ಯ ಬರುತ್ತೆ, ಅಥವಾ ನಾಲೆಜ್ ಇಂಪ್ರೂವ್ ಆಗುತ್ತೆ. ಸೊ ಹಾಗಾಗಿ ಅವರು ಬೆನಿಫಿಷರೀಸ್ ಯಾರು ಇರ್ತಾರೆ, ಸೊ ಅವ್ರಿಗೆ ಇನ್ಫಾರ್ಮೇಶನ್ ಕರೆಕ್ಟಾಗಿ ಹೋಗೋ ಕಾರಣ, ಅಥವಾ ಅವ್ರಿಗೆ ಎಲ್ಲ ವಿಧದ ಬಗ್ಗೆ ಅಥವಾ ಏನು ನಡೀತಾ ಇದೆ ಅಂತ ಎಲ್ಲ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಸಿಗೋ ಕಾರಣ ಅವ್ರಿಗೆ ಮಾತಾಡೋಕ್ಕೆ ಇದು ಅವಕಾಶ ಸಿಗುತ್ತೆ. ಹಾಗೇನೆ ಅವರ ಎಬಿಲಿಟಿನ ಸ್ವಲ್ಪ ಸ್ಟ್ರೆಂಥನ್ ಮಾಡ್ತೀವಿ. ಜನರೇಟ್ ಡಿಮಾಂಡ್. ಸೊ ದಿಸ್ ಇಸ್ ಇದು ಕೂಡ ಇಲ್ಲಿ ಪ್ರತಿಯೊಂದು ಸ್ಟೇಕ್ ಹೋಲ್ಡರ್ಸ್, ಪ್ರತಿಯೊಂದು ಬೆನಿಫಿಷರೀಸ್ ಅಥವಾ ಪ್ರತಿಯೊಂದು ಪರ್ಸನಲ್ಸ್ ಪ್ರೋಗ್ರಾಮ್ ಅಲ್ಲಿ ಇನ್ವಾಲ್ವ್ ಆಗಿರೋರಿಗೆ ಅಥವಾ ಆರ್ಗನೈಸೇಷನ್ ಪ್ರೋಗ್ರಾಮ್ ಅಲ್ಲಿ ಇನ್ವಾಲ್ವ್ ಆಗೋರಿಗೆ ಅವ್ರಿಗೆ ಏನ್ ಸಿಗ್ಬೇಕೋ ಅದನ್ನ ಕೇಳುವಂತ ಅವಕಾಶ, ಹಾಗೇನೆ ಏನ್ ಸಿಗ್ಬೇಕಿತ್ತು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಅವ್ರದ್ದು ರೈಟ್ಸ್ ಏನು ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಅಲ್ಲಿ ಅದನ್ನ ಮುಂದೆ ಇಡಕ್ಕೆ, ಅವರ ಡಿಮಾಂಡ್ಗಳನ್ನ ಮುಂದೆ ಇಡಕ್ಕೆ ಒಂದು ಅವಕಾಶ ಸಿಕ್ಕಿದಂತಾಗುತ್ತೆ. ಸೊ ಇಂಪ್ರೂವ್ ಪ್ರೊಫೆಷನಲಿಸಮ್. ಸೊ ಆವಾಗ ನಾವು ಫೀಡ್ಬ್ಯಾಕ್ ಕೊಡುವ ಕಾರಣ ಆವಾಗ ಪ್ರೋಗ್ರಾಮ್ನ, ಯಾಕಂದ್ರೆ ಮ್ಯಾನೇಜ್ಮೆಂಟ್ ಜೊತೆ ನಾವು ಕೂತ್ಕೊಂಡು ಮಾತಾಡ್ತೀವಿ, ನೀವು ಮುಂದಕ್ಕೆ ಅದನ್ನ ಯಾವುದೇ ಒಂದು ಏನಾದರೂ ಬ್ಯಾರಿಯರ್ಸ್ ಇದ್ರೆ ಅಥವಾ ಲೂಪ್ ಹೋಲ್ಸ್ ಇದ್ರೆ ಅಥವಾ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಅಥವಾ ಏನಾದರೂ ಕರೆಕ್ಟ್ ಆದ ರೀತಿಯಲ್ಲಿ ಪ್ರೋಗ್ರಾಮ್ಸ್ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಸ್ಟೇಕ್ ಹೋಲ್ಡರ್ಸ್ನ ಫೀಡ್ಬ್ಯಾಕ್ ತಗೊಂಡು ಅಥವಾ ಸಜೆಷನ್ಸ್ ತಗೊಂಡು ಅಥವಾ ಒಪಿನಿಯನ್ಸ್ ತಗೊಂಡು ನಾವು ಕೊಡುವ ಕಾರಣ ಅಲ್ಲಿ ಯಾರು ಇಂಪ್ಲಿಮೆಂಟರ್ಸ್ ಇರ್ತಾರೆ, ಸೊ ಅವ್ರಿಗೆ ಪ್ರೊಫೆಷನಲ್ ಆಗಿ ಕೆಲಸ ಮಾಡೋಕ್ಕೆ ಸೋಷಿಯಲ್ ಆಡಿಟ್ ಅವಶ್ಯಕತೆ ಇರುತ್ತೆ. ಡೆಫಿನೆಟ್ಲಿ ರೆಡ್ಯೂಸ್ ಕರಪ್ಷನ್, ಬಿಕಾಸ್ ವಿ ಆರ್ ನಾಟ್ ಜಸ್ಟ್ ಸೀಯಿಂಗ್ ದ ಸೋಷಿಯಲ್ ಆಕ್ಟಿವಿಟೀಸ್ ಆಫ್ ದ ಆರ್ಗನೈಸೇಷನ್ ಅಥವಾ ಪ್ರೋಗ್ರಾಮ್. ಸೊ ವಿ ಆಲ್ಸೋ ಚೆಕ್ ದ ಫಿನಾನ್ಷಿಯಲ್ ಸ್ಟೇಟಸ್ ಆ್ಯಂಡ್ ಎಷ್ಟು ರಿಸೋರ್ಸಸ್ ಬಂದಿದೆ, ಅದನ್ನು ಯಾವ ಥರ ಡಿವೈಡ್ ಮಾಡಿದ್ದಾರೆ, ಹೇಗೆ ಅದನ್ನು ಪಾಲಿಸಿ ಪ್ರಕಾರ ಅದನ್ನು ಫಾಲೋ ಮಾಡ್ತಾ ಇದ್ದಾರಾ, ಕಾನೂನು ಏನು ಹೇಳುತ್ತೆ ಅದನ್ನು ಅದರ ಪ್ರಕಾರ ಇಂಪ್ಲಿಮೆಂಟ್ ಮಾಡ್ತಾರ ಅಂತ ಹೇಳಿಬಿಟ್ಟು ಫ್ರೀಕ್ವೆಂಟ್ ಆಗಿ ನಾವು ಎಕ್ಸಾಮಿನ್ ಮಾಡುವ ಕಾರಣ ಅಲ್ಲಿ ಕರಪ್ಷನ್ಗೆ ಅವಕಾಶಗಳು ಕಡಿಮೆ ಇರುತ್ತೆ. ಸೊ ಸೋಷಿಯಲ್ ಆಡಿಟ್ ಮಾಡೋದ್ರಿಂದ ಕೆಲವು ಏರಿಯಾದಲ್ಲಿ ಡೆಫಿನೆಟ್ ಆಗಿ ಎಲ್ಲಿ ಎನೇಬಲ್ ಆಗಬೇಕು ಆರ್ಗನೈಸೇಷನ್ ಅಥವಾ ಒಂದು ಪ್ರೋಗ್ರಾಮ್ ಎನೇಬಲ್ ಆಗಬೇಕು, ಇಂಪ್ರೂವ್ ಆಗಬೇಕು ಅಥವಾ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಾಗಬೇಕು, ಅಲ್ಲಿ ಆಗತ್ತೆ. ಬಟ್ ಅಡೆತಡೆಗಳಿದ್ರೆ ಅದು ಕಡಿಮೆ ಆಗೋಕ್ಕೆ ಅವಕಾಶ ಸೋಷಿಯಲ್ ಆಡಿಟಿಂಗ್ ಮಾಡೋದ್ರಿಂದ ಸಿಗುತ್ತೆ. ನೆಕ್ಸ್ಟ್ ಸ್ಲೈಡ್. ಸೊ ದಿಸ್ ಇಸ್ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್. ದೇರ್ ಆರ್ ಮೇನ್ಲಿ 3 types ಆಫ್ ಆಡಿಟ್. ಒಂದು ಇನ್ಸ್ಟಿಟ್ಯೂಷನಲ್ ಆಡಿಟ್, ಎರಡನೇದು ಸೋಷಿಯಲ್ ಆಡಿಟ್, ಮೂರನೇದು ಪಬ್ಲಿಕ್ ಆಡಿಟ್. ಸೊ ಸಮ್ಟೈಮ್ಸ್ ನಿಮ್ಗೆ HR ಅವರಿಗೆ ಕೆಲವರಿಗೆ ಗೊತ್ತಿರ್ಬೋದು, HR ಅಲ್ಲಿ ಕೆಲಸ ಮಾಡೋರಿಗೆ ಅಥವಾ HR ಅಲ್ಲಿ ಆ ಏರಿಯಾದಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಸೋಷಿಯಲ್ ಕಾಂಪ್ಲೈನ್ಸ್ ಆಡಿಟ್ ಅಂತ ಕೂಡ ಹೇಳ್ತೀವಿ. ನಾವು ಕಂಪನಿ ಸೈಡ್ ಹೋದಾಗ ಸೋಷಿಯಲ್ ಕಾಂಪ್ಲೈನ್ಸ್ ಆಡಿಟ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಒನ್ ಇನ್ಸ್ಟಿಟ್ಯೂಷನಲ್ ಆಡಿಟ್ ಅಂದ್ರೆ ಏನು? ಸೊ ನಾನು ಬಿಗಿನಿಂಗ್ ಒಂದು ಕಡೆ ಮೆನ್ಷನ್ ಮಾಡಿದೆ, ಇದು ಇನ್ ಹೌಸ್ ಎಕ್ಸಾಮಿನೇಷನ್ ಅಥವಾ ಆರ್ಗನೈಸೇಷನ್ನ ಅಥವಾ ಪ್ರಾಜೆಕ್ಟ್ ಅಲ್ಲಿ ಇರುವಂತಹ ವ್ಯಕ್ತಿಗಳೇ ಮಾನಿಟರ್ ಮಾಡಿಕೊಂಡು ಅದನ್ನ ಆಡಿಟ್ ಮಾಡೋದಕ್ಕೆ ಇನ್ಸ್ಟಿಟ್ಯೂಷನಲ್ ಆಡಿಟ್ ಅಂತ ಹೇಳ್ತೀವಿ. ಆಕ್ಚುಲಿ ಇದು ಮೋಸ್ಟ್ಲಿ ಈ ಡೆಮೊಕ್ರೆಟಿಕ್ ಆಗಿ ಇದು ಆಡಿಟ್ ಮಾಡೋಕ್ಕಾಗಲ್ಲ, ಡೆಮೊಕ್ರೆಟಿಕ್ ಪ್ರಿನ್ಸಿಪಲ್ನ ಫಾಲೋ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇಂಟರ್ನಲ್ ಆರ್ಗನೈಸೇಷನ್ ಇರುವಂತಹ ಡಾಕ್ಯುಮೆಂಟ್ಸ್ನ, ಸ್ಟಾಫ್ನ ಹಾಗೂ ಅಲ್ಲಿರುವಂಥ ಬೆನಿಫಿಷಿಯರ್ಸ್ನ ಮಾತ್ರ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿಬಿಟ್ಟು ಎಷ್ಟರ ಮಟ್ಟಿಗೆ ಯಾವ ಲೆವೆಲಲ್ಲಿ ಇದೆ ಒಂದು ಆಕ್ಟಿವಿಟಿ ಅಥವಾ ಇನ್ಸ್ಟಿಟ್ಯೂಷನ್ ಏನು ಮಾಡ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಇದು ಸಾಧ್ಯ ಆಗುತ್ತೆ. ಅಲ್ಲಿನ ಸ್ಟಾಫ್ನೇ ಮಾಡ್ಬೋದು ಅಥವಾ ದೇ ಕ್ಯಾನ್ ಕಾಲ್ ಪ್ರೊಫೆಷನಲ್ಸ್ ಫ್ರಮ್ ಅದರ್ ಆರ್ಗನೈಸೇಷನ್ಸ್ ಅಥವಾ ಆಡಿಟಿಂಗ್ ಫರ್ಮ್ಸ್. ಸೊ ಸೋಷಿಯಲ್ ಆಡಿಟಿಂಗ್ ನಾವು ಇವಾಗ ಏನು ಮಾತಾಡ್ತಿದ್ದೀವಿ, ಇಟ್ ಈಸ್ ಕಂಡಕ್ಟೆಡ್ ಜಾಯಿಂಟ್ಲಿ ಬೈ ದ ಗವರ್ಮೆಂಟ್ ಅಥವಾ ಎನಿ ಸಪೋರ್ಟಿಂಗ್ ಏಜೆನ್ಸೀಸ್ ಆ್ಯಂಡ್ ದ ಪೀಪಲ್, ಎಸ್ಪೆಷಲಿ ಬೈ ದೋಸ್ ಹೂ ಆರ್ affected by or
intended the beneficiaries of the activity being audited. ನಾನು ಆಗ 2 ಎಕ್ಸಾಂಪಲ್ಸ್ ಕೊಟ್ಟೆ, ಒಂದು ಗಾರ್ಮೆಂಟ್ ಇಂಡಸ್ಟ್ರೀಸ್ ಆ್ಯಂಡ್ ಒಂದು agricultural auditing. So again I am repeating the garment industry auditing. So ಇಲ್ಲೇನಾಗುತ್ತಂದ್ರೆ ನಾವು ಆಡಿಟಿಂಗ್ ಮಾಡಿದಾಗ ಇಲ್ಲಿ ಇಟ್ಸ್ ನಾಟ್ ದ ಗವರ್ಮೆಂಟ್, ಸಪೋರ್ಟಿಂಗ್ ಏಜೆನ್ಸೀಸ್ ಲೈಕ್ ಎ ಬ್ರ್ಯಾಂಡ್, ಯಾರು ಅವರಿಗೆ ಆರ್ಡರ್ ಕೊಡ್ತಾರೋ ಅವ್ರನ್ನ ನಾವು ಮೀಟ್ ಮಾಡಿಬಿಟ್ಟು ಅವರಿಂದ ಅವರ ಒಪಿನಿಯನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ, ಅವರ ಫೀಡ್ಬ್ಯಾಕ್ನ ತಗೋಬೇಕಾಗುತ್ತೆ. ಆ್ಯಂಡ್ ದ ಬೆನಿಫಿಷರೀಸ್, ದ ವರ್ಕರ್ಸ್, ನಾಟ್ ದ ಬೆನಿಫಿಷರೀಸ್, ದ ಪರ್ಸನಲ್ಸ್ ಇನ್ವಾಲ್ವ್ಡ್, ಅಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರ ಜೊತೆ ನಾವು ಚರ್ಚೆ ಮಾಡಬೇಕು, ಅವರಿಗೆ ಸಿಗುವಂಥ ಸೌಲಭ್ಯಗಳನ್ನು ಹಾಗೆ ಅವರ ವರ್ಕ್ ಬಗ್ಗೆ ನಾವು ಎಕ್ಸಾಮಿನ್ ಮಾಡಬೇಕಾಗತ್ತೆ. ಆ್ಯಂಡ್ ಬೆನಿಫಿಷರೀಸ್ ಅಂದರೆ ಯಾರು ಅದನ್ನು ಅಲ್ಲಿ ಪ್ರೊಡ್ಯೂಸ್ ಆಗಿರುವಂತಹ ಬಟ್ಟೆಗಳನ್ನ ಅಥವಾ ಯಾವುದೇ ಒಂದು ಗಾರ್ಮೆಂಟ್ ಪೀಸಸ್ ಇರ್ಬೋದು, ಅದನ್ನ ಯಾರು ಯೂಸ್ ಮಾಡ್ತಾರೋ ಅವ್ರದ್ದು ಫೀಡ್ಬ್ಯಾಕ್ ಕೂಡ ತಗೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇನ್ನು ಒಂದು ಏರಿಯಾದಲ್ಲಿ ಒಂದು ಕಂಪನಿ ಇದ್ರೆ ಆ ಸರೌಂಡಿಂಗ್ಸ್, ಶಾಪ್ಸ್ ಇರ್ಬೋದು ಅಥವಾ NGOs ಇರ್ಬೋದು ಅಥವಾ ಅಲ್ಲಿ ಅಕ್ಕಪಕ್ಕದಂತ ಫ್ಯಾಮಿಲೀಸ್ ಇರ್ಬೋದು, ಅವ್ರ ಜೊತೆಗೂ ನಾವು ಅದರ ಬಗ್ಗೆ ಕಂಪನಿ ಬಗ್ಗೆ ಫೀಡ್ಬ್ಯಾಕ್ಸ್ನ ತಗೊಂಡ್ಬಿಟ್ಟು ನಾವು ಅದನ್ನು ಕುಲಂಕುಷಿತವಾಗಿ ಪರಿಶೀಲನೆ ಮಾಡಿಬಿಟ್ಟು ಕಂಪನಿಗೆ ಫೀಡ್ಬ್ಯಾಕ್ ಕೊಡ್ತೀವಿ. ಸೊ ಇಲ್ಲೇನು ವಾಟ್ ಐ ಆಮ್ ಟ್ರೈಂಗ್ ಟು ಸೇ, ಸೋಷಿಯಲ್ ಆಡಿಟಿಂಗ್ ಸ್ವಲ್ಪ ಬ್ರಾಡರ್ ಕಾನ್ಸೆಪ್ಟ್. ಸೊ ಗವರ್ಮೆಂಟು ಇನ್ವಾಲ್ವ್ ಆಗ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಕಂಪನಿ ನಡೆಸಬೇಕಿದ್ರೆ ಮೋರ್ ದೆನ್ 10 ಮೆಂಬರ್ಸ್ ಇದ್ದಲ್ಲಿ, ಎಂಪ್ಲಾಯೀಸ್ ಇದ್ದಲ್ಲಿ ಫ್ಯಾಕ್ಟರ್ಸ್ ಆ್ಯಕ್ಟ್ ಅಪ್ಲೈ ಆಗುತ್ತೆ. ಸೊ ಆವಾಗ ಗವರ್ಮೆಂಟ್ ಲೇಬರ್ ಡಿಪಾರ್ಟ್ಮೆಂಟ್ ಏನು ಹೇಳುತ್ತೆ, ಲೇಬರ್ ಡಿಪಾರ್ಟ್ಮೆಂಟ್ನ ಪಾಲಿಸೀಸ್ನ ಫಾಲೋ ಮಾಡ್ತಾ ಇದ್ದಾರಾ, ದ ಕಂಪನಿ ಆಸ್ ಪರ್ ದ ಲಾ ಕೆಲಸ ನಡೆಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಗವರ್ಮೆಂಟ್ನ ಕೆಲವು ಸರಿ ಅವರ ಕನ್ಸರ್ನ್ನ ತಗೋಬೇಕಾಗುತ್ತೆ. ಸೊ ದಿಸ್ ಇಸ್ ಬ್ರಾಡರ್ ಕಾನ್ಸೆಪ್ಟ್, ದಿಸ್ ಫಂಕ್ಷನಿಂಗ್ ಡೆಮೋಕ್ರೆಟಿಕ್ ವೇ. ಸೊ ಎಲ್ಲರೂ ಇಲ್ಲಿ ಸ್ಟೇಕ್ ಹೋಲ್ಡರ್ಸ್ನ ನಾವು ಕನ್ಸರ್ನಿಗೆ ತಗೋಬೇಕಾಗುತ್ತೆ. ಸೊ ಮೂರನೇದು ಪಬ್ಲಿಕ್ ಆಡಿಟ್. ಇಟ್ಸ್ ಕಂಡಕ್ಟೆಡ್ ಬೈ people themselves, including those who are directly affected or the intended beneficiaries, sometimes with the assistance of movement or NGOs. ನೀವು ಕೇಳಿರ್ಬೋದು, ಕೆಲವು ಕಡೆ ಟ್ರೇಡ್ ಯೂನಿಯನ್ಸ್ ಅಥವಾ ಕೆಲವು NGOs ಬೇಸ್ಡ್ ಆನ್ ದೇರ್ ಸ್ಪೆಸಿಫೈಡ್ ಏರಿಯಾ ಆಫ್ ಇಂಟ್ರೆಸ್ಟ್ ಅಥವಾ ಕಂಪನಿಯಲ್ಲಿ ಕೆಲಸ ಮಾಡುವಾಗ ಅಲ್ಲಿರುವಂಥ ಯೂನಿಯನ್ಸ್ ಅವರಿಗೆ ಸಿಗುವಂಥ ಬೆನಿಫಿಟ್ಸ್ ಬಗ್ಗೆ ಅಥವಾ ಅವರಿಗೆ ಸಿಗುವಂಥ ಸೌಲಭ್ಯಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟು ಅವ್ರಿಗೆ ಸಿಗದೇ ಇದ್ದಾಗ ಕಂಪನಿ ಜೊತೆ ಕೂತ್ಕೊಂಡು ಅವ್ರಿಗೆ ಫೀಡ್ಬ್ಯಾಕ್ನ ಕೊಡ್ತಾರೆ. ಅಥವಾ ದೇ ಕ್ಯಾನ್ ಅಟ್ಯಾಚ್ ವಿತ್ ಎನಿ ಆರ್ಗನೈಸೇಷನ್. ಸೊ ಅವ್ರ ಜೊತೆನೂ ಕೂತ್ಕೊಂಡು ಅವ್ರಿಗೆ ಬಾರ್ಗೇನ್ ಮಾಡ್ತಾರೆ ಅಥವಾ ಅವ್ರ ಹತ್ರ ಡಿಸ್ಕಸ್ ಮಾಡ್ತಾರೆ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಈ ಥರದ ಆಡಿಟ್ ಮಾಡಿದಾಗ ಅದು ಏನು ಬೆನಿಫಿಟ್ ಕೊಡುವ ಸಂದರ್ಭಗಳು ತುಂಬ ವಿರಳ ಇರುತ್ತೆ. ಸೊ ಇದು ಯಾಕಂದರೆ ಹೊರಗಿನವ್ರು ಯಾರು ಇರಲ್ಲ ಅಥವಾ ಅದನ್ನು ಸ್ಟೇಕ್ ಹೋಲ್ಡರ್ಸ್ ಎಲ್ಲರೂ ಅದರಲ್ಲಿ ಭಾಗವಹಿಸಿರಲ್ಲ. ಸೊ ಹಾಗಾಗಿ only the beneficiaries and the management and sometimes the NGOs are involved. ಸೊ ಹೀಗಾಗಿ ಅಲ್ಲಿ ಬೆನಿಫಿಟ್ಸ್ ಸಿಗೋದು ಅಥವಾ ಅದರ ಔಟ್ಕಮ್ ಅಷ್ಟೊಂದು ಚೆನ್ನಾಗಿ ಇರಲ್ಲ. ಓಕೆ ದ ಸ್ಕೋಪ್ ಆಫ್ ಸೋಷಿಯಲ್ ಆಡಿಟ್. ಸೊ ಇಲ್ಲೇನಾಗುತ್ತಂದ್ರೆ ಅಲ್ಲಿ ಏನೇ ಒಂದು ಪ್ರಾಜೆಕ್ಟ್ ನಡೆಸುವಾಗ ಅಥವಾ ಒಂದು ಇನ್ಸ್ಟಿಟ್ಯೂಷನ್ ನಡೆಸುವಾಗ ಅದು ಟ್ರಾನ್ಸ್ಪರೆನ್ಸಿ ಮತ್ತೆ ಯಾರದನ್ನ ಏನು ವಿಷಯನ ಮುಚ್ಚಿಡುವಂಗಿಲ್ಲ. ಸೊ ಹಾಗೇನೆ ದಕ್ಷತೆಯಿಂದ ಕೆಲಸ ಮಾಡೋ ಥರ ಅಥವಾ ಅಲ್ಲಿ ಏನು ಪ್ರೋಸೆಸ್ ನಡೀತಾ ಇದೆ ಅಥವಾ ಯಾವುದು ಸಿಸ್ಟಮ್ನ ಫಾಲೋ ಮಾಡ್ತಾರೆ ಅದನ್ನು ಕರೆಕ್ಟಾಗಿ ನಡೆಸೋ ಥರ ಜನಗಳು ನೋಡೋಕ್ಕೆ ಅವಕಾಶ ಅಥವಾ ಜನಗಳು ಅದನ್ನು ಎನೇಬಲ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಇಟ್ ಪ್ರಮೋಟ್ಸ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಸೊ ಇಲ್ಲಿ ಸೋಷಿಯಲ್ ಆಡಿಟಿಂಗಲ್ಲಿ ಸೊ ಪ್ರೈವೇಟ್ ಮತ್ತು ಪಬ್ಲಿಕ್ ಪಾರ್ಟ್ನರ್ಶಿಪ್ ಮಾಡೋಕ್ಕೆ ಅವಕಾಶಗಳು ಇರುತ್ತವೆ. ಇನ್ಕ್ರೀಸ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇನ್ ಆಲ್ ಸ್ಟೇಜಸ್. ಸೊ ಗೌರ್ಮೆಂಟ್ ಇರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರ್ಸ್ ಇರ್ಬೋದು, ನಮ್ಮ ಸೊಸೈಟಿಯಲ್ಲಿ ಪ್ರೋಗ್ರಾಮ್ನ ಇಂಪ್ಲಿಮೆಂಟ್ ಮಾಡುವಾಗ ಇಂಪ್ಲಿಮೆಂಟ್ ಮಾಡುವಾಗ ಸೊ ಪಬ್ಲಿಕ್ ಮತ್ತು ಪ್ರೈವೇಟ್ ಪಾರ್ಟಿಸಿಪೇಷನ್ಗೆ ಅವಕಾಶ ಜಾಸ್ತಿ ಇರುತ್ತೆ. ಸೊ ಇದೇನು ಐಡೆಂಟಿಫೈ, ಕಂಟ್ರೋಲ್ ಆ್ಯಂಡ್ ರಿಪೋರ್ಟ್ ಇರ್ರೆಗ್ಯುಲಾರಿಟೀಸ್ ಆ್ಯಂಡ್ ಪ್ರಿವೆಂಟ್ ಮಿಸ್ಯೂಸ್ ಆಫ್ ಫಂಡ್ಸ್ ಆ್ಯಂಡ್ ಪವರ್. ಸೊ ಇಲ್ಲಿ ಆಡಿಟಿಂಗ್ ಮಾಡುವಾಗ ಅವರ ಆಕ್ಟಿವಿಟೀಸ್ನ ಹೇಗೆ ನಡೀತಾ ಇದೆ ಅಂತ ಅದನ್ನು ಮಾನಿಟರ್ ಮಾಡುವ ಕಾರಣ, ಇವ್ಯಾಲ್ಯೂಯೇಟ್ ಮಾಡುವ ಕಾರಣ ಸೊ ಅಲ್ಲೊಂದು ಕಂಟ್ರೋಲ್ ಸಿಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ,
ಅಲ್ಲಿ ಪವರ್ ಮತ್ತೆ ರಿಸೋರ್ಸಸ್ ಮಿಸ್ಯೂಸ್ ಆಗೋದು ತಡೆಗಟ್ಟುತ್ತೆ ಅಥವಾ ಕಡಿಮೆ ಆಗುತ್ತೆ. ಇಟ್ ಮೆಷರ್ಸ್ ದ ಇಂಪ್ಯಾಕ್ಟ್ ಆಫ್ ಪಾಲಿಸೀಸ್ ಆ್ಯಂಡ್ ಪ್ರೋಗ್ರಾಮ್ಸ್. ಇಟ್ ಎನೇಬಲ್ಸ್ ಸಿಟಿಸನ್ಸ್ ಟು ಎಕ್ಸಸೈಸ್ ದೇರ್ ರೈಟ್. ಸೊ ನಾನು ಆಗಲೇ ಮೆನ್ಷನ್ ಮಾಡಿದ ಪ್ರಕಾರ ಅಲ್ಲಿ ಪ್ರತಿಯೊಬ್ಬರಿಗೂ ಮಾತಾಡೋಕ್ಕೆ ವಾಯ್ಸ್ ಇರುತ್ತೆ. ಅವ್ರಿಗೆ ಸಿಗ್ಬೇಕಾದಂಥ ಬೆನಿಫಿಟ್ಸ್ನ ಪಡ್ಕೊಳ್ಳೋಕ್ಕೆ ಅಲ್ಲಿ ಒಂದು ಅವಕಾಶ ಸಿಗುತ್ತೆ. ಬಿಕಾಸ್ ಅವೇರ್ನೆಸ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಅವ್ರಿಗೆ ಮಾತಾಡೋಕ್ಕೆ ಅವಕಾಶ ಇರುವ ಕಾರಣ, ಅವರು ಅಲ್ಲಿ ಸೋಷಿಯಲ್ ಆಡಿಟಿಂಗ್ ಅಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಇರುವ ಕಾರಣ ಸಿಟಿಸನ್ಸ್ಗೆ ಅವರ ರೈಟ್ಸ್ನ ಕೇಳಕ್ಕೆ ಅಥವಾ ಎಕ್ಸಸೈಸ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಸೊ ಇಟ್ ಈಸ್ ಇವ್ಯಾಲ್ಯುಯೇಟಿಂಗ್ ದ ಪರ್ಫಾರ್ಮೆನ್ಸ್. ಸೊ ಪೀರಿಯಾಡಿಕಲ್ ಆಗಿ ಮಾಡೋ ಕಾರಣ, ಸೊ ಪ್ರತಿ ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಇತ್ತು ಅಥವಾ ಒಂದು ಪ್ರೋಗ್ರಾಮ್ನ ಯಾವ ಹಂತದಲ್ಲಿ ಯಾವ ಮಟ್ಟದಲ್ಲಿ ಏನು ನಡೀತಾ ಇದೆ ಅಂತ ಹೇಳ್ಕೊಂಡು ಅವರ ಎಬಿಲಿಟಿನ ಅಥವಾ ಅವರ ಸಾಮರ್ಥ್ಯನ ಅಥವಾ ಅವರ ಪ್ರೋಸೆಸ್ನ ಇವ್ಯಾಲ್ಯುಯೇಟ್ ಮಾಡೋಕ್ಕೆ ಇದು ಅವಕಾಶ ಆಗುತ್ತೆ. ಸೊ ವಾಟ್ ಆರ್ ದ ಫೀಚರ್ಸ್? ಸೊ ನಾನು ಮೆನ್ಷನ್ ಮಾಡಿದ ಪ್ರಕಾರ ಇದು ಒಂದ್ಸರಿ ಇವ್ಯಾಲ್ಯುಯೇಷನ್ ಅಲ್ಲ, ಒಂದೇ ಸಾರಿ ಮಾಡಿಬಿಟ್ಟು ಒಂದು ಫೀಡ್ಬ್ಯಾಕ್ ಕೊಡೋದಲ್ಲ, ಇದು ರೆಗ್ಯುಲರ್ ಆಗಿ ನಡಿಬೇಕಾಗುತ್ತೆ. ದ ಕಾನ್ಸೆಪ್ಟ್ ಆ್ಯಂಡ್ ಪ್ರಾಕ್ಟೀಸ್ ಬಿಕಮ್ಸ್ ಎಂಬೆಡೆಡ್ ಇನ್ ದ ಕಲ್ಚರ್ ಆಫ್ ದ ಆರ್ಗನೈಸೇಷನ್. ಸೊ ರೆಗ್ಯುಲರ್ ಆಗಿ ಮಾಡೋ ಕಾರಣ ಅಲ್ಲಿನ ವರ್ಕಿಂಗ್ ಕಲ್ಚರ್ ಅಥವಾ ಅವ್ರು ಫಾಲೋ ಮಾಡುವಂಥ ಪ್ರೋಸೆಸ್ ಅಥವಾ ಫಾಲೋ ಮಾಡುವಂಥ ಸಿಸ್ಟಮ್ ಅಥವಾ ಲೀಗಲ್ ಲೀಗಲ್ ನೀಡ್ಸ್ ಅದನ್ನು ಫುಲ್ಫಿಲ್ ಮಾಡಲೇಬೇಕಾಗುತ್ತೆ. ಸೊ ಟೋಟಲ್ ಆಗಿ ಅಲ್ಲಿನ ವರ್ಕ್ ಕಲ್ಚರ್, ಆರ್ಗನೈಸೇಷನ್ ಕಲ್ಚರ್ ಬದಲಾವಣೆ ಆಗುತ್ತೆ. ಕಂಪ್ಯಾರಿಟಿವ್, ದ ಆರ್ಗನೈಸೇಷನ್ ಕ್ಯಾನ್ ಕಂಪೇರ್ ಇಟ್ಸ್ ಓನ್ ಪರ್ಫಾರ್ಮೆನ್ಸ್ ಈಚ್ ಇಯರ್. ಸೊ ಯೂಶ್ವಲಿ ನಾವು ಆಡಿಟಿಂಗ್ ಮಾಡುವಾಗ, ಸೋಷಿಯಲ್ ಆಡಿಟಿಂಗ್ ಮಾಡುವಾಗ ಮೋಸ್ಟ್ ಆಫ್ ದ ಏಜೆನ್ಸೀಸ್ ದೇ ಕಾಲ್ ಅಸ್ ಎವ್ರಿ ಇಯರ್ ಆರ್ ಅಟ್ಲೀಸ್ಟ್ ಒನ್ಸ್ ಇನ್ 2 years. ಸೊ ಅವ್ರು ಕಂಪೇರ್ ಮಾಡ್ತೇವೆ, ಹಿಂದೆ ನಾವು ಯಾವ ಲೆವೆಲಲ್ಲಿ ಇದ್ದೀವಿ. ಫಸ್ಟ್ 2 years ಬ್ಯಾಕ್ ಆಡಿಟಿಂಗ್ ಮಾಡಿದಾಗ ನಮ್ಮ ಆಕ್ಟಿವಿಟೀಸ್ ಅಥವಾ ನಮ್ಮ ವೆಲ್ಫೇರ್ ಆಕ್ಟಿವಿಟೀಸ್ ಅಥವಾ ನಮ್ಮ ಆರ್ಗನೈಸೇಷನ್ ಅಥವಾ ನಮ್ಮ ಕಂಪನಿ ಯಾವ ಲೆವೆಲಲ್ಲಿ ಇತ್ತು, ಇವಾಗ ನಾವು ಯಾವ ಲೆವೆಲಲ್ಲಿ ಇದ್ದೀವಿ. ನಾಟ್ ಜಸ್ಟ್ ದೇರ್ ಓನ್ ಪ್ರಾಫಿಟ್ ಆರ್ ವರ್ಕ್ ಪರ್ಫಾರ್ಮೆನ್ಸ್, ಈವನ್ ವಾಟ್ ಈಸ್ ದೇರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸೊಸೈಟಿಗೆ ಏನು ಕೊಟ್ಟಿದ್ದಾರೆ ಆ್ಯಂಡ್ ಸೊಸೈಟಿಗೆ ಏನು ಬೆನಿಫಿಟ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಕಂಪೇರ್ ಮಾಡೋಕ್ಕೆ ಅವಕಾಶ ಆಗುತ್ತೆ. ವೆರಿಫಿಕೇಶನ್, it ensures that the social accounts are audited by the suitably experienced person or agency with no vested interest in the organization. ಇಲ್ಲಿ ಏನು ಮಿಸ್ಯೂಸ್ ಆಗೋಕ್ಕೆ ಅವಕಾಶ ಇಲ್ಲ. ಯಾಕಂದರೆ ಆಡಿಟಿಂಗ್ ಮಾಡೋರು ಅವರ ಸ್ವಂತ ಇಂಟ್ರೆಸ್ಟ್ ಪ್ರಕಾರ ಆರ್ಗನೈಸೇಷನ್ನ ಆಡಿಟಿಂಗ್ ಮಾಡೋಕ್ಕಾಗಲ್ಲ. ಸೊ ಅಥವಾ ಯಾರಿಗೂ ಸಹಾಯ ಆಗಬೇಕು ಅಂತ ಅಲ್ಲಿ, ಅಂದರೆ ಕಂಪನಿಗೆ ಅಥವಾ ಆರ್ಗನೈಸೇಷನ್ಗೆ ಅಥವಾ ಒಂದು ಪ್ರಾಜೆಕ್ಟ್ಗೆ ಸಹಾಯ ಆಗಬೇಕು ಅಂತ ಅಲ್ಲ, ಸಮಾಜಕ್ಕೆ ಏನು ಒಳಿತು ಮಾಡುತ್ತೆ ಅಥವಾ ಅದರ ಉದ್ದೇಶ ಏನಿತ್ತು, ಉದ್ದೇಶ ಯಾವ ಥರ ಹಾಕೊಂಡಿದ್ದಾರೆ ಆ ಪ್ರೋಗ್ರಾಮ್ ಇದು ಅಥವಾ ಆರ್ಗನೈಸೇಷನ್ ಇದು, ಅದರ ಪ್ರಕಾರ ನಡೀತಾ ಇದೆಯಾ ಅಂತ ವೆರಿಫೈ ಮಾಡೋದು ಅಥವಾ ಫೀಡ್ಬ್ಯಾಕ್ ಕೊಡೋದು ಅಥವಾ ರಿಪೋರ್ಟ್ ಕೊಡೋದು, ಅದು ಆಡಿಟರ್ಸ್ದು ರೆಸ್ಪಾನ್ಸಿಬಿಲಿಟಿ. ಸೊ ಹಾಗಾಗಿ ಡೆಫಿನೆಟ್ ಆಗಿ ಲಾಸ್ಟ್ ಸೀರೀಸ್ ಆಫ್ ಆಡಿಟಿಂಗ್ ಮಾಡಿದಾಗ ಲಾಸ್ಟ್ ಆಡಿಟಿಂಗಲ್ಲಿ ನಾವೇನು ರೆಕಮೆಂಡೇಶನ್ಸ್ ಕೊಟ್ಟಿರ್ತೀವಿ, ಸೊ ಅದನ್ನು ಇಂಪ್ಲಿಮೆಂಟ್ ಮಾಡಿದಾರಾ ಇಲ್ವಾ ಅಂತ ನಾವು ನೋಡ್ತೀವಿ. ಸೊ ಹಾಗಾಗಿ ಡೆಫಿನೆಟ್ ಆಗಿ ಅವ್ರು ಒಪ್ಕೊಂಡಿದ್ದನ್ನ ಇಂಪ್ಲಿಮೆಂಟ್ ಮಾಡಿದಾರಾ ಇಲ್ವಾ ವೆರಿಫೈ ಮಾಡ್ಕೊಳ್ಳೋಕ್ಕೆ ಈ ಆಡಿಟಿಂಗ್ ವೆರಿಫೈ ಮಾಡಬೇಕಾಗುತ್ತೆ. ಈ ಆಡಿಟಿಂಗಲ್ಲಿ ಡಿಸ್ಕ್ಲೋಷರ್ ಟು ಸ್ಟೇಕ್ ಹೋಲ್ಡರ್ಸ್ ಆ್ಯಂಡ್ ದ ವೈಡರ್ ಕಮ್ಯುನಿಟಿ ಇನ್ ದ ಇಂಟ್ರೆಸ್ಟ್ ಆಫ್ ದ ಅಕೌಂಟಬಿಲಿಟಿ ಆ್ಯಂಡ್ ಟ್ರಾನ್ಸ್ಪರೆನ್ಸಿ. ಡೆಫಿನೆಟ್ ಆಗಿ ಅಲ್ಲಿ ಯಾರು ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ ಅವರು ಹಾಗೂ ಸಮುದಾಯಕ್ಕೆ ಅಥವಾ ವೈಡರ್ ಕಮ್ಯುನಿಟಿಗೆ, ಸೊಸೈಟಿಗೆ ಇದು ಅಲ್ಲಿ ಏನೇನು ಆಕ್ಟಿವಿಟೀಸ್ ಪ್ರೋಗ್ರಾಮ್ಸ್ ಇದೆ, ಅದು ಎಷ್ಟರ ಮಟ್ಟಿಗೆ ಅದು ಇಂಪ್ಲಿಮೆಂಟ್ ಮಾಡ್ತಾ ಇದೆ, ಅಲ್ಟಿಮೇಟ್ ಆಗಿ ಲಾಸ್ಟ್ ಬೆನಿಫಿಷರಿಗೆ ಅದು ಉಪಯೋಗ ಆಗುತ್ತಾ ಇಲ್ವಾ ಅಂತ ಹೇಳ್ಕೊಂಡು ಎಲ್ಲನೂ ಟ್ರಾನ್ಸ್ಪರೆಂಟ್ ಆಗಿರ್ಬೇಕಾಗತ್ತೆ. ಹಾಗೂ ಅದನ್ನ ಒಂದು ಜವಾಬ್ದಾರಿಯುತವಾಗಿ ಕೆಲಸ ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಸೊ ಅದನ್ನ ಯಾವುದನ್ನು ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೊಳಕ್ ಆಗಲ್ಲ, ಡಿಸ್ಕ್ಲೋಸ್ ಮಾಡಲೇಬೇಕಾಗತ್ತೆ. Next slide, please. Okay. Yeah. ಇವಾಗ ಡಿಫ್ರೆಂಟ್ ಸ್ಟೆಪ್ಸ್, ಹೇಗೆ ನಾವು ಆಡಿಟಿಂಗ್ ಅಂದ್ರೆ ಏನು, ಅದರ ಪ್ರಯೋಜನ ಏನು, ಅದರ ಗುಣಲಕ್ಷಣ ಸ್ವಭಾವ ಏನಿರುತ್ತೆ, ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸೋಷಿಯಲ್ ಆಡಿಟಿಂಗ್ ಅಂತ ನಾವು ಡಿಸ್ಕಸ್ ಮಾಡಿದೀವಿ. ಸೊ ನಾವು ಹೇಗೆ ಮಾಡಿದ್ವಿ ಸೋಷಿಯಲ್ ಆಡಿಟಿಂಗ್? ದರ್ ಆರ್ ಡಿಫ್ರೆಂಟ್ ಸ್ಟೆಪ್ಸ್ ಆಫ್ ಸೋಷಿಯಲ್ ಆಡಿಟಿಂಗ್. ಫಸ್ಟಿಗೆ ನಮ್ಮನೆ ಯಾರ ಕೇಳಬೇಕಾಗತ್ತೆ, ಬಿಕಾಸ್ ನಾವೇ ಹೋಗಿ ನಾವು ಸೋಷಿಯಲ್ ಆಡಿಟರ್ಸ್ ಅಂತ ಹೇಳ್ಬಿಟ್ಟು ನಾವೇ ಹೋಗಿ
ಆಡಿಟಿಂಗ್ನ ಸ್ಟಾರ್ಟ್ ಮಾಡೋಕ್ಕೆ ಆಗಲ್ಲ. ಯೂಶ್ವಲಿ ಏನಾಗುತ್ತೆ ಅಂದರೆ, ಯೂಶ್ವಲಿ ಎಲ್ಲ ಆಡಿಟ್ ಯಾರು ಆ ಪ್ರೋಗ್ರಾಮಿಗೆ ಸಪೋರ್ಟ್ ಮಾಡ್ತಾ ಇದ್ದಾವೋ, ಗೌರ್ಮೆಂಟ್ ಆರ್ಗನೈಸೇಷನ್, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಇರ್ಬೋದು ಅಥವಾ ಫಂಡ್ ಸಪೋರ್ಟಿಂಗ್ ಏಜೆನ್ಸೀಸ್ ಇರ್ಬೋದು. ಸೊ ಅವರು ನಮ್ಮನ್ನು ಕೇಳ್ತಾರೆ ಫಾರ್ ದ ಆಡಿಟಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಆವಾಗ ನಾವು ಆಸ್ ಎ ಆಡಿಟರ್ ನಾವೇನು ಮಾಡಬೇಕಂದ್ರೆ, ಅಲ್ಲಿ ಹೋಗಿ ಆಡಿಟ್ ಮಾಡುವ ಮೊದಲು, ಸೊ ವಿ ಹ್ಯಾವ್ ಟು ಪ್ರೈಮರ್ಲಿ ಪ್ಲ್ಯಾನ್ ದ different phases of auditing. So ಏನು ಮಾಡ್ತೀವಿ ಇದರಲ್ಲಿ, we have to, the auditors should define the audit objectives and likely scope of the audit. The auditors start to develop the audit program to define the audited testing procedure. So ಇಲ್ಲಿ ಯಾಕೆ ನಾವು ಆಡಿಟಿಂಗ್ ಮಾಡ್ತಾ ಇದ್ದೀವಿ, ಅದರ ಉದ್ದೇಶ ಏನು, ಯಾವ ಏರಿಯಲ್ಲಿ ನಾವು ಎಕ್ಸಾಮಿನ್ ಮಾಡ್ತೀವಿ, ಸೊ ಎಷ್ಟು ದಿನ ನಾವು ಆಡಿಟಿಂಗ್ ಮಾಡಬೇಕಾಗತ್ತೆ, ಏನೇನು ಪ್ರೋಗ್ರಾಮ್ಸ್ನ ನಾವು ಇನ್ಸ್ಪೆಕ್ಟ್ ಮಾಡ್ತೀವಿ ಅಥವಾ ಎಕ್ಸಾಮಿನ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಾವೊಂದು ಪ್ರೋಗ್ರಾಮ್ನ ಪ್ಲ್ಯಾನ್ ಮಾಡಬೇಕಾಗತ್ತೆ. ದಿಸ್ ಇನ್ವಾಲ್ವ್ಸ್ ಎ ರಿವ್ಯೂ ಆಫ್ ದ ರಿಸಲ್ಟ್ಸ್ ಫ್ರಮ್ ದ ಲಾಸ್ಟ್ ಟೈಮ್ ಆ್ಯಂಡ್ ಆಡಿಟ್ ಆಫ್ ದ ಏರಿಯಾ ಆಫ್ ಕನ್ಸರ್ನ್ ಅಕ್ಕರ್ಡ್. ಸೊ ನಾವು ಈ ಆಡಿಟ್ ಪ್ಲ್ಯಾನ್ ಮಾಡುವಾಗ, ಆಬ್ಜೆಕ್ಟಿವ್ಸ್ ಎಲ್ಲ ಬರೆಯುವಾಗ ಅಥವಾ ಡಿಫ್ರೆಂಟ್ ಪ್ರೊಸೀಜರ್ಸ್ನ ನಾವು ಪ್ಲ್ಯಾನ್ ಮಾಡುವಾಗ, ಹಿಂದಿನ ಆಡಿಟಲ್ಲಿ ಯಾವ ಏರಿಯಾದಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕಾಗತ್ತೆ, ಅದರ ಏನು ಫೀಡ್ಬ್ಯಾಕ್ ಇತ್ತು, ಆ ರಿಪೋರ್ಟಲ್ಲಿ ಏನು ಹೇಳುತ್ತೆ ಅಂತ ಹೇಳ್ಬಿಟ್ಟು, ಏನು ಸಜೆಷನ್ಸ್ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಅದನ್ನು ನೋಡಿಕೊಂಡು ಈ ಪ್ಲ್ಯಾನ್ನ ನಾವು ಆಡಿಟರ್ಸ್ ಕೂತ್ಕೊಂಡು ಪ್ಲ್ಯಾನ್ ಮಾಡಬೇಕಾಗುತ್ತೆ. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ನೆಕ್ಸ್ಟ್ ನಾವು ಯಾರು ನಮ್ಮನ್ನು ಆಡಿಟ್ ಮಾಡೋಕ್ಕೆ ಕೇಳಿರ್ತಾರೋ ಅವ್ರಿಗೂ ಮತ್ತು ನನಗೆ ಮಾತ್ರ ಈ ವಿಷಯ ಗೊತ್ತಿರುತ್ತೆ. ನೆಕ್ಸ್ಟ್ ನಾವು ಪ್ಲ್ಯಾನ್ ಮಾಡಿದ ಮೇಲೆ ನಮ್ಮ ಏನು ಪ್ಲ್ಯಾನ್ ಇದೆ, ಯಾವ ಡೇಟ್ಗೆ ನಾವು ಆಡಿಟ್ ಮಾಡ್ತೀವಿ, ಯಾವ ಏರಿಯಾನ ಎಕ್ಸಾಮಿನ್ ಮಾಡ್ತೀವಿ, ಏನು ನಮಗೆ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಯಾರನ್ನ ನಾವು ಮೀಟ್ ಮಾಡಬೇಕಾಗತ್ತೆ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ಮೇಲೆ, ಅಂದರೆ ಆಬ್ಜೆಕ್ಟಿವ್ಸ್ ಆಫ್ ದ ಆಡಿಟ್, ಅದನ್ನು ನಾವು ಅನೌನ್ಸ್ ಮಾಡ್ತೀವಿ. The purpose of the plan list is to introduce the objectives of the audit, to detail the planned review process and to set the expectations for outcomes of the audit. So ನಾವಿಲ್ಲಿ ಕಮ್ಯುನಿಕೇಟ್ ಮಾಡ್ತೀವಿ, ಯಾರನ್ನ ನಾವು ಆಡಿಟ್ ಮಾಡಕ್ಕೆ ಹೋಗ್ತೀವೋ, ಯಾವ ಪ್ರೋಗ್ರಾಮ್ನ ನಾವು ಆಡಿಟ್ ಮಾಡಕ್ಕೆ ಹೋಗ್ತೀವೋ, ಸೊ ಅವ್ರ ಜೊತೆ ನಾವು ನಮ್ಮ ಉದ್ದೇಶ ಏನು, ನಮ್ಮದು ಯಾವ ಪ್ರೋಸೆಸ್ಸಲ್ಲಿ ನಾವು ಯಾವ ಪ್ಲ್ಯಾನ್, ನಮ್ದು ಏನು ಪ್ಲ್ಯಾನ್ ಇದೆ ಆಡಿಟ್ ಮಾಡೋಕ್ಕೆ ಬರುವಾಗ, ಮತ್ತು ನಮ್ಮದು ಎಕ್ಸ್ಪೆಕ್ಟೇಷನ್ ಏನಿದೆ, ಅಂದರೆ ಯಾವ ಥರ ನಿಮ್ಮದು ಸಹಕಾರ ಬೇಕು, ಯಾವ ದಿನ ನಾವು ಆಡಿಟ್ ಮಾಡ್ತೀವಿ, ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಸೊ ನಾವು ಅವ್ರಿಗೆ ಡಿಸ್ಕ್ಲೋಸ್ ಮಾಡ್ತೀವಿ. ಫಾರ್ಮಲಿ ದಿಸ್ ಶುಡ್ ಬಿ ಡಿಸ್ಕಸ್ಡ್ ಆ್ಯಂಡ್ ಪ್ಲ್ಯಾನ್ ವಿತ್ ದ ಮ್ಯಾನೇಜ್ಮೆಂಟ್ ದ್ಯಾಟ್ ದ ಏರಿಯಾ ವಿಲ್ ಬಿ ಆಡಿಟೆಡ್. ಸೊ ಇದನ್ನು ನಾವು ಡೈರೆಕ್ಟಾಗಿ ಸ್ಟೇಕ್ ಹೋಲ್ಡರ್ಸ್ ಅಥವಾ ಬೆನಿಫಿಷರೀಸ್ಗೆ ಅಥವಾ ಎಂಪ್ಲಾಯೀಸ್ಗೆ ನಾವು ಡಿಸ್ಕಸ್ ಮಾಡಲ್ಲ. ಸೊ ಅಲ್ಲಿನ ಮ್ಯಾನೇಜ್ಮೆಂಟ್ಗೆ, ಮೇಯ್ನಾಗಿ ಯಾರು ರೆಸ್ಪಾನ್ಸಿಬಲ್ ಪರ್ಸನಲ್ಸ್ ಇರ್ತಾರೆ ಆರ್ಗನೈಸೇಷನ್ ಅಥವಾ ಪ್ರಾಜೆಕ್ಟ್ ಇರ್ಬೋದು ಅಥವಾ ಪ್ರೋಗ್ರಾಮ್ ಇರ್ಬೋದು, ಮೇನ್ ಪರ್ಸನ್ನ ನಾವು ಕಮ್ಯುನಿಕೇಟ್ ಫಾರ್ಮಲ್ ಆಗಿ ಮಾಡ್ತೀವಿ. ನಾಟ್ ಜಸ್ಟ್ ಓರ್ಲಿ, ವಿ ಹ್ಯಾವ್ ಟು ಸೆಂಡ್ ದ ರಿಕ್ವೆಸ್ಟ್ to the management. The plan list may include senior administration officials that have responsibility for all units or departments, as I mentioned. So main yaro personnel irtare atha management irutte, avrige ನಾವು ಇದನ್ನ communicate. This is second step. This is called social audit announcement. Third step, audit entrance meeting. So ನಾವು ಆಬ್ಜೆಕ್ಟಿವ್ಸ್ ಡೆವಲಪ್ ಮಾಡಿದ್ದೀವಿ, ನಮ್ಮದು ಪ್ಲ್ಯಾನ್ ಡೆವಲಪ್ ಮಾಡಿದ್ದೀವಿ, ಮ್ಯಾನೇಜ್ಮೆಂಟ್ಗೆ ಇನ್ಫಾರ್ಮ್ ಮಾಡಿದ್ದೀವಿ, ಪ್ಲ್ಯಾನ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ನಾವು ಡೈರೆಕ್ಟಾಗಿ ಹೋಗಿ ಮ್ಯಾನೇಜ್ಮೆಂಟ್ನ ಮೀಟ್ ಮಾಡಬೇಕು. ದ ಇನಿಷಿಯಲಿ ಮೀಟ್ಸ್ ವಿತ್ ದ ಆಡಿಟಿ ಟು ಡಿಸ್ಕಸ್ ದ ಆಡಿಟ್ ಸ್ಕೋಪ್ ಆ್ಯಂಡ್ ಸಬ್ಸ್ಕ್ವೆಂಟ್ ಆಡಿಟ್ ಸ್ಟೆಪ್ಸ್. ಸೊ ಅಗೇನ್ ನಾವು ರೈಟಿಗೆಲ್ಲ ಕೊಟ್ಟಿದ ಮೇಲೆ ನಾವು ಡೈರೆಕ್ಟಾಗಿ ಹೋದಾಗ ಮೀಟ್ ಮಾಡಿ ಫಸ್ಟು ನಮ್ಮದು ಆಬ್ಜೆಕ್ಟಿವ್ಸ್ ಏನು, ಮೇನ್ ಮ್ಯಾನೇಜ್ಮೆಂಟ್ಗೆ, ಮೇನ್ ಸೀನಿಯರ್ ಪರ್ಸನಲ್ಸ್ಗೆ ಅಥವಾ ಮೇನ್ ಪರ್ಸನ್ ಆಫ್ ದ ಆರ್ಗನೈಸೇಷನು, ಅವ್ರ ಜೊತೆ ನಮ್ಮ ಪ್ಲ್ಯಾನ್ನ ಡಿಸ್ಕಸ್ ಮಾಡಬೇಕಾಗುತ್ತೆ. ಸೊ ಯಾವ ಏರಿಯಾನ ನಾವು ಆಡಿಟ್ ಮಾಡ್ತೀವಿ, ಏರಿಯಾ ಅಂದರೆ ಫಿನಾನ್ಸ್, ವೆಲ್ಫೇರು ಅಥವಾ ಹೆಲ್ತ್, ಯಾವ ಏರಿಯಾನ ಆಡಿಟ್ ಮಾಡ್ತೀವಿ ಅಂತ ಅವ್ರ ಹತ್ರ ಡಿಸ್ಕಸ್ ಮಾಡಬೇಕಾಗುತ್ತೆ. ಆಡಿಟಿ ಶುಡ್ ಪ್ರೊವೈಡ್ ಆ್ಯನ್ ಓವರ್ವ್ಯೂ ಆಫ್ ದ ಮೇಜರ್ ಪ್ರೋಗ್ರಾಮ್ಸ್ ಆ್ಯಂಡ್ ಆಪರೇಷನ್ಸ್. ಸೊ ಅವಾಗ ಅವ್ರು ಏನು ಮಾಡಬೇಕಾಗುತ್ತೆ, ಮ್ಯಾನೇಜ್ಮೆಂಟು ಅವರು ಇನ್ ಬ್ರೀಫ್ ಆಗಿ ಅಥವಾ ಡೀಟೇಲ್ ಆಗಿ, ನಾಟ್ ಇನ್ ಬ್ರೀಫ್, ಇನ್ ಡೀಟೇಲ್ ಆಗಿ ಏನೇನು ಆ್ಯಕ್ಟಿವಿಟೀಸಲ್ಲಿ ನಡೀತಾ ಇದೆ ಆ್ಯಂಡ್ ದ ಬ್ಯಾಕ್ಗ್ರೌಂಡ್ ಆಫ್ ದ ಆರ್ಗನೈಸೇಷನ್ ಆ್ಯಂಡ್ ದ ಡೀಟೇಲ್ಸ್ ಆಫ್ ದ ಆರ್ಗನೈಸೇಷನ್, ಫಾರ್ ಎಕ್ಸಾಂಪಲ್ ಪರ್ಸನಲ್ಸ್, ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಇಫ್ ಇಟ್ ಇಸ್ ಅ ಕಂಪನಿ, ಪ್ರೊಡಕ್ಷನ್, ಸ್ಟೇಕ್ ಹೋಲ್ಡರ್ಸ್ ಎಲ್ಲ ಡೀಟೇಲ್ಸ್ ನಮಗೆ ಕೊಡಬೇಕಾಗುತ್ತೆ. Auditor will also discuss the expected length of the audit. ಎಷ್ಟು ದಿನ ನಾವು ಆಡಿಟ್ ಮಾಡ್ತೀವಿ ಅಂತ ಕೂಡ ಅವ್ರ ಹತ್ರ ನಾವು ಚರ್ಚೆ ಮಾಡ್ತೀವಿ. ಅವರ ಜೊತೆ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು
then we will start the audit. Okay. Yeah, this is the actual work. This is field work. This here we gather information and perform audit testing in order to gain and understand in internal controls. So I'm not going in each and every detail here. So ಏನು ಮಾಡ್ತೀವಿ ಅಂದರೆ ನಾವು ಮೇನ್ ಆಗಿ ಬೆನಿಫಿಷಿಯರ್ಸ್ನ ಇಂಟರ್ವ್ಯೂ ಮಾಡ್ತೀವಿ ಆ್ಯಂಡ್ ಆಲ್ ಸ್ಟೇಕ್ ಹೋಲ್ಡರ್ಸ್, ನಾಟ್ ಜಸ್ಟ್ ಬೈ ಇಂಟರ್ವ್ಯೂಯಿಂಗ್ ಅಬ್ಸರ್ವೇಷನ್ ಮಾಡ್ತೀವಿ, ಅವರ ಡೇಟಾ ಅಥವಾ ಡಾಕ್ಯುಮೆಂಟ್ಸ್ ಏನಿದೆಯೋ ಅದನ್ನು ಕೂಡ ವೆರಿಫೈ ಮಾಡಿಕೊಂಡು ನಾವು ಕೆಲವು ಸರಿ ಫೀಲ್ಡ್ ವಿಸಿಟ್ ಮಾಡಬೇಕಾಗುತ್ತೆ. ನೇಬರಿಂಗ್ ಪರ್ಸನ್ ಇಮಿಡಿಯೇಟ್ ಕಮ್ಯುನಿಟಿ, ನಾಟ್ ಇಮಿಡಿಯೇಟ್ ಕಮ್ಯುನಿಟಿಂದ ಕಾಂಟ್ಯಾಕ್ಟ್ ಮಾಡಿಕೊಂಡು ಪ್ರೋಗ್ರಾಮ್ ಬಗ್ಗೆ ಅಥವಾ ಕಂಪನಿ ಬಗ್ಗೆ ಅಥವಾ ಆರ್ಗನೈಸೇಷನ್ ಬಗ್ಗೆ ನಾವು ಫೀಡ್ಬ್ಯಾಕ್ ತಗೊಳ್ತೀವಿ. ನೆಕ್ಸ್ಟ್, ಓಕೆ. The fifth step is reviewing and communicating results. If the audit team identifies potential control weakness, policy or procedural violations or other areas of concern during the course of field work, they are discussed with the auditee. ನಾವು ಫೀಲ್ಡ್ ಆಡಿಟ್ ಹೋದಾಗ ಅಥವಾ ನಾವು ಇಂಟರ್ವ್ಯೂ ಮಾಡಿದಾಗ ಏನೇನಾದ್ರು ಅಬ್ಸರ್ವ್ ಮಾಡಿರ್ತೀವಿ, ಏನಾದರೂ ನಮಗೆ ವೈಲೇಷನ್ ಆಫ್ ಪ್ರೊಸೀಜರ್ ಅಥವಾ ಪಾಲಿಸಿ ಅಥವಾ ಏನಾದರೂ ಅವರ ಆಕ್ಟಿವಿಟೀಸಲ್ಲಿ ಪ್ರೋಗ್ರಾಮಲ್ಲಿ ವೀಕ್ನೆಸ್ ಅಂತ ಕಂಡು ಬಂದರೆ ನಾವು ಅದನ್ನು ಮ್ಯಾನೇಜ್ಮೆಂಟ್ ಜೊತೆ ಕೂತ್ಕೊಂಡು ಅಥವಾ ಕನ್ಸರ್ನ್ ಪೀಪಲ್, ಇದು ಫಿನಾನ್ಸ್ ಬಗ್ಗೆ ನಮಗೆ ಏನಾದರೂ ಡೌಟ್ಸ್ ಅಥವಾ ವೆರಿಫಿಕೇಶನ್ ಬೇಕಿದ್ರೆ ಫಿನಾನ್ಸ್ ಡಿಪಾರ್ಟ್ಮೆಂಟ್, ಫಾರ್ ಎಕ್ಸಾಂಪಲ್ HR ಬಗ್ಗೆ ನಾವು ಏನಾದರೂ ವೆರಿಫಿಕೇಶನ್ ಬೇಕಿದ್ರೆ ಅಥವಾ ಡೌಟ್ಸ್ ಇದ್ದರೆ, ಏನಾದರೂ ವೀಕ್ನೆಸಸ್ ಇದ್ದರೆ, ಪಾಲಿಸಿ ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ HR ಡಿಪಾರ್ಟ್ಮೆಂಟ್ ಹತ್ರ ಕೂತ್ಕೊಂಡು ನಾವು ಅದನ್ನು ಕನ್ಫರ್ಮ್ ಮಾಡ್ಕೊಳ್ತೀವಿ. ನಾಟ್ ಜಸ್ಟ್ ವಾಟ್ ಎವರ್ ದ ಸಬ್ಜೆಕ್ಟ್ಸ್ ಈಸ್, ಬೆನಿಫಿಷಿಯರ್ ನಮ್ಗೆ ಹೇಳ್ತಾರೆ ಅಂತ ಹೇಳ್ಕೊಂಡು ಅಥವಾ ಯಾವುದೋ ಒಂದು ಡಾಕ್ಯುಮೆಂಟಲ್ಲಿ ನಮಗೆ ಸಿಕ್ಕಿದೆ ಅಂತ ತಪ್ಪು ಕಂಡು ಹಿಡಿದಿದ್ದೀವಿ ಅಂತ ಹೇಳಿಬಿಟ್ಟು ನಾವು ಅದನ್ನು ಇದು ಮಾಡಲ್ಲ. ಬಟ್ ಆಡಿಟರ್ಸ್ ಆಗಿದ್ದವರು ಕನ್ಸರ್ನ್ ಪೀಪಲ್ ಅಥವಾ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಜೊತೆ ಕೂತ್ಕೊಂಡು ಅದನ್ನು ವೆರಿಫೈ ಮಾಡ್ಕೊಳ್ತೀವಿ. The result of the audit once confirmed are communicated with the audit report. ಸೊ ಎಲ್ಲ ನಮ್ಮದು ಡೌಟ್ ಕ್ಲಾರಿಫೈ ಆಯಿತು, ನಿಜ ಅಂಶ ಏನಿದೆ ಅಥವಾ ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಇದೆ, ಏನೇನು ಪ್ರೋಗ್ರಾಮ್ಸ್ ಇದೆ, ಹೇಗೆ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಬೈ ಕಲೆಕ್ಟಿಂಗ್ ದ ಫೀಲ್ಡ್ ಫ್ರಮ್ ದ ಫೀಲ್ಡ್, after verifying with the different departments and personnel, so we make a report. Sixth step, audit exit meeting. ಸೊ ಇದರಲ್ಲಿ ಏನಾಗುತ್ತೆ, ಸೊ ನಾವು ವೆರಿಫೈ ಮಾಡ್ಕೊಂಡಿದ್ದೀವಿ ಅಥವಾ ಕನ್ಫರ್ಮ್ ಮಾಡ್ಕೊಂಡಿದ್ದೀವಿ ನಮ್ಮ ಫೈಂಡಿಂಗ್ಸ್ನೆಲ್ಲ, ನಾವು ಏನೇನೋ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿದ್ದೀವಿ, ಆ ಫೈಂಡಿಂಗ್ಸ್ನೆಲ್ಲ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ನಾವು ಎಕ್ಸಿಟ್ ಮೀಟಿಂಗ್ ಕೂತ್ಕೊಳ್ತೀವಿ. ಇದು ಅಗೈನ್ ದ ಕನ್ಸರ್ನ್ ಪೀಪಲ್, ಡೆಫಿನೆಟ್ಲಿ ಬೆನಿಫಿಷಿಯರಿ ಕಡೆಯಿಂದ ಒಬ್ಬರು ಬೇಕಾಗುತ್ತೆ, ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಪರ್ಸನಲ್ಸ್ ಬೇಕಾಗುತ್ತೆ, ಹಾಗೆ ಹೆಡ್ ಆಫ್ ದ ಆರ್ಗನೈಸೇಷನ್ ಅಥವಾ ಹೆಡ್ ಆಫ್ ದ ಪ್ರಾಜೆಕ್ಟ್ ನಾವು ಮೀಟಿಂಗ್ ಕೂತ್ಕೊಂಡು ನಮ್ಮ ಫೀಡ್ಬ್ಯಾಕ್ನ ಕೊಡ್ತೀವಿ. ಸೊ ಫೀಡ್ಬ್ಯಾಕ್ ಜೊತೆ ನಾವು ರೆಕಮೆಂಡೇಶನ್ಸ್ನ ಕೂಡ ಅದರಲ್ಲಿ ರಿಪೋರ್ಟಲ್ಲಿ ಮೆನ್ಷನ್ ಮಾಡ್ತೀವಿ, ಡಿಸ್ಕಸ್ ಮಾಡ್ತೀವಿ. ಸೊ ಈ ರೆಕಮೆಂಡೇಶನ್ಸು ಮತ್ತು ಅಲ್ಲಿ ವೀಕ್ನೆಸಸ್ ಏನಿದೆ ಅಥವಾ ಗುಡ್ ಏನಾದರೂ ವೆದರ್ ಇಟ್ಸ್ ಅ ಗುಡ್ ಆರ್ ಬ್ಯಾಡ್ ಥಿಂಗ್ಸ್ ವಿ ಮೆನ್ಷನ್ ಡ್ಯೂರಿಂಗ್ ದಿಸ್ ಮೀಟಿಂಗ್. ಸೊ ಅದನ್ನು ಡಿಸ್ಕಸ್ ಮಾಡಿದಾಗ ಎರಡೂ ಪಾರ್ಟಿನೂ ಎಗ್ರಿ ಆದರೆ ಮಾತ್ರ ಫೈನಲ್ ನಾವು ರಿಪೋರ್ಟ್ಗೆ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ಯಾರು ಎರಡು ಪಾರ್ಟಿ, ಒಂದು ಆಡಿಟರ್ಸ್, ಇನ್ನೊಂದು ಮ್ಯಾನೇಜ್ಮೆಂಟ್ ಆ್ಯಂಡ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಸ್ ಅಥವಾ ಕನ್ಸರ್ನ್ ಪೀಪಲ್ ಬೆನಿಫಿಷರೀಸ್ನೇ ಇರ್ಬೋದು. ಸೊ ಅವ್ರು ಎಲ್ಲರೂ ಒಪ್ಕೊಂಡ ಮೇಲೆ ನಾವು ಫೈನಲ್ ರಿಪೋರ್ಟ್ನ ನಾವು ಬರಿಬೇಕಾಗತ್ತೆ. ನೆಕ್ಸ್ಟ್, ದಿಸ್ ಇಸ್ ಅ ಫೈನಲ್ ಆಡಿಟ್ ರಿಪೋರ್ಟ್. ಆಡಿಟ್ ರಿಪೋರ್ಟ್ ಕೊಟ್ಟ ಮೇಲೆ ನಾವೊಂದು ಡ್ಯೂರೇಷನ್ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಕಂಪನಿಯಲ್ಲಿ ಸರಿಯಾದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಅಥವಾ ಗಾರ್ಮೆಂಟ್ ಇಂಡಸ್ಟ್ರೀಸಲ್ಲಿ ಮಹಿಳೆಯರಿಗೆ ಟಾಯ್ಲೆಟ್ನ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಇದು 1 ವರ್ಷ 2 ವರ್ಷ ತಗೊಳ್ಬೇಕಾಗಿಲ್ಲ, ಒಂದು 2-3 ಡೇಸ್ ಅಥವಾ ಒಂದು ವಾರ ಮ್ಯಾಕ್ಸಿಮಮ್, ಡಿಪೆಂಡಿಂಗ್ ಆನ್ ದ ಇಶ್ಯೂ, ಡಿಪೆಂಡಿಂಗ್ ಆನ್ ದ ಪ್ರಾಬ್ಲಮ್. ಅವರ ಜೊತೆ ಡ್ಯೂರೇಷನ್ ಎಷ್ಟು ಬೇಕು ಅಂತ ಕೇಳಿಕೊಂಡು ಅವರು ಹೇಳಿದ ಒಂದು ಡ್ಯೂರೇಷನ್ನ ನಾವು ರಿಪೋರ್ಟ್, ಇಷ್ಟು ದಿನದೊಳಗಡೆ ಇದನ್ನು ರಿಪೇರಿ ಮಾಡ್ತಾರೆ, ಇಷ್ಟು ದಿನದೊಳಗಡೆ ಈ ವ್ಯವಸ್ಥೆನ ಸರಿ ಮಾಡ್ತಾರೆ, ಇಷ್ಟು ದಿನದಲ್ಲೇ ಈ ಬೆನಿಫಿಟ್ಸ್ನ ಕೊಡಿಸ್ತಾರೆ ಅಂತ ಅವ್ರ ಹತ್ರ ನಾವು ಡಿಸ್ಕಸ್ ಮಾಡಿಕೊಂಡು ಅವರು ಅದಕ್ಕೆ ಒಪ್ಕೊಂಡ್ಮೇಲೆ ಅದನ್ನು ನಾವೊಂದು ರಿಪೋರ್ಟಲ್ಲಿ ಮೆನ್ಷನ್ ಮಾಡಿದ ಮೇಲೆ, ಸೊ ಅದನ್ನು ನಾವು ಫೈನಲ್ ರಿಪೋರ್ಟ್ನ ಯಾರು ನಮಗೆ ಆಡಿಟ್ ಮಾಡೋಕ್ಕೆ ಹೇಳಿರ್ತಾರೋ, ಸಪೋರ್ಟಿಂಗ್ ಏಜೆನ್ಸೀಸ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ಅಥವಾ ಏನೇ ಫರ್ಮ್ ಇರ್ಬೋದು, ಅವರಿಗೆ ನಾವು ರಿಪೋರ್ಟ್ನ ಸಬ್ಮಿಟ್ ಮಾಡ್ತೀವಿ. Okay. So these are the different steps of social audit. So do you have any doubt on steps? That is important. ಯಾಕಂದ್ರೆ ಹೇಗೆ ನಾವು ಆಡಿಟ್ ಮಾಡ್ತೀವಿ ಅಂತ ಕ್ಲಿಯರ್ ಆಗಿರಬೇಕು. ಸೊ ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಯು ಕ್ಯಾನ್ ಆಸ್ಕ್ ಮೀ. ಸೊ ನೆಕ್ಸ್ಟ್, ಏನೇನು ಬೆನಿಫಿಟ್ಸು
ಸೋಷಿಯಲ್ ಆಡಿಟ್ ಮಾಡೋದ್ರಿಂದ ಡೆಫಿನೆಟ್ಲಿ ಇಲ್ಲಿ ಕಮ್ಯುನಿಟಿನ ಅಥವಾ ಅಲ್ಲಿ ಬೆನಿಫಿಷರೀಸ್ನ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸಹಾಯ ಆಗುತ್ತೆ. ಆ್ಯಂಡ್ ಇಂಡೈರೆಕ್ಟ್ಲಿ ಇನ್ಫಾರ್ಮಲಿ we are training the beneficiaries and the community to participate in all levels. Encourage local democracy. ಯಾವಾಗಲೂ ನಾವು ಟಾಪ್ ಬಾಟಮ್ ಮ್ಯಾನೇಜ್ಮೆಂಟ್ ಅಂತ ಹೇಳಿಬಿಟ್ಟು ನಾವು ಯಾವಾಗಲೂ ಪ್ಲಾನ್ ಮಾಡೋ ಪ್ರೋಗ್ರಾಮ್ನ ಮೇಲೆಯವ್ರು ಕೂತ್ಕೊಂಡು ನಾವು ಪ್ಲಾನ್ ಮಾಡ್ತೀವಿ. ಸೊ ಲಾಸ್ಟಲ್ಲಿ ಬೆನಿಫಿಷರೀಸು ಮತ್ತು ಅದನ್ನು ಇಂಪ್ಲಿಮೆಂಟ್ ಮಾಡೋರನ್ನ ನಾವು ಇನ್ಕ್ಲೂಡ್ ಮಾಡಲ್ಲ. ಬಟ್ ಸೋಷಿಯಲ್ ಆಡಿಟ್ ಮಾಡೋದ್ರಿಂದ ಏನಪ್ಪ ಸ್ಥಳೀಯ ಮಟ್ಟದಲ್ಲಿ ಜನಗಳಿಗೆ ಭಾಗವಹಿಸಕ್ಕೆ ಒಂದು ಅವಕಾಶ ಇರುತ್ತೆ, ಹಾಗೆ ಎನ್ಕರೇಜ್ಮೆಂಟ್ನ ಇದು ಕೊಡುತ್ತೆ. ಸೊ ಇಟ್ ಎನ್ಕರೇಜಸ್ ಕಮ್ಯುನಿಟಿ ಪಾರ್ಟಿಸಿಪೇಷನ್. ಬೆನಿಫಿಟ್ಸ್ ಡಿಸ್ಅಡ್ವಾಂಟೇಜ್ ಗ್ರೂಪ್ಸ್, ಯಾರಿಗೆ ಅಂದರೆ ಅಲ್ಟಿಮೇಟ್ ದ ವರ್ಕ್ ಸ್ಪೆಷಲಿ ಆಗಿ ಈಗ ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರಲ್ ಆಡಿಟಿಂಗ್ ನೋಡಿದ್ರೆ ಅಲ್ಲಿ ರೈತರಿಗೆ ಪಾಲಿಸಿ ಬಗ್ಗೆ ಅಥವಾ ಕಂಪನಿ ಪಾಲಿಸಿ ಬಗ್ಗೆ ವೆಲ್ಫೇರ್ ಬೆನಿಫಿಟ್ಸ್ ಬಗ್ಗೆ ಗೊತ್ತಿರಲ್ಲ. ಸೊ ಸೋಷಿಯಲ್ ಆಡಿಟಿಂಗ್ ಮಾಡೋದ್ರಿಂದ ಅವರಿಗೆ ಬೆನಿಫಿಟ್ ಆಗುತ್ತೆ. ಅವ್ರಿಗೆ ಏನು ರೀಚ್ ಆಗಬೇಕೋ ಅದನ್ನು ರೀಚ್ ಆಗೋ ಥರ ಮಾಡೋಕ್ಕೆ ಆ ಸೋಷಿಯಲ್ ಆಡಿಟಿಂಗ್ ಸಹಾಯ ಆಗುತ್ತೆ. ಇಟ್ ಪ್ರಮೋಟ್ಸ್ ಕಲೆಕ್ಟಿವ್ ಡಿಸಿಷನ್ಸ್ ಮೇಕಿಂಗ್ ಆ್ಯಂಡ್ ಶೇರಿಂಗ್ ರೆಸ್ಪಾನ್ಸಿಬಿಲಿಟೀಸ್. ಸೊ ಆ ಸೋಷಿಯಲ್ ಆಡಿಟ್ ಮಾಡೋ ಕಾರಣ ಬಿಕಾಸ್ ಇಟ್ ಈಸ್ ಇನ್ಕ್ಲೂಡಿಂಗ್ ಎವ್ರಿ ಒನ್, ಆಲ್ ದ ಸ್ಟೇಕ್ ಹೋಲ್ಡರ್ಸ್. ಸೊ ಹಾಗಾಗಿ ಅಲ್ಲಿ ಕಲೆಕ್ಟಿವ್ ಆಗಿ ಡಿಸಿಷನ್ ತಗೊಳ್ಳೋಕ್ಕೆ, ಪ್ಲ್ಯಾನ್ ಮಾಡೋಕ್ಕೆ, ಹಾಗೆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಕ್ಕೆ ಇದು ಸಹಾಯ ಆಗುತ್ತೆ. ಇಟ್ ಡೆವಲಪ್ಸ್ ಹ್ಯೂಮನ್ ರಿಸೋರ್ಸಸ್ ಆ್ಯಂಡ್ ಸೋಷಿಯಲ್ ಹ್ಯಾಬಿಟ್. ಸೊ ಅಲ್ಲಿ ಮಾನವ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಕೆ ಮಾಡ್ಕೊಳ್ಳೋಕ್ಕೆ ಇದು ಸಹಾಯ ಆಗುತ್ತೆ. ಯಾಕಂದರೆ ಕೆಲವರಿಗೆ ಸ್ಕಿಲ್ ಇರುತ್ತೆ, ಕೆಪಾಸಿಟಿ ಇರುತ್ತೆ, ಅಥವಾ ಕೆಲವು ಸರಿ ಲೂಪ್ ಹೋಲ್ಸ್ ಏನಾದರೂ ಇದ್ದರೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ, ಹಾಗೆಯೇ ಒಳ್ಳೆ ಸ್ಕಿಲ್ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಇಟ್ಸ್ ಲೈಕ್ ಎ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಆಫ್ ದ ಆರ್ಗನೈಸೇಷನ್ ಇದು ಸಹಾಯ ಆಗುತ್ತೆ. ಅಂದರೆ ಹ್ಯೂಮನ್ ರಿಸೋರ್ಸ್ನ ಕರೆಕ್ಟಾಗಿ ಬಳಕೆ ಮಾಡ್ಕೊಳ್ಳೋಕ್ಕೆ ಅಥವಾ ಉಪಯೋಗ ಮಾಡ್ಕೊಳ್ಳೋಕ್ಕೆ ಸೋಷಿಯಲ್ ಆಡಿಟ್ ಸಹಾಯ ಆಗುತ್ತೆ. ಇಟ್ ಮಾನಿಟರ್ಸ್ ದ ಸೋಷಿಯಲ್ ಆ್ಯಂಡ್ ಎಥಿಕಲ್ ಇಂಪ್ಯಾಕ್ಟ್ ಆ್ಯಂಡ್ ಪರ್ಫಾರ್ಮೆನ್ಸ್ ಆಫ್ ದ ಆರ್ಗನೈಸೇಷನ್. ಸೊ ಆವಾಗ ನಾವು ಪದೇ ನಾವು ಸೋಷಿಯಲ್ ಆಡಿಟ್ ಮಾಡೋದ್ರಿಂದ ಸಂಸ್ಥೆದು ಸಾಮಾಜಿಕ ಮತ್ತು ನೈತಿಕ ಜವಾಬ್ದಾರಿಗಳನ್ನು ಸರಿಯಾಗಿ ಮಾಡೋಕ್ಕೆ ಸಹಾಯ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಸಾಮಾಜಿಕ ಕಳಕಳಿ ಅಂದರೆ ಎನಿ ಆರ್ಗನೈಸೇಷನ್, ಪ್ರಾಫಿಟ್ ಮೇಕಿಂಗ್ ಆರ್ಗನೈಸೇಷನ್ ಎಸ್ಪೆಷಲಿ, ಸೊ ದೇ ಹ್ಯಾವ್ ಟು ಕಾಂಟ್ರಿಬ್ಯೂಟ್ 10% ಆಫ್ ದೇರ್ ಪ್ರಾಫಿಟ್ ಟು ದ ಸೊಸೈಟಿ. ಸೊ ನಾವು ಆಡಿಟಿಂಗ್ ಮಾಡುವಾಗ ವಾಟ್ ಇಸ್ ದೇರ್ ಸೋಷಿಯಲ್ ಕಾಂಟ್ರಿಬ್ಯೂಷನ್, ವಾಟ್ ಇಸ್ ದೇರ್ ಸೋಷಿಯಲ್ ಸರ್ವಿಸ್, ಏನು ಸೊಸೈಟಿಗೆ ಏನು ಮಾಡಿದ್ದಾರೆ ಅಂತ ನಾವು ಅದನ್ನು ಎಕ್ಸಾಮಿನ್ ಮಾಡಬೇಕಾಗುತ್ತೆ, ಅದರ ಬಗ್ಗೆ ಫೀಡ್ಬ್ಯಾಕ್ ಕೊಡಬೇಕಾಗುತ್ತೆ ಅಥವಾ ಅದನ್ನು ವಿಚಾರಣೆ ಮಾಡಬೇಕಾಗುತ್ತೆ. ಸೊ ಪೀರಿಯಾಡಿಕಲ್ ಆಗಿ ನಾವು ಮತ್ತೆ ನಾವು ಅದನ್ನು ಹೋಗಿ ಕೇಳೋದ್ರಿಂದ ಅಥವಾ ವಿಚಾರಣೆ ಮಾಡೋದ್ರಿಂದ ಅವರಿಗೂ ಜವಾಬ್ದಾರಿ ಬರುತ್ತೆ. ಸೊ ಹಾಗಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಹಾಯ ಆಗುತ್ತೆ. ಇಟ್ ಪ್ರೊವೈಡ್ಸ್ ಎ ಬೇಸಿಸ್ ಫಾರ್ ಶೇಪಿಂಗ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ ಇನ್ ಎ ಸೋಷಿಯಲಿ ರೆಸ್ಪಾನ್ಸಿಬಲ್ ಆ್ಯಂಡ್ ಅಕೌಂಟೇಬಲ್. ಸೋಷಿಯಲ್ ಆಡಿಟ್ ಮಾಡುವಾಗ ಏನಾದರೂ ಕರೆಕ್ಟಿವ್ ಮೆಜರ್ಸ್ ಇದ್ದರೆ ನಾವು ರೆಕಮೆಂಡೇಶನ್ಸ್ ಅಲ್ಲಿರುವಂತಹ ಪರ್ಸನಲ್ಸ್ ಏನು ರೆಕಮೆಂಡೇಶನ್ಸ್ ಕೊಟ್ಟಿರ್ತಾರೆ, ಏನಕ್ಕೆ ಒಪ್ಕೊಂಡಿರ್ತಾರೆ, ಸೊ ಅದನ್ನು ನಾವು ಫೀಡ್ಬ್ಯಾಕ್ ಅಥವಾ ರಿಪೋರ್ಟಲ್ಲಿ ಕೊಟ್ಟಿರ್ತೀವಿ. ಸೊ ಅವರ ಜವಾಬ್ದಾರಿಗಳನ್ನು ಮಾಡಿಫೈ ಮಾಡ್ಕೊಳ್ಳೋಕ್ಕೆ, ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿನ ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಇದೊಂದು ದಾರಿಯಾಗುತ್ತೆ. ಐಡೆಂಟಿಫೈ ಪೊಟೆನ್ಷಿಯಲ್ ಪ್ರಾಬ್ಲಮ್ಸ್ ಬಿಫೋರ್ ದೇ ಅರೈಸ್. ಡೆಫಿನೆಟ್ ಆಗಿ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಏನಾದರೂ ಮುಂದಕ್ಕೆ ಬರುವಂಥ ಪ್ರಾಬ್ಲಮ್ಸ್ನ ಸ್ಟಾಪ್ ಮಾಡೋಕ್ಕೆ ಅಥವಾ ಅದರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸೋಷಿಯಲ್ ಆಡಿಟ್ ಸಹಾಯ ಆಗುತ್ತೆ. ಐ ಟೆಲ್ ಯು ಒನ್ ಸ್ಮಾಲ್ ಎಕ್ಸಾಂಪಲ್. ಲಾಸ್ಟ್ ಇಯರ್ ಲಾಕ್ಡೌನ್ ಆದಮೇಲೆ ನಾವೊಂದು ಸ್ಮಾಲ್ ಗಾರ್ಮೆಂಟ್ ಇಂಡಸ್ಟ್ರಿನ ನಾವು ಆಡಿಟ್ ಮಾಡಿದ್ದೀವಿ. ಅಲ್ಲಿ ಗೌರ್ಮೆಂಟ್ ಪ್ರಕಾರ PF ಪ್ರತಿ ಎಂಪ್ಲಾಯಿಗೂ ಹೋಗಲೇಬೇಕು ತಿಂಗಳು. ಅಕಸ್ಮಾತ್ ಲಾಕ್ಡೌನ್ ಇದ್ದ ಕಾರಣ 1 or 2 months ಲಾಕ್ಡೌನ್ ಇದ್ರೂ ನೆಕ್ಸ್ಟ್ ಮಂತಲ್ಲಿ ಅರಿಯರ್ಸ್ನೆಲ್ಲ ಕಳಿಸಿಬಿಟ್ಟು PF ಆಫೀಸಿಗೆ ಪ್ರತಿ ಎಂಪ್ಲಾಯೀಸ್ ಕಳಿಸ್ಬೇಕಾಗಿತ್ತು. ಬಟ್ HR ಡಿಪಾರ್ಟ್ಮೆಂಟ್ ಆ್ಯಂಡ್ ಅಕೌಂಟ್ ಮ್ಯಾನೇಜ್ಮೆಂಟ್ PFನ ಹಾಕಿರಲಿಲ್ಲ. ಬಟ್ ನೋಟಿಸ್ ಬಂದಿತ್ತು, ಅದರ ಕಡೆ ಗಮನ ಕೊಟ್ಟಿಲ್ಲ. ಸೊ ನಾವು ಸೋಷಿಯಲ್ ಆಡಿಟ್ ಮಾಡಿದಾಗ ಇದನ್ನು ಪತ್ತೆ ಹಚ್ಚಿದಾಗ ಸೊ ಅವರು ಅಲರ್ಟ್ ಆಗಿಬಿಟ್ಟು ಅದನ್ನು ಇದು ಮಾಡಿದ. ದಿಸ್ ಇಸ್ ಸ್ಮಾಲ್ ಎಕ್ಸಾಂಪಲ್ ಲೈಕ್ ದ್ಯಾಟ್. ಸೋ ಮೆನಿ ಆ ಥರ ತುಂಬ ಎಕ್ಸಾಂಪಲ್ಸ್ ಇದೆ. ಬಟ್ ಪೀರಿಯಾಡಿಕಲ್ ಆಗಿ ಅವರ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಥವಾ ಅವರನ್ನು ಎಕ್ಸಾಮಿನ್ ಮಾಡೋ ಕಾರಣ ಅಥವಾ ಆಡಿಟಿಂಗ್ ಮಾಡೋದ್ರಿಂದ ಮುಂದೆ ಆಗುವಂಥ ಅನಾಹುತ, ಮುಂದೆ ಆಗುವಂಥ ತೊಂದರೆಗಳನ್ನು ಅವರು ಕಡಿಮೆ ಮಾಡೋಕ್ಕೆ ಸಹಾಯ ಆಗುತ್ತೆ. ಇಟ್ ಫೆಸಿಲಿಟೇಟ್ ಆರ್ಗನೈಸೇಷನ್ ಲರ್ನಿಂಗ್ ಆನ್ ಹೌ ಟು ಇಂಪ್ರೂವ್ ಸೋಷಿಯಲ್ ಪರ್ಫಾರ್ಮೆನ್ಸ್. ಸೊ
ಡೆಫಿನೆಟ್ ಆಗಿ ಸೋಷಿಯಲ್ ಆಡಿಟಿಂಗ್ ಮಾಡುವವರು ಪ್ರೊಫೆಷನಲ್ಸ್ ಆಗಿರ್ತಾರೆ. ಸೊ ಇದರಿಂದ ಮ್ಯೂಚುವಲ್ ಲರ್ನಿಂಗ್ ಇರುತ್ತೆ. ಸೊ ಹಾಗೇನೆ ಆರ್ಗನೈಸೇಷನ್ಸ್ಗೆ ಅವರ ಸೊಸೈಟಿಗೆ ಏನು ಮಾಡಬೇಕು, ಸೊ ಅವರ ಸೋಷಿಯಲ್ ಪರ್ಫಾರ್ಮೆನ್ಸ್ ಅಂದರೆ ಅವರ ವೆಲ್ಫೇರ್ ಆಕ್ಟಿವಿಟೀಸ್ ಫಾರ್ ದ ಎಂಪ್ಲಾಯೀಸ್ ಆ್ಯಂಡ್ ಇಮಿಡಿಯೇಟ್ ರೆಸ್ಪಾನ್ಸಿಬಿಲಿಟಿ ಟು ದ ಸೊಸೈಟಿ ಏನಿದೆ ಅಂತ ಹೇಳ್ಕೊಂಡು ಅದನ್ನು ಕರೆಕ್ಟಾದ ರೀತಿಯಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ಫೆಸಿಲಿಟೇಟರ್ ಇದು ಸೋಷಿಯಲ್ ಆಡಿಟಿಂಗ್ ಫೆಸಿಲಿಟೇಟ್ ಆಗುತ್ತೆ. It informs the community, public and other organizations about the allocation of their resources. Yeah, for example, ಅಲ್ಲಿ ಎಷ್ಟರ ಮಟ್ಟಿಗೆ ಪ್ರತಿ ವರ್ಷ ಉದಾಹರಣೆಗೆ ಕಂಪನೀಸ್ ತಗೊಂಡ್ರೆ ಎಷ್ಟರ ಮಟ್ಟಿಗೆ ಬೆನಿಫಿಟ್ ಆಗಿದೆ, ಪ್ರಾಫಿಟ್ ಆಗಿದೆ, ಅಥವಾ ಎಷ್ಟು ವರ್ಕ್ ಆಗಿದೆ, ಅದನ್ನು ಯಾವ ಥರ ಅಲೋಕೇಶನ್ ಮಾಡಬೇಕು, ಮಿನಿಮಮ್ ವೇಜಸ್ ಎಷ್ಟು, ಆಮೇಲೆ ಲಿವಿಂಗ್ ವೇಜಸ್ ಎಷ್ಟು, ಮತ್ತು PF ಅಂದರೆ ಏನು, ಎಲ್ಲ ಒಂದು ಪಾಲಿಸೀಸ್ನ ಲೇಬರ್ ಡಿಪಾರ್ಟ್ಮೆಂಟ್ ಏನು ಹೇಳುತ್ತೆ ಅಥವಾ ಫ್ಯಾಕ್ಟ್ರಿ ಪಾಲಿಸಿ ಏನು ಹೇಳುತ್ತೆ ಅದನ್ನೆಲ್ಲ ನೋಟಿಸಲ್ಲೆಲ್ಲ ಡಿಸ್ಪ್ಲೇ ಮಾಡಬೇಕಾಗುತ್ತೆ. ಸೊ ಇದನ್ನು ಆವಾಗ ಅವೇರ್ನೆಸ್ ಕೊಡಬೇಕಾಗುತ್ತೆ ಎಂಪ್ಲಾಯೀಸಿಗೆ. ಸೊ ಇದರಿಂದ ಏನಾಗುತ್ತೆ, ಅವರಿಗೆ ಪಬ್ಲಿಕ್ ಅವೇರ್ನೆಸ್ ಜಾಸ್ತಿ ಆಗುತ್ತೆ ಆ್ಯಂಡ್ ಇದು ಕಮ್ಯುನಿಟಿಗೂ ಕೂಡ ಇನ್ಫಾರ್ಮೇಷನ್ ಹೋಗೋ ಕಾರಣ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಸೊ ಹಾಗೆಯೇ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಅಲ್ಲಿ ಆಕ್ಟಿವಿಟೀಸ್ ಅಥವಾ ಕಂಪನಿ ನಡೀತಾ ಇರುತ್ತೆ. ಅಥವಾ ಇನ್ಕ್ರೀಸ್ ದ ಆರ್ಗನೈಸೇಷನ್ ಅಕೌಂಟಬಿಲಿಟಿ ಟು ದ ಗ್ರೂಪ್ಸ್ ಇಟ್ ಸರ್ವ್ಸ್ ಆ್ಯಂಡ್ ಆನ್ ವಿಚ್ ಇಟ್ ಡಿಪೆಂಡ್ಸ್. ಸೊ ಇಲ್ಲಿನೂ ಕೂಡ ಆ ಕಂಪನಿದು ಏನು ಹೊಣೆಗಾರಿಕೆ ಇದೆ, ಇದು ಅಲ್ಲಿರುವಂತಹ ಜನಗಳಿಗೆ ಹೊಣೆಗಾರಿಕೆಯನ್ನು ಅವ್ರ ಕಂಪನಿ ಆರ್ಗನೈಸೇಷನ್ ಹೊಣೆಗಾರಿಕೆ ಪ್ರಕಾರ ಸಿಗಬೇಕಾದ ಸೌಲಭ್ಯಗಳನ್ನು ಅದರ ಗ್ರೂಪ್ಸಿಗೆ ಸರ್ವ್ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್, an organization gains and improved understanding of the community needs, especially marginalized groups, and extend the satisfaction of their needs. ಸೊ ಇಲ್ಲಿ ರೆಗ್ಯುಲರ್ ಆಗಿ ಮಾನಿಟರ್ ಮಾಡುವ ಕಾರಣ ಇಲ್ಲಿ ಕಂಪನಿ ಅಲ್ಲಿರುವಂಥ ಮಾರ್ಜಿನಲೈಸ್ಡ್ ಗ್ರೂಪ್ಸ್ ಅಥವಾ ಅವರ ಇಮಿಡಿಯೇಟ್ ಕಮ್ಯುನಿಟಿಯಲ್ಲಿ ಯಾವುದೆಲ್ಲ ಮಾರ್ಜಿನಲೈಸ್ಡ್ ಗ್ರೂಪ್ಸ್ ಇದೆ, ಎಸ್ಪೆಷಲಿ ಅವ್ರದ್ದು ಕಮ್ಯುನಿಟಿದ ನೀಡ್ ಏನಂತ ತಿಳ್ಕೊಂಡ್ಬಿಟ್ಟು ಸೊ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಸೋಷಿಯಲ್ ಆಡಿಟ್ ಸಹಾಯ ಆಗುತ್ತೆ. ಇಟ್ ಎನೇಬಲ್ಸ್ ದ ಆರ್ಗನೈಸೇಷನ್ ಟು ಗೆಟ್ ಎ ಕ್ಲಿಯರ್ ಐಡಿಯಾ ಆಫ್ ಪೀಪಲ್ಸ್ ಪರ್ಸೆಪ್ಷನ್ ಆ್ಯಂಡ್ ಲೆವೆಲ್ಸ್ ಆಫ್ ದ ಸ್ಯಾಟಿಸ್ಫ್ಯಾಕ್ಷನ್ ಆನ್ ಸರ್ವಿಸಸ್. ಸೊ ವಿದಿನ್ ದ ಕಂಪನಿ ಅಥವಾ ವಿದಿನ್ ದ ಆರ್ಗನೈಸೇಷನ್ ವಿದಿನ್ ದ ಪ್ರೋಗ್ರಾಮ್ ಅಲ್ಲಿರುವಂಥ ಎಂಪ್ಲಾಯೀಸ್ನ ಪರ್ಸೆಪ್ಷನ್ ಏನಿದೆ, ಅವರ ಬೇಡಿಕೆಗಳು ಏನಿರುತ್ತೆ, ಸೊ ಅವ್ರು ಎಷ್ಟರ ಮಟ್ಟಿಗೆ ಅವ್ರು ಮಾಡುವಂಥ ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಮಾಡೋ ಕೆಲಸದಲ್ಲಿ ಅಲ್ಲ ಕೊಡುವಂಥ ಸೌಲಭ್ಯದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಏನೇನು ಸರ್ವಿಸಸ್ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಆರ್ಗನೈಸೇಷನ್ ತಿಳ್ಕೊಳ್ಳೋಕೆ ಇದು ಸಹಾಯ ಆಗುತ್ತೆ. ಇದು ಎಲ್ಲ ಲೆವೆಲಲ್ಲಿ. ಇಟ್ ಟ್ರೈನ್ಸ್ ದ ಕಮ್ಯುನಿಟಿ ಆನ್ ಪಾರ್ಟಿಸಿಪೇಷನ್ ಪ್ಲಾನಿಂಗ್ ಆಫ್ ದ ಪ್ರೋಗ್ರಾಮ್ಸ್ ವಿತ್ ದ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಕಮ್ಯುನಿಟಿ ಕ್ಲೈಂಟ್ಸ್ ಬಿಕಮ್ಸ್ ಕ್ಲೋಸ್ಲಿ ಇನ್ವಾಲ್ವ್ಡ್ ಇನ್ ಆರ್ಗನೈಸೇಷನ್ ಪ್ಲಾನಿಂಗ್ ಆ್ಯಂಡ್ ಪ್ರಿವ್ಯೂ ದ ಪ್ರೋಸೆಸ್ ಆಫ್ ಲೀಡಿಂಗ್ ಟು ಗ್ರೇಟರ್ ಟ್ರಸ್ಟ್. ಸೊ ಇಲ್ಲಿ ಎಲ್ಲನೂ ಟ್ರಾನ್ಸ್ಪರೆಂಟ್ ಆಗಿರುವ ಕಾರಣ ಇವನ್ ಪ್ಲಾನಿಂಗಲ್ಲಿ ಮಾನಿಟರ್ ಮಾಡುವಾಗ, ಹಾಗೆ ಇವ್ಯಾಲ್ಯೂಯೇಟ್ ಮಾಡುವಾಗ ಅಥವಾ ಫೈನಲ್ ಫೀಡ್ಬ್ಯಾಕ್ ಕೊಡುವಾಗಲೂ ಅಥವಾ ನೆಕ್ಸ್ಟ್ ನಾವು ರಿವ್ಯೂ ಮಾಡುವಾಗಲೂ ಆಲ್ ಲೆವೆಲ್ಸ್ ಆಫ್ ಪೀಪಲ್ ಆರ್ ಇನ್ವಾಲ್ವ್. ದೇರ್ ಫೋರ್ ಇವ್ರಿಗೆ ಅಲ್ಲಿ ಏನಾಗುತ್ತಂದರೆ ಅಲ್ಲಿ ಕೆಲಸ ಮಾಡೋರಿಗೆ ಅಥವಾ ಆ ಪ್ರೋಗ್ರಾಮಲ್ಲಿ ಇನ್ವಾಲ್ವ್ ಅವರಿಗೆ ಟ್ರಸ್ಟ್ ಡೆವಲಪ್ ಆಗುತ್ತೆ. ಆಮೇಲೆ ಅವರು ಪ್ಲ್ಯಾನಿಂಗಿಂದ ಹಿಡಿದು ಲಾಸ್ಟ್ ಫೀಡ್ಬ್ಯಾಕಲ್ಲೂ ಇನ್ವಾಲ್ವ್ ಆಗೋದ್ರಿಂದ ಇಟ್ಸ್ ಎ ಕೈಂಡ್ ಆಫ್ ಪಾರ್ಟಿಸಿಪೇಟ್ರಿ ಇನ್ವಾಲ್ವ್ಮೆಂಟ್. ಇಟ್ಸ್ ಎ ಡೆಮೋಕ್ರೆಟಿಕ್ ವೇ. ಇಟ್ ಪ್ರಮೋಟ್ಸ್ ಕಲೆಕ್ಟಿವ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಶೇರಿಂಗ್ ರೆಸ್ಪಾನ್ಸಿಬಿಲಿಟಿ. ಸೊ ಇದು ಡಿಸಿಷನ್ ಈಗ ಪ್ಲಾನಿಂಗಲ್ಲಿ ಇರ್ಬೋದು, ಇಂಪ್ಲಿಮೆಂಟೇಷನ್ ಇರ್ಬೋದು, ಇವ್ಯಾಲ್ಯೂಯೇಷನ್ ಇರ್ಬೋದು ಅಥವಾ ಮಾನಿಟರ್ ಮಾಡುವಾಗ ಇರ್ಬೋದು. ಸೊ ಎಲ್ಲರೂ ಇನ್ವಾಲ್ವ್ ಆಗಿರುವ ಕಾರಣ ಪ್ರತಿಯೊಬ್ಬರು ಅಲ್ಲಿ ಜವಾಬ್ದಾರಿಯನ್ನು ತಗೊಳ್ಬೇಕಾಗತ್ತೆ. ಸೊ ಇದನ್ನು ಎನ್ಕರೇಜ್ ಮಾಡುತ್ತೆ ಕಲೆಕ್ಟಿವ್ ಡಿಸಿಷನ್ ಮೇಕಿಂಗ್ಗೆ ಮತ್ತು ಅವರ ರೆಸ್ಪಾನ್ಸಿಬಿಲಿಟಿನ ಶೇರ್ ಮಾಡ್ಕೊಳ್ಳೋಕ್ಕೆ ಈ ಒಂದು ಸೋಷಿಯಲ್ ಆಡಿಟ್ ಸಹಾಯ ಆಗುತ್ತೆ. ಎನ್ಕರೇಜಸ್ ಲೋಕಲ್ ಡೆಮೋಕ್ರಸಿ. ಎಲ್ಲಿ ಮೆರಿಟ್ಸ್ ಇರುತ್ತೋ ಅಲ್ಲಿ ಡಿಮೆರಿಟ್ಸ್ ಇರಲೇಬೇಕಾಗುತ್ತೆ. ಸೊ ಆಡಿಟಿಂಗ್ ಮಾಡುವಾಗ ದೇರ್ ಇಸ್ ನೋ ಪ್ರಾಪರ್ ಸಿಸ್ಟಮ್, ಅಂದರೆ ಇದೇ ಥರ ಮಾಡಬೇಕು ಇಷ್ಟು ಹೀಗೆ. ಫಾರ್ ಎಕ್ಸಾಂಪಲ್ ಫಿನಾನ್ಷಿಯಲ್ ಆಡಿಟಿಂಗ್ ಮಾಡೋ ಥರ ಈ ಥರನೇ ಇರಬೇಕು ಅಂತ ಏನು ಅದರಲ್ಲಿ ಪಕ್ಕ ಸ್ಟ್ಯಾಂಡರ್ಡ್ ರೂಲ್ಸ್ ಇಲ್ಲ. ಸೊ ಹಾಗೆ ದೇರ್ ಇಸ್ ನೋ ಕ್ಲಿಯರ್ ಮೆಥಡಾಲಜಿನ ನಾವಿಲ್ಲಿ ನಮಗೆ ಯಾವುದು ಸೂಟ್ ಅನ್ನಿಸುತ್ತಾ ಅಥವಾ ನಮಗೆ ಆಡಿಟರ್ಸ್ಗೆ ಯಾವುದು ಕನ್ವಿನಿಯೆಂಟ್ ಅಲ್ಲ, ಇಟ್ ಇಸ್ ಯೂಸ್ಫುಲ್ ಅಂತ ಅನಿಸುತ್ತಾ, ಡಿಪೆಂಡಿಂಗ್ ಆನ್ ದ ಏರಿಯಾ ವಿ ಆರ್ ಗೋಯಿಂಗ್ ಟು ಆಡಿಟ್. ಅದರ ಪ್ರಕಾರ ನಾವು ಡಿಫ್ರೆಂಟ್ ಮೆಥಡ್ಸ್ನ ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ.
ಸೊ ಸ್ವಲ್ಪ ಕಾಂಪ್ಲಿಕೇಟೆಡ್, ಯಾಕಂದರೆ ಸ್ವಲ್ಪ ಕಾನ್ಫಿಡೆನ್ಷಿಯಲ್ ವಿಚಾರನ ಅಲ್ಲಿ ಕೇಳಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಫಿನಾನ್ಷಿಯಲ್ ಸ್ಟೇಟಸ್ಸು, ಎಕ್ಸ್ಪೆಂಡಿಚರ್ಸು, ಅಥವಾ ಏನಾದರೂ ಬೇರೆ ಏನಾದ್ರು ಲೂಪ್ ಹೋಲ್ಸ್ ಇದ್ದಾಗ ಸ್ವಲ್ಪ ಡೀಟೇಲ್ ಆಗಿ ಇನ್ಡೆಪ್ತ್ ಆಗಿ ನಾವು ವಿಚಾರಣೆ ಮಾಡಬೇಕಾಗುತ್ತೆ. ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ಓನ್ಲಿ ಟ್ರೈನ್ಡ್ ಆ್ಯಂಡ್ ಸ್ಕಿಲ್ಡ್ ಪೀಪಲ್ ಕ್ಯಾನ್ ಡೂ ದಿಸ್. ತುಂಬ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ, ಬಿಕಾಸ್ ತುಂಬ ಏರಿಯಾನ ನಾವು ಇನ್ಸ್ಪೆಕ್ಷನ್ ಅಲ್ಲ, ಎಕ್ಸಾಮಿನ್ ಮಾಡಬೇಕಾಗತ್ತೆ, ನೋಡಬೇಕಾಗತ್ತೆ, ಅಬ್ಸರ್ವ್ ಮಾಡಬೇಕಾಗುತ್ತೆ, ಇಂಟರ್ವ್ಯೂ ಮಾಡಬೇಕಾಗುತ್ತೆ, ಆಮೇಲೆ ಅಲ್ಲಿ ಏನೋ ಡಾಕ್ಯುಮೆಂಟ್ಸ್ ಇದೆ ಅದನ್ನು ವೆರಿಫೈ ಮಾಡಬೇಕಾಗುತ್ತೆ. ಸೊ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಡಿಫಿಕಲ್ಟ್ ಟು ಡಿಫೈನ್ ದ ಸ್ಕೋಪ್. ಆಸ್ ಐ ಮೆನ್ಷನ್ಡ್, ಸ್ವಲ್ಪ ಇದೇ ಏರಿಯಾ ಹೀಗೇನೆ ಅಂತ ಹೇಳ್ಕೊಂಡು ಡಿಫೈನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸಬ್ಜೆಕ್ಟಿವ್, ಡಿಪೆಂಡಿಂಗ್ ಆನ್ ದ ಆಡಿಟರ್ ಆ್ಯಂಡ್ ಡಿಪೆಂಡಿಂಗ್ ಆನ್ ದಟ್ ರೆಸ್ಪಾಂಡೆಂಟ್. ಇದು ಸ್ವಲ್ಪ ಕೆಲವು ಸರಿ ಸಬ್ಜೆಕ್ಟಿವ್ ಆಗಿರ್ಬೋದು. ಸೊ ಇನ್ನೊಂದು ದ ವೆರಿ ಇಂಪಾರ್ಟೆಂಟ್, ಲ್ಯಾಕ್ ಆಫ್ ಕ್ವಾಲಿಫೈಡ್ ಟ್ರೈನರ್. ಆಡಿಟರ್ಸ್ನ ಟ್ರೈನ್ ಮಾಡೋಕ್ಕೆ ಆ್ಯಂಡ್ ವಿ ಹ್ಯಾವ್ ಲ್ಯಾಕ್ ಆಫ್ ಫೆಸಿಲಿಟೀಸ್ ಟು ಟ್ರೈನ್ people to conduct social audit. Yeah, this is something attached to this social audit. So social audit ಮಾಡೋದ್ರಿಂದ this social corporate social responsibility ಗೆ ತುಂಬಾ ಸಹಾಯ ಆಗ್ತಾ ಇದೆ. The concept of social audit has been linked to corporate social responsibility. So CSR is essentially a concept whereby companies integrate social and environmental concern in their business operations and in their interaction with their stakeholders on the voluntary basis. As I mentioned, any profit-making organization, any organizations, they must have CSR programs. So ನಮಗೆಲ್ಲರಿಗೂ ಗೊತ್ತಿದೆ, ವೆಲ್ ನೋನ್ ಇನ್ಫೋಸಿಸ್ ಡಾಕ್ಟರ್ ಸುಧಾಮೂರ್ತಿ ಅವರು. ಸೊ ಅವರ ಇನ್ಫೋಸಿಸಿಂದ ಬರುವಂತಹ ಪ್ರಾಫಿಟಿಂದ ಅಥವಾ ಇನ್ಕಮಿಂದ ಸೊ ಸಮ್ ಪಾರ್ಟ್ ಅದನ್ನು NGO ಮುಖಾಂತರ, ಅವ್ರದ್ದೇ ಆದ NGO ಮುಖಾಂತರ ಸಮಾಜದ ಬೆಳವಣಿಗೆಗೆ ಕೊಡ್ತಾ ಇದ್ದಾರೆ. ಸೊ ಹಾಗೆಯೇ ಮೈಕ್ರೋಸಾಫ್ಟ್, ಮೆಕ್ಡೊನಾಲ್ಡ್ಸು, ವಿಪ್ರೋ, ಇವರೆಲ್ಲ ದೊಡ್ಡ ದೊಡ್ಡ ಏಜೆನ್ಸೀಸ್, ಆರ್ಗನೈಸೇಷನ್ಸ್ ಆ್ಯಂಡ್ ಇಂಡಸ್ಟ್ರೀಸ್. ಸೊ ದೇ ಡೂ ದೇರ್ corporate social responsibility and they with the social responsibility. Okay, next. ಯಾರು ಮಾಡ್ಬೋದು ಸೋಷಿಯಲ್ ಆಡಿಟರ್ಸ್ ಅಂದರೆ ಹೇಗಿರಬೇಕು? ಸೊ ಸೋಷಿಯಲ್ ಆಡಿಟರ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಕ್ಯಾರಿಂಗ್ ಔಟ್ ಸೋಷಿಯಲ್ ಆಡಿಟ್. ಯಾಕಂದ್ರೆ ನಾವು ಸುಮ್ಮನೆ ಹೋಗಿ ಏನೋ ಒಂದು ಇವ್ಯಾಲ್ಯೂಯೇಟ್ ಮಾಡಿ ಬರುತ್ತಲ್ಲ, ನಾವು ಆಡಿಟಿಂಗ್ ಮಾಡಿದ ಮೇಲೆ ಅದನ್ನು ಫಾಲೋ ಅಪ್ ಮಾಡಬೇಕು. ಅದು ಫಾಲೋ ಅಪ್ ನಾವೇನು ರಿಪೋರ್ಟ್ ಕೊಟ್ಟಿರ್ತೀವಿ ಆಡಿಟ್ ಮಾಡಿದ ಮೇಲೆ ಅದನ್ನು ಇಂಪ್ಲಿಮೆಂಟ್ ಮಾಡಿದಾರ ಅಂತ ನೆಕ್ಸ್ಟ್ ಟೈಮ್ ಹೋದಾಗ ಅದನ್ನು ಚೆಕ್ ಮಾಡಿ ಎನ್ಶೂರ್ ಮಾಡೋದು, ರೀಎನ್ಶೂರ್ ಮಾಡೋದು ಆಡಿಟರ್ಸು ಜವಾಬ್ದಾರಿ. ಅಂದರೆ ಒಬ್ಬರೇ ಹೋಗೋಕ್ಕೆ ಅಂತ ಹೇಳೋಕ್ಕಾಗಲ್ಲ. ಸೊ ಟೀಮ್ ಆಗಿರೋ ನಾವು ಆಡಿಟರ್ಸು ಆಡಿಟ್ ಮಾಡ್ಬೋದು, ಡಿಪೆಂಡಿಂಗ್ ಆನ್ ದ ಏರಿಯಾ. ಫಾರ್ ಎಕ್ಸಾಂಪಲ್ ನಾವು ಆಡಿಟ್ ಮಾಡ್ತೀವಿ, ನಾನು ಟೀಮ್ ಮೆಂಬರ್ ಆಫ್ ಒನ್ ಆಡಿಟ್ ಟೀಮ್. ಸೊ ನಾನು ಸೋಷಿಯಲ್ ವೆಲ್ಫೇರ್ ಆಡಿಟ್ ಮಾಡ್ತೀನಿ. ನಮ್ಮಲ್ಲಿ ಡಾಕ್ಟರ್ ಒಬ್ಬರು ಹೆಲ್ತ್ ಆ್ಯಂಡ್ ಎನ್ವಿರಾನ್ಮೆಂಟ್ ಆಡಿಟ್ ಮಾಡ್ತಾರೆ. ಇನ್ನೊಬ್ಬರು ನಮ್ಮಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಇದ್ದಾರೆ. ಸೊ ಹಿ ಡಸ್ ಫಿನಾನ್ಸ್ ಆಡಿಟ್. ಸೊ ಆಸ್ ಎ ಟೀಮ್ ವಿ ಡೂ ಸೋಷಿಯಲ್ ಆಡಿಟ್. ಸೊ ಹೇಗಿರಬೇಕು ನಮ್ಮ ಸೋಷಿಯಲ್ ಆಡಿಟ್ ಮಾಡೋರು ಹೇಗಿರಬೇಕು? ನಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಅನ್ಬಾಯ್ಸ್ಡ್, ಯಾವುದೇ ಭೇದ ಭಾವ ಇರಬಾರ್ದು. ಮತ್ತು ನಾವು ಇಂಡಿಪೆಂಡೆಂಟ್ ಆಗಿ ಯಾರಿಂದ ಇನ್ಫ್ಲುಯೆನ್ಸ್ ಆಗಬಾರ್ದು ಅಥವಾ ನಾವು ಅದರಿಂದ ಬೆನಿಫಿಟ್ ಪಡ್ಕೋಬಾರ್ದು. ಅಂದರೆ ಆಡಿಟ್ ಮಾಡೋಕ್ಕೆ ಹೋದಾಗ ನಾವು ಇಂಡಿಪೆಂಡೆಂಟ್ ಆಗಿ ಯಾವುದೇ ಪಕ್ಷಪಾತ ಇಲ್ಲದೆ ನಮ್ಮ ರೋಲ್ನ ಜವಾಬ್ದಾರಿಯುತವಾಗಿ ಪರ್ಫಾರ್ಮ್ ಮಾಡಬೇಕಾಗತ್ತೆ. ಎಕ್ಸ್ಪರ್ಟೈಸ್ ಇನ್ ಸೋಷಿಯಲ್ ಆಡಿಟಿಂಗ್. ಯಾಕಂದರೆ ನಾವು ಸೋಷಿಯಲ್ ಆಡಿಟಿಂಗ್ನ ಮತ್ತೆ ಮೆನ್ಷನ್ ಮಾಡ್ತಾ ಇದ್ದೀನಿ. ಯಾಕಂದರೆ ಎಕ್ಸ್ಪರ್ಟೈಸ್ ಇನ್ ಸೋಷಿಯಲ್ ಆಡಿಟಿಂಗ್ ಅಂದರೆ ನಮ್ಮ ಬಗ್ಗೆ ಸೊಸೈಟಿ ಬಗ್ಗೆ ತಿಳ್ಕೊಂಡವ್ರು ಇರಬೇಕು, ಸೊಸೈಟಿ ಬಗ್ಗೆ ಕಾಳಜಿ ಇರೋರು ಇರಬೇಕು, ಹಾಗೆ ಸಮಾಜದ ಬಗ್ಗೆ ಸ್ವಲ್ಪ ನಾಲೆಜ್ ಇದ್ದವರು ಆಡಿಟಿಂಗ್ ಮಾಡೋಕ್ಕೆ ಸ್ಕಿಲ್ ಇರುತ್ತೆ. ಇನ್ಕ್ವಿಸಿಟಿವ್ನೆಸ್ ಕಪಲ್ಡ್ ವಿತ್ ಹೆಲ್ತಿ ಸ್ಕೆಪ್ಟಿಸಿಸಮ್. ಕೆಲವು ಸರಿ ಕೆಲವು ವಿಷಯನ ಹೈಡ್ ಮಾಡ್ತಾರೆ ಅಥವಾ ಡೌಟ್ ಇರುತ್ತೆ, ಬಟ್ ನಾವು ಅದನ್ನು ಹೇಗೆ ಪಡ್ಕೋಬೇಕು, ನಿಜಾಂಶನ ಅಲ್ಲಿ ಹೇಗೆ ತಿಳ್ಕೋಬೇಕು, ಹೇಗೆ ಪಡ್ಕೋಬೇಕು ಅಂತ ನಮ್ಮ ಹತ್ರ ಆ ಸ್ಕಿಲ್ ಇರಬೇಕು. ಕೆಲವು ಸರಿ ಇನ್ಡೆಪ್ತ್ ಇಂಟರ್ವ್ಯೂ ಮಾಡಬೇಕಾಗತ್ತೆ, ಪದೇ ಪದೇ ಮತ್ತೆ ಎನ್ಕ್ವೈರಿ ಮಾಡಬೇಕಾಗತ್ತೆ. ಸೊ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಬೇಕಾಗುತ್ತೆ. ಬಟ್ ನಮಗೆ ಆ ಸ್ಕಿಲ್ ಇದ್ದರೆ ಮಾತ್ರ, ಇನ್ಡೆಪ್ತ್ ನಾಲೆಜ್ನ ಪಡ್ಕೊಳ್ಳೋಕ್ಕೆ ನಮಗೆ ಸ್ಕಿಲ್ ಇದ್ದರೆ ಸೊ ನಮಗೆ ಕರೆಕ್ಟ್ ಇನ್ಫಾರ್ಮೇಷನ್ ಅಲ್ಲಿ ಏನು ರಿಯಾಲಿಟಿ ಏನಿದೆ ಅಂತ ಗೊತ್ತಾಗುತ್ತೆ. ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಪ್ರೋಗ್ರಾಮ್ಸ್ ಆ್ಯಂಡ್ ದೇರ್ ವೈಡರ್ ಸೋಷಿಯಲ್ ಕಾಂಟ್ಯಾಕ್ಟ್ಸ್. ಸೊ ಯಾವುದೇ ಒಂದು ಪ್ರೋಗ್ರಾಮ್ನ ಇವ್ಯಾಲ್ಯೂಯೇಟ್ ಮಾಡಬೇಕಿದ್ರೆ ಅಥವಾ ಯಾವುದೇ ಒಂದು
ಇಂಡಸ್ಟ್ರಿನ ಅಥವಾ ಆರ್ಗನೈಸೇಷನ್ ಇವಾಲ್ವ್ ಮಾಡಬೇಕಾಗಿದೆ. ಆ ಆರ್ಗನೈಸೇಷನ್ ಬಗ್ಗೆ ನಮಗೆ ಚೆನ್ನಾಗಿ ತಿಳ್ಕೊಂಡಿರಬೇಕು. ಹಾಗೆಯೇ ಅದರ ಇಂಪ್ಯಾಕ್ಟ್ ಅಲ್ಲಿರುವಂಥ ಜನಗಳಿಗೆ ಅಥವಾ ಸೊಸೈಟಿಗೆ ಹೇಗೆ ಅಂತ ಹೇಳ್ಬಿಟ್ಟು ನಮಗೆ ಚೆನ್ನಾಗಿ ತಿಳಿದಿದ್ರೆ ಸಹಾಯ ಆಗುತ್ತೆ. ಓಕೆ, ನಾನು ಆಗಲೇ ಮೆನ್ಷನ್ ಮಾಡಿದ ಪ್ರಕಾರ, ಬಿಕಾಸ್ ಐ ಆಮ್ ಟ್ರೈನ್ಡ್ ಇನ್ ಕ್ವಾಲಿಟೇಟಿವ್ ರಿಸರ್ಚ್ ಮೆಥಡಾಲಜಿ, ಸೊ ಐ ಆಮ್ ವೆರಿ ಕಂಫರ್ಟೇಬಲ್ ಯೂಸಿಂಗ್ in-depth interview ಅಥವಾ key informants interviews to gather information during the audit. ಹಾಗೆಯೇ participatory observation, because all of us are professional social workers, so we know how to use our observation skills. ಆದ್ದರಿಂದ ಸೊ ನನಗಂತೂ ತುಂಬ ಸಹಾಯ ಆಗುತ್ತೆ ಪಾರ್ಟಿಸಿಪೇಟರಿ ಅಬ್ಸರ್ವೇಷನ್ ಸ್ಕಿಲ್ನ ಆಡಿಟಿಂಗಲ್ಲಿ ಯೂಸ್ ಮಾಡೋಕ್ಕೆ. ಹಾಗೆ ಸಮ್ಟೈಮ್ಸ್ ಐ ಯೂಸ್ ವಿತ್ ಮ್ಯಾನೇಜ್ಮೆಂಟ್ ಪರ್ಮಿಟ್ಸ್ ಅಥವಾ ಪ್ರೋಗ್ರಾಮ್ ಪ್ಲ್ಯಾನರ್ಸ್ ಅಥವಾ ಪ್ರೋಗ್ರಾಮ್ ಪರ್ಸನಲ್ಸ್ ಒಪ್ಕೊಂಡ್ರೆ ಫೋಕಸ್ ಗ್ರೂಪ್ ಡಿಸ್ಕಷನ್ ಕೂಡ ಮಾಡ್ತೀನಿ. ಡೆಫಿನೆಟ್ಲಿ ಸೆಕೆಂಡ್ರಿ ಡೇಟಾ ಅವ್ರ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಇದೆ, ಅವರು ಏನು ಡಾಕ್ಯುಮೆಂಟ್ಸ್ ಮೇಂಟೈನ್ ಮಾಡಿದರೆ ಅದನ್ನು ನಮ್ಮ ಡೇಟಾ ಜೊತೆ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ, ಚೆಕ್ ಮಾಡ್ಕೊಳ್ಳೋಕ್ಕೆ ಸೆಕೆಂಡ್ರಿ ಡೇಟಾ ನಾವು ಪಡ್ಕೋಬೇಕಾಗುತ್ತೆ. ಹಾಗೆಯೇ ಕೆಲವು ಸರಿ, ಫಾರ್ ಎಕ್ಸಾಂಪಲ್ ಇಫ್ ಯು ವೆನ್ ಯು ಗೋಯಿಂಗ್ ಟು ಆಡಿಟ್ ಲೋಕಲ್ ಗವರ್ನೆನ್ಸ್, ಪಂಚಾಯತ್ ಆ್ಯಕ್ಟಿವಿಟೀಸು ಅಥವಾ ಎನಿ ಹೆಲ್ತ್ ಆ್ಯಕ್ಟಿವಿಟೀಸ್ನ ಮಾಡಬೇಕಾದ್ರೆ ಸೋಷಿಯಲ್ ಮ್ಯಾಪಿಂಗ್, ರಿಸೋರ್ಸ್ ಮ್ಯಾಪಿಂಗ್, PRA ಟೆಕ್ನಿಕ್ಸ್ನ ಕೂಡ ನಾವು ಯೂಸ್ ಮಾಡ್ತೀವಿ. ಸೊ ದೀಸ್ ಆರ್ ಸಮ್ ಆಫ್ ದ ಟೆಕ್ನಿಕ್ಸ್ ವಿ ಯೂಸ್ ಡ್ಯೂರಿಂಗ್ ಅವರ್ ಸೋಷಿಯಲ್ ಆಡಿಟಿಂಗ್. ಸೊ ಯಾವಾಗ ಮಾಡಬೇಕು, ಯಾವ ಆರ್ಗನೈಸೇಷನಿಗೆ ಯಾವ ಟೈಮಲ್ಲಿ ಅಥವಾ ಎಷ್ಟು ದಿನಕ್ಕೊಂದ್ಸರಿ, ಎಷ್ಟು ತಿಂಗಳಿಗೊಂದ್ಸರಿ, ಎಷ್ಟು ವರ್ಷಕ್ಕೊಂದ್ಸರಿ ಮಾಡಬೇಕಂದ್ರೆ ಇಟ್ ಇಸ್ ಎ ಓವರ್ ದ ಲೈಫ್ ಸ್ಪ್ಯಾನ್ ಆಫ್ ದ ಸ್ಕೀಮ್ ಆರ್ ಪ್ರೋಗ್ರಾಮ್ ಆ್ಯಂಡ್ ನಾಟ್ ಜಸ್ಟ್ ಇನ್ one go or at one stage. Depending on the program, as I mentioned, depending on the program. For example, companies, it will continue, it will go on for many years. So periodical ಆಗಿ once a year, once in 2 years, ಸೊ ನಾವು ಆಡಿಟಿಂಗ್ ಮಾಡಬೇಕಾಗುತ್ತೆ. ಹಾಗೆಯೇ ಸಮ್ ಪ್ರಾಜೆಕ್ಟ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ದ ಪಲ್ಸ್ ಪೋಲಿಯೋ ಪ್ರೋಗ್ರಾಮ್, ಸೊ ಇಟ್ ವಾಸ್ ದೇರ್ ಫಾರ್ ಫ್ಯೂ ಇಯರ್ಸ್. ಸೊ ಅದರ ಲೈಫ್ ಎಷ್ಟು ದಿನ ಇರುತ್ತೆ ಅಂದರೆ ಎಷ್ಟು ದಿನ ಅದು ಪ್ರೋಗ್ರಾಮ್ ಕಂಟಿನ್ಯೂ ಆಗಿದೆಯೋ ಆವಾಗ ಪೀರಿಯಾಡಿಕಲ್ ಆಗಿ ಆ ಪ್ರೋಗ್ರಾಮ್ನ ಮಾಡಬೇಕಾಗುತ್ತೆ. ಡಿಪೆಂಡಿಂಗ್ ಆನ್ ದ program or organization, we have to plan our audit. Yeah, these are some of the examples of social audit. Idu now ಮಾಡಿರೋದಲ್ಲ, one of the organization NGO did a social audit on midday meal. There are a lot of loopholes. There are many people influential people are involved. ಅಲ್ಲಿ ಬೆನಿಫಿಷರಿಗೆ ಏನು ಸಿಗಬೇಕಾಗಿತ್ತೋ ಅದು ಕರೆಕ್ಟ್ ಆದ ರೀತಿಯಲ್ಲಿ ಸಿಕ್ಕಿಲ್ಲ. So using this social audit, they monitor the program and they try to improve midday meal program in one of the districts in Karnataka. Yeah, next. Yeah, now at the program. So, starting of my presentation, I mentioned I started doing the social auditing from past. I have been involved from the last 15-20 years. So initially I was involved in Pulse Polio program in 2000 ಅಲ್ಲಿ National Pulse Polio program start ಆಯಿತು. So social workers from our department, I had three of my seniors. So we 3 of us are involved in auditing the Pulse Polio program in 3 districts of Karnataka. So from then I gained the skill to do social auditing very comfortably. Now regularly I do social compliance auditing in industries and agriculture field as well as in government programs. And also I was a part of Karnataka AIDS prevention program, and we often do social audit in industries. And as I mentioned, I am involved in agriculture sector auditing, and also I was a auditor, social auditor for in one of the panchayat for their midday meal program evaluation auditing. Yeah, these are the government programs. All of us know that Manirga Guarantee Scheme, Guarantee Act. So idrallu ashte idannu ನಾವು ಮಾಡಿಲ್ಲ. This is one of the government program audited by another agency. So ನಾವು ಆಡಿಟಿಂಗ್ ಮಾಡೋದ್ರಿಂದ ಏನೇನು ಫೈಂಡಿಂಗ್ಸ್ ಸಿಗುತ್ತೆ ಅಂತ ಹೇಳಿಬಿಟ್ಟು ನಾನು ಜಸ್ಟ್ ಪ್ರೆಸೆಂಟ್ ಮಾಡ್ತೀನಿ ಅಷ್ಟೇ. Yeah, thank you. Hello.
ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬಾ ಸರಳವಾಗಿ ಬಹಳ ಕಷ್ಟವಾದಂತಹ ವಿಷಯವನ್ನ ಅಷ್ಟೇ ನಮ್ಮ ವಿದ್ಯಾರ್ಥಿಗಳಿಗೆ ಅಷ್ಟು ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈಗ ಪ್ರಶ್ನೆಗಳಿಗೆ ಅವಕಾಶ ಇರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪ್ರಶ್ನೆಗಳನ್ನ ಕೇಳುವಂತಹ ಅವಕಾಶ ಇದೆ. ನಮ್ಮೊಂದಿಗೆ ರಿಸೋರ್ಸ್ ಪರ್ಸನ್ ಸಹ ಇದ್ದಾರೆ. ಸೊ ಅವರಿಗೆ ನೇರವಾಗಿ ಪ್ರಶ್ನೆಗಳನ್ನ ಕೇಳಬಹುದು. ಪ್ರಶ್ನೆಗಳನ್ನ ಕೇಳಬೇಕಾದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ. ಇಲ್ಲ ಅಂತಂದ್ರೆ ಚಾಟ್ ಬಾಕ್ಸ್ ಓಪನ್ ಇದೆ. ಚಾಟ್ ಬಾಕ್ಸ್ ಅಲ್ಲೂ ಸಹ ನೀವು ಪ್ರಶ್ನೆಗಳನ್ನ ಕೇಳಬಹುದು. ಹಾಯ್ ಮ್ಯಾಮ್, ನನ್ನ ಹೆಸರು ಸೋವಿನ್ ಅಂತ, ಫೈನಲ್ ಇಯರ್ BSW ಸ್ಟೂಡೆಂಟ್. ಮ್ಯಾಮ್, ಸೋಷಿಯಲ್ ಆಡಿಟಿಂಗು ಇಟ್ಸ್ ಕಂಪಲ್ಸರಿನಾ ಇಲ್ಲ ಚಾಯ್ಸಾ ಮ್ಯಾಮ್? ಅದು ಮ್ಯಾಮ್ ಅನ್ಮ್ಯೂಟ್ ಮಾಡಿಲ್ಲ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಸಾರಿ, ಇದು ಚಾಯ್ಸ್. ನಾವು ಕಂಡೀಷನ್ ಆಗಿ ಇದು ಮಾಡಲೇಬೇಕು ಅಂತ ಏನಿಲ್ಲ. ನಾನು ಬಿಗಿನಿಂಗ್ ಹೇಳಿದ ಪ್ರಕಾರದ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದ್ದು ರೀಸೆಂಟ್ ಆಗಿ. ಬಟ್ ಗ್ರ್ಯಾಜುವಲ್ ಆಗಿ, ನಿಧಾನ ಆಗಿ ಗವರ್ಮೆಂಟ್ ಇರ್ಬೋದು ಅಥವಾ ಎನಿ ಸಪೋರ್ಟಿಂಗ್ ಏಜೆನ್ಸೀಸ್. So depending on the agencies and government, they can decide they have to do auditing or not. Mainly, actually ಆ ಪ್ರೋಗ್ರಾಮ್ನ ಅಥವಾ ಅವ್ರು ಕೊಟ್ಟಿರುವಂಥ ರಿಸೋರ್ಸಸ್ನ ಕರೆಕ್ಟಾಗಿ ಬಳಕೆ ಆಗಬೇಕು ಅಂತ ಇದ್ದರೆ, ಅಥವಾ ಎಂಡ್ ಬೆನಿಫಿಷರೀಸ್ಗೆ ಇದು ಹೋಗಬೇಕು ಅಂತ ಇದ್ದರೆ, ಸೊ ಅವರು ಮಾಡ್ತಾರೆ. ಇಟ್ಸ್ ನಾಟ್ ಕಂಪಲ್ಸರಿ. ಥ್ಯಾಂಕ್ ಯು ಮ್ಯಾಮ್. ಪ್ರೀತಿ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಕೇಳಬಹುದು ಪ್ರಶ್ನೆನ. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್, ನಾನು ಪ್ರೀತಿ ಪತ್ತಾರ್ ಅಂತ. ನಿಮ್ಮ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಿದೆಮ್ಮ. ನಾನು ಪ್ರೀತಿ ಪತ್ತಾರ್ ಅಂತ, ಹೇಳಿ. ಹಾ ಮ್ಯಾಮ್, ಈಗ ರಿಜಿಸ್ಟ್ರೇಷನ್ ಮಾಡಿಸಿ ಯಾವುದೇ ಗೌರ್ಮೆಂಟ್ ಪ್ರೋಗ್ರಾಮ್ ತಗೊಂಡಿಲ್ಲ. ಸೊ ಒಂದು 3-4 ವರ್ಷ ಆಯ್ತು ರಿಜಿಸ್ಟ್ರೇಷನ್ ಆಗಿ. ಆಡಿಟ್ ಮಾಡಿಸಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಆಗುತ್ತೆ? ಯಾವ ಆಡಿಟ್? ಸೋಷಿಯಲ್ ಆಡಿಟಾ? ಸೋಷಿಯಲ್ ಆಡಿಟ್ ಅಲ್ಲ ಮೇಡಮ್, ಇನ್ಸ್ಟಿಟ್ಯೂಟ್ ಆಡಿಟ್. ರೆಗ್ಯುಲರ್ ಆಡಿಟಾ? ಹಾಂ. ಸೊ ಇದು ಡಿಫ್ರೆಂಟ್ ಏರಿಯಾ, ಬಟ್ ಸ್ಟಿಲ್ ನಾನು ಆನ್ಸರ್ ಮಾಡ್ತೀನಿ. ಸೊ ಯಾವುದೇ ಆರ್ಗನೈಸೇಷನ್ಗೆ ನಿಮಗೆ ಗವರ್ಮೆಂಟಿಂದ ಅಥವಾ ಎನಿ ಫಂಡಿಂಗ್ ಏಜೆನ್ಸೀಸಿಂದ ನಿಮಗೆ ಸಹಾಯ ಪಡ್ಕೋಬೇಕಾಗಿದ್ರೆ ಡೆಫಿನೆಟ್ ಆಗಿ ನೀವು 3 years ಇದು ಆಡಿಟಿಂಗ್, ಮಿನಿಮಮ್ 3 years ಆಡಿಟಿಂಗ್ ರಿಪೋರ್ಟ್ ನಿಮ್ಮ ಹತ್ರ ಇರಬೇಕಾಗತ್ತೆ. ಸೊ ಅದನ್ನು ಬರೀ ಆಡಿಟಿಂಗ್ ರಿಪೋರ್ಟ್ ಮಾತ್ರ ಸಾಕಾಗಲ್ಲ. ನಿಮ್ಮದು ಏನೇನು ಆ್ಯಕ್ಟಿವಿಟೀಸ್ ನಡೆಸ್ತಾ ಇದ್ದೀರಾ, ವಾಟ್ ಈಸ್ ದ ಏರಿಯಾ ಆಫ್ ಯುವರ್ ಇಂಟ್ರೆಸ್ಟ್ ಆ್ಯಂಡ್ ವಾಟ್ ಈಸ್ ಯುವರ್ ಆಬ್ಜೆಕ್ಟಿವ್ಸ್, ನಿಮ್ಮ ಆರ್ಗನೈಸೇಷನ್ದು ಏನೇನೋ ಉದ್ದೇಶಗಳಿದೆ, ಅದರ ಪ್ರಕಾರ ಸ್ಕೀಮ್ಗಳಿದ್ದರೆ ನಿಮ್ಮ ಹತ್ರ ಅದನ್ನು ಆಲ್ರೆಡಿ ನೀವು ಆ್ಯಕ್ಟಿವಿಟೀಸ್ ನಡೆಸ್ತಾ ಇದ್ದರೆ, ಪ್ರೋಗ್ರಾಮ್ಸ್ ನಡೆಸ್ತಾ ಇದ್ದರೆ, ನಿಮ್ಮಲ್ಲಿ ಆಡಿಟಿಂಗ್ ರಿಪೋರ್ಟ್ ಇದ್ದರೆ, 3 years ಮಿನಿಮಮ್ 3 years ರಿಪೋರ್ಟ್ ಇದ್ದರೆ ನಿಮಗೆ ಅಪ್ಲೈ ಮಾಡೋಕ್ಕೆ ಅವಕಾಶ ಇದೆ. ಕ್ಲಿಯರ್ ಆಯ್ತಲ್ಲ? ನಮಸ್ತೆ ಮೇಡಮ್, ನಾನು ಕುನಾಲ್ ಅಂತ ಹೇಳಿ, ಫೈನಲ್ ಇಯರ್ BSW ಸ್ಟೂಡೆಂಟ್. ಮ್ಯಾಮ್, ನೀವು ಎಕ್ಸಾಂಪಲ್ಸ್ ಕೊಟ್ಟಲ್ಲ ಮ್ಯಾಮ್, ನೀವೊಂದು ಮಾಡಿರೋದು ಸೋಷಿಯಲ್ ಆಡಿಟಿಂಗ್. ಹೌ ಆಫನ್ ಯು ಡೂ ಮ್ಯಾಮ್ ಅದನ್ನ ಆರ್ಗನೈಸೇಷನ್ ಸೋಷಿಯಲ್ ಆಡಿಟ್ ಮಾಡಿದ್ದು? ಸ್ಪೆಷಲಿ ಬಿಕಾಸ್ ಐ ಆಮ್ ಅಟ್ಯಾಚ್ ಟು ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜು. ಸೊ ನಾವು ಜಾಸ್ತಿ ತಗೊಳಕ್ಕೆ ಆಗಲ್ಲ, ಬಟ್ ನಾವೇ ಮಾಡಬೇಕು ಅಂತ ಹೇಳಿದಾಗ ಡೆಫಿನೆಟ್ ಆಗಿ ನಾವು ಮಾಡ್ತೀವಿ. ಸೊ ಅಗ್ರಿಕಲ್ಚರಲ್ ಆಡಿಟಿಂಗ್ ನಾವು ಜಾಸ್ತಿ ಮಾಡಿಲ್ಲ, ಬಿಕಾಸ್ ಇಟ್ ಕನ್ಸ್ಯೂಮ್ಸ್ ಲಾಟ್ ಆಫ್ ಟೈಮ್ ಆ್ಯಂಡ್ ಬೆಂಗಳೂರು ಸರೌಂಡಿಂಗ್ಸಲ್ಲಿ ಲೈಕ್ ನಾರ್ತ್ ಕರ್ನಾಟಕ ಹೋಗಬೇಕಾಗತ್ತೆ. ಬಟ್ ನಾವು ಮಾಡಿದ್ದೀವಿ, ಅಗ್ರಿಕಲ್ಚರಲ್ ಆಡಿಟಿಂಗ್ ಮಾಡಿದ್ದೀವಿ, ಬಟ್ ಕಡಿಮೆ. ಬಟ್ ಇದು ಕಂಪನಿ ಆಡಿಟ್, ಕಂಪನಿ ಆಡಿಟ್ ಇನ್ ಸೋಷಿಯಲ್ ಆಡಿಟ್ ಇನ್ ಕಂಪನೀಸು ಅಟ್ಲೀಸ್ಟ್ ಬರುತ್ತೆ ತುಂಬ. ಬಟ್ ನಾವು ನಮ್ಮ ಸಮಯ ಯಾಕಂದರೆ ಇಲ್ಲಿ ನಾವು ರೆಗ್ಯುಲರ್ ಸ್ಟಾಫ್ ಆಗಿರೋ ಕಾರಣ ಸೆಂಟ್ ಜಾನ್ಸಲ್ಲಿ ಕೆಲವು ಮಾತ್ರ ನಾವು ತಗೊಳ್ತಾ ಇದ್ದೀವಿ. ಬಟ್ ಫಾರ್ ಎಕ್ಸಾಂಪಲ್ ಒಂದು ಕಂಪನಿ ತಗೊಂಡ್ರೆ ಒನ್ಸ್ ಇನ್ 2 years ನಾವು ಮಾಡ್ತೀವಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್ ನಮಸ್ತೆ, ನಾನು ಅನಿತಾ ಅಂತ. ನಮಸ್ತೆ ಮ್ಯಾಮ್. ಸಣ್ಣ ಸಂಸ್ಥೆಗಳು ಸೋಷಿಯಲ್ ಆಡಿಟ್ ಮಾಡಿಸೋದಕ್ಕೆ ದುಬಾರಿ ಅಂತ ಅನ್ಸುತ್ತಾ ಮ್ಯಾಮ್? ಹೌದು, ಇದು ಅದಕ್ಕೆ ನಾನು ಹೇಳೋದು, ನಮ್ಮನ್ನ ಯಾರು ಆರ್ಗನೈಸೇಷನ್ ಅಥವಾ ಪ್ರಾಜೆಕ್ಟ್ ಇಂಪ್ಲಿಮೆಂಟರ್ಸ್ ನಮ್ಮನ್ನ ಕರಿತಾ ಇಲ್ಲ. ಯಾವ ಆರ್ಗನೈಸೇಷನ್ಸ್ ಫೈನಾನ್ಷಿಯಲ್ ಸಪೋರ್ಟ್ ಅಥವಾ ರಿಸೋರ್ಸ್ನ ಕೊಡ್ತಾ ಇದ್ದಾರಲ್ವಾ, ಅವರು ಸೋಷಿಯಲ್ ಆಡಿಟಿಂಗ್ ಕರೀತಾರೆ. ಸ್ವಲ್ಪ ದುಬಾರಿನೇ. ಅದಕ್ಕೆ ಇನ್ನೊಂದು ಆಪ್ಷನ್, ಸಾರಿ ಮಾ, ಅದಕ್ಕೆ ಇನ್ನೊಂದು ಆಪ್ಷನ್ ಏನಂದ್ರೆ, ನಿಮಗೆ ಸೋಷಿಯಲ್ ಆಡಿಟಿಂಗ್ ಮಾಡಿಸ್ಲೇಬೇಕು ಅಂತ ಹೇಳಿದ್ರೆ ನೀವು ಇಂಟರ್ನಲ್ ಆಗಿ ಮಾಡಬಹುದು.
Okay, ma'am. Okay, ma'am. One more question. Yeah. ಸೋಷಿಯಲ್ ಆಡಿಟಿಂಗ್ಗೆ ಮತ್ತೆ ಸರ್ವೆಗೆ ಇರುವಂತ ಡಿಫರೆನ್ಸ್ ಏನ್ ಮ್ಯಾಮ್? Survey is this thing what that collecting information about a particular ಏರಿಯಾ ಅಥವಾ ಒಂದು ಟಾಪಿಕ್ ಬಗ್ಗೆ ಅಥವಾ ಒಂದು ಟಾಪಿಕ್ ತಗೊಂಡ್ಬಿಟ್ಟು ಅದರ ಬಗ್ಗೆ ಇನ್ಫಾರ್ಮೇಶನ್ ಗ್ಯಾದರ್ ಮಾಡೋದು ಸರ್ವೆ. ಸರ್ವೆ ಅಂತ ಗೊತ್ತಲ್ಲ, ಹೌಸ್ ಟು ಹೌಸ್ ಸರ್ವೆ ಇರ್ಬೋದು, ಇಂಡಿವಿಜುವಲ್ ಸರ್ವೆ ಇರ್ಬೋದು, ಕಂಟಿನ್ಯೂಸ್ ಪ್ರೋಸೆಸ್. ಓಕೆ, ಅಂದರೆ ಇನ್ಫಾರ್ಮೇಶನ್ ಒಂದು ವಿಷಯದ ಬಗ್ಗೆ ಗ್ಯಾದರ್ ಮಾಡೋದು. ಬಟ್ ನಾನು ಆಗಲೇ ಹೇಳಿದ ಪ್ರಕಾರ ನಿಮಗೆ ಎಷ್ಟರ ಮಟ್ಟಿಗೆ ಅದು ಕ್ಲಿಯರ್ ಆಯಿತು ಗೊತ್ತಿಲ್ಲ, ನಾನು ಪ್ರೆಸೆಂಟ್ ಮಾಡಿದ್ದು ನಿಮಗೆ ಡಿಸ್ಕಸ್ ಮಾಡೋದು ಕ್ಲಿಯರ್ ಆಗಿದೆ ಗೊತ್ತಿಲ್ಲ. ಸೋಷಿಯಲ್ ಆಡಿಟ್ ಈಸ್ ಅ ಬ್ರಾಡರ್ ಕಾನ್ಸೆಪ್ಟ್. ಈಗ ಒಂದು ಕಂಪನಿ ಅಥವಾ ಒಂದು ಪ್ರೋಗ್ರಾಮ್ ಇಂಥ ಉದ್ದೇಶ ಇಟ್ಕೊಂಡು ಅದನ್ನು ಸ್ಟಾರ್ಟ್ ಮಾಡಿರ್ತಾರೆ. ಸೊ ಆ ಉದ್ದೇಶಕ್ಕೆ ತಕ್ಕಂತೆ ಪ್ರತಿಫಲ ಅಥವಾ ಫಲಾನುಭವಿಗಳಿಗೆ ಅದನ್ನು ರೀಚ್ ಆಗಬೇಕು ಅಂತ ಅವ್ರು ಪ್ಲ್ಯಾನ್ ಮಾಡಿರ್ತಾರೆ ಆಕ್ಟಿವಿಟೀಸ್ ಮುಖಾಂತರ. ಓಕೆ, ಸೊ ಅದನ್ನು ಆ ಉದ್ದೇಶ ಏನು, ಉದ್ದೇಶ ಪ್ರಕಾರ ಆ ಪ್ರೋಗ್ರಾಮ್ ನಡೀತಾ ಇದೆಯಾ, ಅದರಲ್ಲಿ ಕಾನೂನು ಪ್ರಕಾರ ಅದು ನಡೀತಾ ಇದೆಯಾ, ಅಥವಾ ಆರ್ಗನೈಸೇಷನ್ ಆಬ್ಜೆಕ್ಟಿವ್ಸ್ ಪ್ರಕಾರ ಅದನ್ನು ಪ್ಲಾನ್ ಮಾಡಿದ ಪ್ರಕಾರ ರೀಚ್ ಆಗ್ತಾ ಇದೆಯಾ, ಅಥವಾ ಏನಾದರೂ ಅಲ್ಲಿ ಅಡೆತಡೆಗಳಿದೆಯಾ, ಅಥವಾ ಏನಾದರೂ ಸಮಸ್ಯೆಗಳಿದೆಯಾ ಅಂತ ನೋಡಿಕೊಂಡು ಅವ್ರ ಜೊತೆನೇ ಕೂತ್ಕೊಂಡು ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಕರೆಕ್ಟಾದ ರೀತಿಯಲ್ಲಿ ನಡೆಯುವಾಗೆ ಮಾಡೋದು ಸೋಷಿಯಲ್ ಆಡಿಟ್. ಓಕೆ, ಅಂದರೆ ಇಟ್ ಈಸ್ ಅಪ್ರೈಸಲ್ ಅಂತ ಹೇಳ್ತೀವಿ. ಅಪ್ರೈಸಲ್ ಅಂದರೆ ಪದೇ ಪದೇ ಹೋಗಿಬಿಟ್ಟು ಅವ್ರ ಹತ್ರ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿಬಿಟ್ಟು, ಅಂದರೆ ಮಾಹಿತಿ ಪಡ್ಕೊಂಡ್ಬಿಟ್ಟು ಅವರ ಸಲಹೆಗಳನ್ನು ಪಡ್ಕೊಂಡು ಅವರ ಏನಪ್ಪ ರೆಕಮೆಂಡೇಶನ್ಸ್ ಅಂದರೆ ಸಲಹೆಗಳನ್ನು ಮತ್ತು ಸೂಚನೆಗಳನ್ನು ಪಡ್ಕೊಂಡ್ಬಿಟ್ಟು ಶಿಫಾರಸ್ ಮಾಡೋದು ಅದು ಸೋಷಿಯಲ್ ಆಡಿಟ್. ಸರ್ವೆ ಅಂದರೆ ನಮಗೆ ಯಾವ ಒಂದು ವಿಷಯನ ತಿಳ್ಕೊಂಡ್ಬಿಟ್ಟು ಅದರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕಲೆಕ್ಟ್ ಮಾಡೋದು ಸರ್ವೆ. ಅದು ಒಂದು ಸ್ಟೆಪ್, ಅದು ಒಂದು ಸ್ಟೇಜ್ ಮಾತ್ರ. ಇದು ಪೀರಿಯಾಡಿಕಲ್ ಆಗಿ ನಡೀತಾ ಇರುತ್ತೆ. ಎಸ್, ಥ್ಯಾಂಕ್ ಯು ಮೇಡಮ್. ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಒಂದು ಕ್ವಶನ್ ಇದೆ. ಸೋಷಿಯಲ್ ಆಡಿಟಿಂಗ್ ಸೀಮ್ಸ್ ಟು ಬಿ ಎ ಸ್ಟ್ರಾಂಗೆಸ್ಟ್ ಟೂಲ್ ಟು ಕಂಟ್ರೋಲ್ ಕರಪ್ಷನ್. Then why are there not social audit working efficiently in terms of controlling corruption? ಸರ್, ಅದು ಯಾರು ಕೊಡ್ತಾರೆ, ಈಗ ನಾನು ಆಗ್ಲೇ ಹೇಳಿದ ಪ್ರಕಾರ ಯಾರು ರಿಸೋರ್ಸ್ ಸಪೋರ್ಟ್ ಮಾಡೋರು. ಫಾರ್ ಎಕ್ಸಾಂಪಲ್, ನಾನು ಆಗ ಬಿಗಿನಿಂಗಲ್ಲಿ ಮೆನ್ಷನ್ ಮಾಡಿದೆ, ನಾವು ಯೂಶಲಿ ಮಾಡೋ ಕಂಪನಿಗಳಲ್ಲೆಲ್ಲ ಮಾಡಿದಾಗ ನಮಗೆ ಇಂಟರ್ನ್ಯಾಷನಲ್ ಏಜೆನ್ಸೀಸ್ ಅವ್ರು ಕೇಳ್ತಾರೆ, ಬಿಕಾಸ್ ದೇ ಹ್ಯಾವ್ ದೇರ್ ಇಂಟ್ರೆಸ್ಟ್. ಅವರು ಇಲ್ಲಿ ಕರಪ್ಷನ್ ನಡಿಬಾರ್ದು, ಅಥವಾ ಅವ್ರು ಕೊಟ್ಟಿರುವಂಥ ದುಡ್ಡು ಸರಿಯಾಗಿ ಬಳಕೆ ಆಗಬೇಕು. ಅಲ್ಟಿಮೇಟ್ ಯಾರಲ್ಲಿ ಅದನ್ನು ಪ್ರೊಡಕ್ಷನ್ನ ಮಾಡ್ತಾರೆ, ಯಾರಲ್ಲಿ ತಳಮಟ್ಟದಲ್ಲಿ ಕೆಲಸ ಮಾಡ್ತಾರೆ, ಹಾಗೆ ಸುತ್ತಮುತ್ತಲಿನ ಕಮ್ಯುನಿಟಿಗೆ ಅದು ಬೆನಿಫಿಟ್ ಆಗಬೇಕು ಅಂತ ಇಂಟರ್ನ್ಯಾಷನಲ್ ಏಜೆನ್ಸೀಸ್ ದೇ ಥಿಂಕ್ ಆ್ಯಂಡ್ ದೇ ಆರ್ ಕನ್ಸರ್ನ್ ಟು ಇಟ್, ದ್ಯಾಟ್ ದೇ ಕ್ವಶನ್. ಹಾಗಾಗಿ ಅವರು ನಮ್ಮ ಆಡಿಟಿಂಗ್ ಮಾಡೋಕ್ಕೆ ಹೇಳ್ತಾರೆ. ಬಟ್ ದ ಗವರ್ಮೆಂಟ್ ಸಿಸ್ಟಮ್, ಸೊ ಡಿಫ್ರೆಂಟ್ ಲೆವೆಲ್ಸಲ್ಲಿ ನಮ್ಮ ಗವರ್ಮೆಂಟ್ ಪಬ್ಲಿಕ್ ಪ್ರೋಗ್ರಾಮ್ಸಲ್ಲಿ ಲೂಪ್ ಹೋಲ್ಸ್ ಆಗಿರುವ ಕಾರಣ ಯಾರು ಗಮನ ಕೊಡಲ್ಲ ಸೋಷಿಯಲ್ ಆಡಿಟಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಯಾಕಂದರೆ ಅಲ್ಲಿ ರಿಸೋರ್ಸ್ ರಿಲೀಸ್ ಮಾಡೋರೇ ಕರಪ್ಷನಲ್ಲಿ ಇನ್ವಾಲ್ವ್ ಆಗುವಾಗ ಅವ್ರಿಗೆ ಬೇಕಾಗಿರಲ್ಲ ಇದು. That's what I can say. Yes, correct. I hope so it is not strict. The first question ಹೇಳಿದ್ರು ಇದು ಕಂಪಲ್ಸರಿ ಅಂತ. It is not compulsory, based on the depending on the supporting agency, organization or the department. Yes. Chat box ಅಲ್ಲಿ ಇನ್ನೊಂದು ಕ್ವಶನ್ ಇದೆ. What are the requirements of SA 8000 and when we use SA 8000? What is SA 8000? Maybe ಅದು ಇದು ಫಾರಂ ಅನ್ಸುತ್ತೆ ಮೇಡಮ್, ಐ ಥಿಂಕ್ so. I'm sorry, I don't know about this. I have no knowledge about this. Yes, ರೇಖಾ ಅನ್ನೋರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮಂಜು is it type error? Social auditing ಅಂತ ಆಗುವಾಗ ಅದು ಹಾಗಾಗ what is this 8000 ಮಂಜು? You can unmute and ask. SMS social auditing. Is it type error at 8000? ಮಂಜು ಏನು ಪ್ರಶ್ನೆ? ಸ್ಟ್ಯಾಂಡರ್ಡ್ ಒನ್ SA 8000 social auditing 8000 auditing. It's a even declaration of human rights. No, I'm sorry, I don't know. I'm not very clear about this. ಎಸ್, ರೇಖಾ ಅನ್ನೋರು ಹ್ಯಾಂಡ್ ರೈಸ್ ಮಾಡಿದ್ರು. ಕೇಳ್ಬೋದು ಪ್ರಶ್ನೆನ? ಹೇಳಿ.
ರೇಖಾ? ಲೈನ್ ಅಲ್ಲಿ ಇದ್ದಾರಾ ರೇಖಾ? ಇಲ್ಲ ಅನ್ಸುತ್ತೆ. She left, yeah. So till then, here is a question. This question sent by our Dr. Rajini madam, because I think she's not getting the proper connection. So she sent the message. How are we going to get this implemented? What The social auditing, especially in the sections of government or the public projects. That's one thing. Because you have done social auditing for Pulse Polio program. It's a government program. So who invited or who did it? Is there any? Yes, this is a very qualitative kind of program, like not just they're counting the numbers. And in a Pulse Polio program, there are so many people are involved, like a different, not just government, NGOs, public and local governance, and different stakeholders. Okay, and therefore it was a very planned, well planned program. So government was requested us to do the social audit. So as I mentioned, depending on the department and depending on the supporting agencies, so they should. And now, as in the first slide ಅಲ್ಲಿ ನಾನು ಮೆನ್ಷನ್ ಮಾಡಿದ ಪ್ರಕಾರ, ಸೊ ನಾವು ಗವರ್ಮೆಂಟ್ ಇಂದ ತಿಳ್ಕೊಳ್ಳುವಾಗ ಡೆಮೊಕ್ರೆಟಿಕ್ ಕಂಟ್ರಿ, ವಿ ಆರ್ ಇನ್ ಡೆಮೊಕ್ರೆಟಿಕ್ ಕಂಟ್ರಿ, ಬಟ್ ಸ್ಟಿಲ್ ವಿ ಥಿಂಕ್ ಪೊಲಿಟಿಷಿಯನ್ಸ್ ಅವರೇ ಗುರುಗಳು, ಅವ್ರು ಹೇಳಿತರನೇ ನಡಿಬೇಕು, ನಮಗೆ ರೈಟ್ಸ್ ಇದ್ರೂ ನಾವು ಕೇಳಕ್ಕೆ ಹೋಗಲ್ಲ ಅಥವಾ ಕ್ವಶನ್ ಮಾಡಕ್ಕೆ ಹೋಗಲ್ಲ. ಬಟ್ ಪಬ್ಲಿಕ್ ಅವೇರ್ನೆಸ್ ಇದ್ದಾಗ, what is their need and what is the policy says and what is this thing, what is the implementation procedure, ಅದು ಯಾರು ಬೆನಿಫಿಷರೀಸ್, ಹೇಗೆ ಮಾಡಿದ್ರೆ ಅದರ ಆಬ್ಜೆಕ್ಟಿವ್ಸ್ ಏನು ಅಂತ ನಾವು ಅದರ ಬಗ್ಗೆ ಸ್ವಲ್ಪ ಪಬ್ಲಿಕ್ ಅವೇರ್ನೆಸ್ ಇದ್ದಾಗ ಅಥವಾ ನಾವು ಅದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿದಾಗ ನಿಧಾನಾಗಿ ವಿ ಕ್ಯಾನ್ ಡಿಮಾಂಡ್ ಫಾರ್ ಸೋಷಲ್ ಆಡಿಟ್. We can, I mean, what I meant is the public, people. ಎಸ್, ಪ್ರಣವ್ ಕುಮಾರ್ ರೈಸ್ ಹ್ಯಾಂಡ್ ಮಾಡಿದ್ದಾರೆ, ಕೇಳ್ಬೋದು ಪ್ರಶ್ನೆ. ಪ್ರಣವ್ ಸರ್ ಮಿಸ್ ಆಗಿದೆ. ಎಸ್, ಓಕೆ, ತೊಂದರೆ ಇಲ್ಲ. ಇನ್ನೊಂದು ಕ್ವಶನ್ ಇದೆ ಮೇಡಮ್ ಚಾಟ್ ಬಾಕ್ಸ್ ಅಲ್ಲಿ, ಇದಕ್ಕೆ ಆನ್ಸರ್ ಮಾಡಿದೀರಾ ಅಂತ ಅನ್ಕೊಳ್ತೀನಿ. ಬಟ್ ಆದ್ರೂ ಸೋಷಿಯಲ್ ಆಡಿಟ್ ಅನ್ನು ಕೇವಲ ಗವರ್ಮೆಂಟ್ ಅಥವಾ ಬಿಗ್ ಕಂಪನಿ ಮಾತ್ರ ಮಾಡಬಹುದಾ, ಇಲ್ಲ ಸಾಮಾನ್ಯ ಸಂಸ್ಥೆಗಳು ಮಾಡಬಹುದಾ ಅಂತ? ಯಾರು ಮಾಡಬಹುದು ಸರ್, ಸ್ಮಾಲ್ ಲೈಕ್ ಐ ವಿಲ್ ಗಿವ್ ಸಮ್ ಎಕ್ಸಾಂಪಲ್. With 14 people, 15 people, 20 people, they do regular audit. ಬಟ್ ಅಂದ್ರೆ ಎಕ್ಸ್ಪರ್ಟ್ಸ್ ತುಂಬಾ ದೊಡ್ಡವರು, ದೊಡ್ಡ ಫರ್ಮ್ನ ಕರಿಬೇಕು ಅಂತ ಹೇಳಿದ್ರೆ ಸ್ವಲ್ಪ ಫೈನಾನ್ಷಿಯಲಿ ಸೌಂಡ್ ಇದ್ದವ್ರನ್ನೇ ಏಜೆನ್ಸೀಸೇ ಕರೀತಾರೆ. ಸೊ ಈ ಸ್ಮಾಲ್ ಆರ್ಗನೈಸೇಷನ್, ಸ್ಮಾಲ್ NGOs, ದೇ ಕ್ಯಾನ್ ಡೂ ಸೋಷಿಯಲ್ ಆಡಿಟ್. ಇಂಟರ್ನಲಿ ಮಾಡ್ಬೋದು ಅಥವಾ ಎಕ್ಸ್ಪರ್ಟ್ಸ್ನ ಕರೆದು ಕೂಡ ಮಾಡ್ಬೋದು, ಡಿಪೆಂಡಿಂಗ್ ಆನ್ ದ ಆಡಿಟರ್ಸ್ ದಿಸ್ ಥಿಂಗ್, ಫಿನಾನ್ಷಿಯಲ್ ಡಿಮಾಂಡ್ ಅಥವಾ ರಿಕ್ವೆಸ್ಟ್ ಅಥವಾ ದೇರ್ ಎಕ್ಸ್ಪೀರಿಯನ್ಸ್. ಬೇಸ್ಡ್ ಆನ್ ದ್ಯಾಟ್ ದೇ ಕ್ಯಾನ್ ಡಿಸೈಡ್. But number of available social auditors are very, very difficult and very less trained people are available in this thing. ಎಸ್, ಅಂದ್ರೆ ಮೇಡಮ್ ನನ್ನದೇ ಈಗ ಸಣ್ಣದೊಂದು ಪ್ರಶ್ನೆ ಆಡ್ ಮಾಡೋ ಹಾಗೆ, ಈಗ ಸೋಷಿಯಲ್ ವರ್ಕರ್ಗೆ ಇದು ಹೆಲ್ಪ್ ಆಗಬಹುದಾ ಅಥವಾ ಸೋಷಿಯಲ್ ವರ್ಕರೇ ಸೋಷಿಯಲ್ ಆಡಿಟ್ ನ ಮಾಡಿದ್ರೆ ಸೊ ಹೆಚ್ಚು ಬೆನಿಫಿಟ್ ಆಗಬಹುದಾ ಕಂಪನಿಗೆ ಅನ್ನೋದು ನನ್ನ ಪ್ರಶ್ನೆ. Of course, because social audit and the social workers are a part of social audit. I'm a part of most of our social audit in our department. For example, industry ಇರ್ಬೋದು ಅಥವಾ ಅಗ್ರಿಕಲ್ಚರಲ್ ಆಡಿಟರ್ಸ್ ಇರ್ಬೋದು ಅಥವಾ ಗವರ್ಮೆಂಟ್ ಪ್ರೋಗ್ರಾಮ್ಸ್ ಇರ್ಬೋದು. ಬಟ್ ಬೇಸ್ಡ್ ಆನ್ ದಿಸ್ ಥಿಂಗ್ ಸೋಷಿಯಲ್ ವರ್ಕರ್ಸ್ ಮಾಡಿದ್ರೆ, ಬಿಕಾಸ್ ಅವರ್ ನಾಲೆಜ್ ಆ್ಯಂಡ್ ಎಕ್ಸ್ಪೀರಿಯನ್ಸ್, ನಾಲೆಜ್, ಎಕ್ಸ್ಪೀರಿಯನ್ಸ್ ಆ್ಯಂಡ್ ಸಮಾಜನ ನೋಡುವ ದೃಷ್ಟಿ, ಅರ್ಥ ಮಾಡ್ಕೊಳ್ಳೋ ರೀತಿ ಚೆನ್ನಾಗಿರುವ ಕಾರಣ ಸೋಷಿಯಲ್ ವರ್ಕರ್ಸ್ ಮಾಡಿದ್ರೆ ಬೆಟರ್ ಇರುತ್ತೆ. ಖಂಡಿತವಾಗ್ಲೂ ಮೇಡಮ್. ಮತ್ತೆ ಪ್ರಶ್ನೆಗಳಿದ್ರೆ ಕೇಳಬಹುದು ನೇರವಾಗಿ. ಇನ್ನೊಂದು ಆ್ಯಡ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಇವಾಗ ಹೆಲ್ತ್ ಬಗ್ಗೆ ನಾವು ಕಂಪನೀಸ್ಗೆ ಹೋದಾಗ ಹೆಲ್ತ್ ಬಗ್ಗೆ ನಾವು ಆಡಿಟಿಂಗ್, ಹೆಲ್ತ್ ಇಸ್ ಎ ಪಾರ್ಟ್ ಆಫ್ ಸೋಷಿಯಲ್ ಆಡಿಟ್, ಸೋಷಿಯಲ್ ಕಾಂಪ್ಲೈನ್ಸ್ ಆಡಿಟ್. ಅಲ್ಲಿ ಏನೇನು ಫಾರ್ ಎಕ್ಸಾಂಪಲ್ ಮೆಟರ್ನಿಟಿ ಬೆನಿಫಿಟ್ ಬಗ್ಗೆ ಅಥವಾ ಕ್ರಶ್ ಹೇಗಿರಬೇಕು ಅಥವಾ ಕೇರ್ ಆಫ್ ಪ್ರೆಗ್ನೆಂಟ್ ಮದರ್ಸ್ ಇನ್ ದ ವರ್ಕ್ ಪ್ಲೇಸ್, ಅದನ್ನೆಲ್ಲ ನೋಡಬೇಕಿದ್ರೆ ನಮ್ಮ ಜೊತೆ ಡಾಕ್ಟರ್ಸ್ ಇದ್ದರೆ ಅಥವಾ ಹೆಲ್ತ್ ಪರ್ಸನಲ್ಸ್ ಇದ್ದರೆ ಬೆಟರ್. ಬಟ್ ಡೆಫಿನೆಟ್ಲಿ ನಾವು ವೈಡರ್ ದಿಸ್ ಥಿಂಗ್ ನೋಡಬೇಕಿದ್ರೆ, ಬ್ರಾಡಾಗಿ ನೋಡಬೇಕಿದ್ರೆ ಸೋಷಿಯಲ್ ವರ್ಕರ್ಸ್ ಬೆಟರ್ ಟು ಕಂಡಕ್ಟ್ ಸೋಷಿಯಲ್ ಆಡಿಟ್.
ಸ್ವಲ್ಪ ಅಂದ್ರೆ ಬೇರೆಯವರ ಕಂಪೇರ್ ಮಾಡಿದ್ರೆ ಸೋಷಿಯಲ್ ವರ್ಕರ್ ಸ್ವಲ್ಪ ಹೆಚ್ಚು ಹೌದು, ಕೆಲಸ ಹೌದು. ಮಾಡೋದಕ್ಕೆ ಅವಕಾಶ ಆಗುತ್ತೆ, ಫೀಲ್ಡ್ ವರ್ಕ್ ಪ್ರಾಕ್ಟಿಕಮ್ ಇರೋದ್ರಿಂದ. ಹೌದು, ಇಂಟರ್ವ್ಯೂ ಸ್ಕಿಲ್ಸ್ ಚೆನ್ನಾಗಿರುತ್ತೆ, ಆಮೇಲೆ ಕಮ್ಯುನಿಕೇಶನ್ ಚೆನ್ನಾಗಿರುತ್ತೆ, ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್, ಆಮೇಲೆ ದಟ್ ಅನಲೈಸಿಂಗ್ ದ ಇಶ್ಯೂಸ್ ಇನ್ ಡೆಪ್ತ್ ಅದರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಕೆ ಇವ್ರಿಗೆ ಸ್ಕಿಲ್ ಚೆನ್ನಾಗಿ ಜಾಸ್ತಿ ಇರುತ್ತೆ. ಎಸ್, ವಿದ್ಯಾರ್ಥಿಗಳ ಪರವಾಗಿ ಒಂಚೂರು ಮುಂದುವರಿಸಿ ಜಾಬ್ ಆಪರ್ಚುನಿಟೀಸ್ ಹೇಗೆ ಮೇಡಮ್ ಇದರಲ್ಲಿ ಫ್ಯಾಕಲ್ಟಿ ಆಗಿ ನಾನು ಕೇಳಬೇಕಾಗಿರೋ ಸಂದಿದು. ಆಕ್ಚುಲಿ ಕೆಲವು ಫಾರ್ಮ್ಸ್, ಬಿಕಾಸ್ ನಾನು ಇಟ್ಸ್ ನಾಟ್ ಎಡಿಷನಲ್, ಐ ಆಮ್ ಇಂಟ್ರೆಸ್ಟೆಡ್ ಇನ್ ದಿಸ್ ಫೀಲ್ಡ್ ಸೋಷಿಯಲ್ ವರ್ಕ್, ಸೋಷಿಯಲ್ ಆಡಿಟಿಂಗ್ ಅಲ್ಲಿ ನನಗೆ ಫಾರ್ಮಲ್ ಟ್ರೈನಿಂಗ್ ಏನೂ ಇಲ್ಲ ಆಗಿಲ್ಲ. ನಮ್ಮ ಡಾಕ್ಟರ್ ಒಬ್ಬರು ಪ್ರೊಫೆಸರ್ ಇದ್ದಾರೆ, ಅವರು ಮಾಡ್ತಾ ಇದ್ರು ಒಂದು ತಮಿಳ್ನಾಡು ಒಂದು ಟೀಮ್ ಜೊತೆ. ಸೊ ನಾವು ಇಂಡಿಪೆಂಡೆಂಟ್ ಆಗಿ ಮಾಡಬಹುದು ಅಂತ ನಾವು ಇಲ್ಲಿ ಪ್ಲಾನ್ ಮಾಡಿದ್ದೀವಿ. ದಿಸ್ ಇಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಐಮ್ ಜಸ್ಟ್ ಶೇರಿಂಗ್. ಸೊ ನಾನು ಆನ್ ರೋಲ್ ಆನ್ ಜಾಬ್ ನಾನು ಮಾಡ್ತಾ ಕಲ್ತಿದ್ದೀನಿ. ಆಮೇಲೆ ಸ್ವಲ್ಪ ರಿವ್ಯೂ ಆಫ್ ದ ದಿಸ್ ಥಿಂಗ್ ದಟ್ ಲಿಟ್ರೇಚರ್ಸ್ ಬುಕ್ಸ್ ಸ್ವಲ್ಪ ಇದರ ಬಗ್ಗೆ ಓದಿದ್ದೀನಿ, ಹೇಗೆ ಮಾಡ್ಬೋದು ಏನು ಮಾಡ್ಬೋದು ಅಂತ. ಸೊ ಮಾಡ್ತಾನೆ ಕಲ್ತಿರೋದು. ಬಟ್ ಕೆಲವು ಫರ್ಮ್ಸ್ ಕೆಲವು ಕಡೆ ಫುಲ್ ಟೈಮ್ ಇದನ್ನೇ ಅಂತ ಮಾಡ್ತಾರೆ. ದ ಸೋಷಿಯಲ್ ಆಡಿಟರ್ಸ್ ಟೀಮ್ ಅಂತಲೇ ಇದೆ, ಅದನ್ನು ರೆಗ್ಯುಲರ್ ಆಗಿ ಮಾಡ್ತಾ ಇದೆ. ಆಪರ್ಚುನಿಟೀಸ್ ಇದೆ, ಬಟ್ ಸಿಕ್ಕಿದ್ರೆ ಅಂತೂ ತುಂಬ ಒಳ್ಳೆ, ನನ್ನ ಪ್ರಕಾರ ತುಂಬ ಒಳ್ಳೆ ಕೆಲಸ. ಯಾಕಂದ್ರೆ ನಾವು ಸೊಸೈಟಿಗೆ ನ್ಯಾಯ ಕೊಡಿಸಿದಾಗೂ ಆಗತ್ತೆ, ಆಮೇಲೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ನಾವು ಅದನ್ನ ಅವರ ಒಂದು ಏನಪ್ಪ ಪರ್ಫಾರ್ಮೆನ್ಸ್ನ ಎನ್ಹ್ಯಾನ್ಸ್ ಮಾಡಿದಾಗೂ ಆಗುತ್ತೆ. ಅಲ್ಲಿ ಇರುವಂತಹ ಏನು ಬೆನಿಫಿಷರೀಸ್ ಇದೆ ಅವರಿಗೆ ಕರೆಕ್ಟಾಗಿ ಸಿಗುವಂಥ ಬೆನಿಫಿಟ್ಸ್ ನಾವು ಕೊಡಿಸಿದ ಥರನೂ ಆಗುತ್ತೆ. ಮತ್ತೆ ಇನ್ನೊಂದು ಡೆಮೋಕ್ರಸಿ ಪ್ರಿನ್ಸಿಪಲ್ನ ನಾವು ಅಲ್ಲಿ ಇಂಪ್ಲಿಮೆಂಟ್ ನಾವು ಆರ್ಗನೈಸೇಷನ್ ಮುಖಾಂತರ ಮಾಡಿಸ್ತಾರೆ ಆಗುತ್ತೆ. ಸೊ ನಮಗೆ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಥ್ಯಾಂಕ್ ಯು ಮೇಡಮ್. ಮೇಡಮ್ ಇನ್ಯಾರಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ರಜನಿ ಮೇಡಮ್. Madam, can you hear me? Hello, ma'am. Your voice is That was breaking, a ma'am. presentation, Ratna ma'am. But Yes, our problem is I've given Ganesh a few of the National Trust schemes. Okay. We are associated with the disability department. We have got children with learning disabilities, with mental retardation, and multiple disabilities as well, autism, spectrum disorders, and other things. Okay, ma'am. Now, the National Trust, right, for the last more than 25 years or 30 years, is supposed to be working for this trust. And I cannot say that any of the South Indian where actually we are implementing it in a better way. Ma'am, I can't hear you, ma'am. I can't hear you. Sorry. Can you hear me now? Can you hear me now? Voice is breaking. Voice is breaking. I can hear here and there, but voice is breaking. Now can you hear me? Yeah, I'm okay. Yeah, okay now. Yeah. Okay. Little better. Okay. Madam, the thing is, there is one Niramaya scheme, there is Disha, Prerana, Jnana Prabha. All these schemes do not reach the disabled children at all. Okay. Or the organizations which are working for it. There is a National Trust application which we fill in, and when we submit it, we have people from Ramila Shekhar ma'am's organization, Shweta, Sandhya Kaveri. All of them have participated in this filling up of the application for our institute and for other institutes of Karnataka. They will invariably find out some fault by which the application does not move forward at all. Can you, with your organization and with Ramila Shekhar madam being there, you are a better, bigger organization into this whole thing, as to how we can be, like, as you said, the CSR is giving it from Infosys to an organization for distribution to the needy. Well, we just want to see to it that the needy get it directly from the government. Madam, unmute ಮಾಡ್ಕೊಳ್ಳಿ madam. Sorry, ma'am. Yeah, we can work towards this, ma'am, because we also from St. John's, we have a unit of hope. It's a separate unit. We started around 10-15 years back to work with the people with the special challenges. Okay.
and it's initially supported by a funding agency from Christopher Blanton Mission, and we have good collaboration with good support from the Disability Commissioner of Bangalore Urban District. So we can discuss and we can plan and we can do something about this. Can we do it immediately, ma'am? Yeah, I will discuss. Just can you put a mail? The children are absolutely in need of. Yeah, can you put a mail to me, ma'am? I can discuss Yes, with ma'am. our department. Ganesh, And, yes, ma'am. Yes, ma'am. I've got all the brochures which I've given it to Ganesh. Okay. You will share it the screenshot if required right now. And then I can forward it to you or in a PDF or whichever Ganesh feels it fit. Sure, ma'am. I can try to help you. Okay. We can work together. We can work together. Thank you so much, madam. Thank you. Because Niramaya is an insurance scheme which the parents do require. Yes, yes. And actually, in fact, my Jnana Prabha is for giving computers to each one. Okay. And they even get houses. Yes, ma'am. Because I studied about this scheme. Yeah. Yeah, my Yes. doctorate research was on psychosocial intervention for the parents of the children with cerebral palsy. So, yeah, I know the difficulties of the parents and organizations to get the support from the government departments. They have money, ma'am. They have money which is not utilized. Yes. Because I've gone right Yeah, up we to can. Delhi to pursue it when Ashok Bhai was there, and they said there is enough money, there are no claimants. And I really don't know where our application goes when we say them. We'll try, ma'am. That's the whole problem. Because I am a very, very As you urgent. Yes, we work for the you can people be with special challenges. godmother to see to it that all these children, now we have got children recorded and we have got their census, so many children in so many villages, so many gram panchayats, the Asha workers to get the exact number. We have got the DDPI involved, we have got everything. Okay, ma'am. Yeah, so it's only that the money should reach them. Yes. We can work together, ma'am, because we have a very strong team working for people with special That is why I thought, challenges. ma'am, with you and Ramila Shekhar ma'am and the best Yes, people ma'am. today, We can try. I think we have a group and Sandhya will definitely be in contact. Yeah, We she's can one. see to it that this works out, ma'am. Yes. Yes. Thank you so much, Rajini madam. ಐ ಹೋಪ್ ಪ್ರಶ್ನೆಗಳ ಇನ್ನೊಂದು ಕೇಳಬಹುದಾ ಅಂತ ಹೇಳಿ ಇನ್ಯಾರಿಗಾದ್ರೂ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳಿದ್ರೆ ಕೇಳಬಹುದು. ಕಾರ್ಯಕ್ರಮದ ಕಡೆಯಲ್ಲಿ ನಾವು ಫೀಡ್ಬ್ಯಾಕ್ ಫಾರ್ಮ್ ಮತ್ತೆ ಸರ್ಟಿಫಿಕೇಟ್ ಅನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀವಿ. ಸೊ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಎಸ್, ಐ ಥಿಂಕ್ ನಾವೀಗ ಕಾರ್ಯಕ್ರಮದ ಕಡೆಯಲ್ಲಿದ್ದೀವಿ. ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಸಂಧ್ಯಾ ಕಾವೇರಿ ಮೇಡಮ್ ಅವರು ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. Respected resource person of today, my dear friend Dr. Ratna Kumari, our director of Manasa Trust, who always support us in conducting programs regularly, Dr. Rajini Madam, my colleagues, HOD of our social work department, Mr. Manjunath Swami, other colleague members, Suvarsila and Abdul Wahab from social work department, and my dear staff members of Katil Ashok Pai Memorial College, students and all the delegates. ಇದು ಬಹಳ ಸಂತೋಷದ ಸಮಯ. ಯಾಕಂದ್ರೆ ಸೋಷಿಯಲ್ ಆಡಿಟಿಂಗ್ ಇಸ್ ಅ ವೆರಿ ನ್ಯೂ ಕಾನ್ಸೆಪ್ಟ್, ಹೊಸದು ಇದು ವಿಷಯ. 10-15 ವರ್ಷದಿಂದ ರತ್ನ ಅವರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನನಗೆ ಗೊತ್ತಿತ್ತು. ಸೊ ವಿ ಥಾಟ್ ನಮ್ಮ ಸ್ಟೂಡೆಂಟ್ಸ್ಗೆ ಒಂದು ಹೊಸ ಕಾನ್ಸೆಪ್ಟ್ ನ ಪರಿಚಯ ಆಗ್ಬೇಕು ಅಂತ ಮೆಂಟಲ್ ಹೆಲ್ತ್ ಯಾತ್ರಾ ಕಟೀಲ್ ಅಶೋಕ್ ಪೈ ಕಾಲೇಜಿನ ಸೋಷಿಯಲ್ ವರ್ಕ್ ಡಿಪಾರ್ಟ್ಮೆಂಟ್ ನಿರಂತರವಾಗಿ ನಡೆಸ್ತಾ ಬರ್ತಿರುವಂತ ಸ್ಪೆಷಲ್ ಲೆಕ್ಚರ್ ಸೀರೀಸ್. So we started this program once we started the college in 2017. ಕಾಲೇಜಿನ ಶೈಕ್ಷಣಿಕ ಚಟುವಟಿಕೆಗಳು ಮತ್ತೆ ಪಠ್ಯೇತರ ಚಟುವಟಿಕೆಗಳು ಎರಡೂ ಕೂಡ ವಿದ್ಯಾರ್ಥಿಯ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕ ಆಗಬೇಕು ಅನ್ನುವ ದೃಷ್ಟಿಕೋನದಿಂದನೇ ಎಲ್ಲ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ವಿ.
ಸೊ ಈ ಸ್ಪೆಷಲ್ ಲೆಕ್ಚರ್ ಸೀರೀಸ್, ವಿಶೇಷ ಉಪನ್ಯಾಸದ ಒಂದು ಸರಣಿ ಏನಿದೆ, ಇದು ವಿದ್ಯಾರ್ಥಿಗಳಿಗೆ ಅತಿ ಅಗತ್ಯವಾಗಿ ಮುಂದಿನ ತಮ್ಮ ಉದ್ಯೋಗಕ್ಕೆ ಹೋಗುವಾಗ ಬೇಕಾಗಿರುವಂತಹ ವಿಶೇಷ ಜ್ಞಾನವನ್ನ ಒದಗಿಸುವಂತಹ ದೃಷ್ಟಿಯಿಂದ ನಡೆಸ್ತಾ ಇರುವಂತಹ ಒಂದು ಸರಣಿ. ಸೊ ಈ ಪ್ಯಾಂಡಮಿಕ್ ಟೈಮ್, ಲಾಕ್ಡೌನ್ ಟೈಮಲ್ಲಿ ಕೂಡ ಇದನ್ನ ನಾವು ಬಳಸ್ಕೊಳ್ಳುವಂತ ನಿರ್ಧಾರ ಮಾಡಿದ್ವಿ. ಹಾಗಾಗಿ ಹಲವಾರು ಸಂಪನ್ಮೂಲ ವ್ಯಕ್ತಿಗಳು, ರಿಸೋರ್ಸ್ ಪರ್ಸನ್ಸ್ ನಮ್ಮ ಜೊತೆಗೆ ಈ ಕಾರ್ಯಕ್ರಮವನ್ನು ನಡೆಸೋದಿಕ್ಕೆ ಇಷ್ಟ ತನಕ ಸಹಾಯ ಮಾಡಿದ್ದಾರೆ. ಇದೀಗ ಡಾಕ್ಟರ್ ರತ್ನಕುಮಾರಿ ಅವರು ಕೂಡ ನಮಗೆ ಬಹಳ ವಿವರವಾಗಿ ಸೋಷಿಯಲ್ ಆಡಿಟಿಂಗ್ ಬಗ್ಗೆ ತಿಳಿಸಿದ್ದಾರೆ. ತುಂಬಾ ಸಮಯವನ್ನ ತಗೊಂಡ್ವಿ ಈ ಕಾರ್ಯಕ್ರಮಕ್ಕೆ, ಯಾಕಂತಂದ್ರೆ ಇದರ ಪ್ರತಿ ಅಂಶ ಕೂಡ ಪ್ರತಿಯೊಬ್ಬರಿಗೂ ಹೊಸದು, ಇನ್ಕ್ಲೂಡಿಂಗ್ ಅಸ್. ಡಾಕ್ಟರ್ ರಮೀಳಾ ಮೇಡಮ್ ಅವರು ಈಗಾಗಲೇ ಒಂದು ಮೆಸೇಜ್ ಅನ್ನ ಹಾಕಿದ್ರು, ಬಿಕಾಸ್ ಶಿ ಹ್ಯಾಡ್ ಸಮ್ ಇಂಪಾರ್ಟೆಂಟ್ ಅದರ್ ಮೀಟಿಂಗ್, ಟೆಲಿಕೌನ್ಸಿಲಿಂಗ್ ಇದೆ ಅಂತ ಹೇಳಿ ಅವರು ಮೀಟಿಂಗ್ ನ ಮಧ್ಯದಲ್ಲಿ ಹೋದ್ರು. ಅವ್ರು ಹೇಳ್ತಾ ಇದ್ರು, ಇವನ್ ದೋ ಐ ಆಮ್ ಎಕ್ಸ್ಪೀರಿಯನ್ಸ್ಡ್ ಇನ್ ದ ಫೀಲ್ಡ್, ದಿಸ್ ಅ ನ್ಯೂ ಕಾನ್ಸೆಪ್ಟ್ ಫಾರ್ ಮೀ. ನಮ್ಮ ಸ್ಟೂಡೆಂಟ್ಸ್ ಇದನ್ನೆಲ್ಲ ಇಷ್ಟು ಸರಿಯಾಗಿ ಬಳಸ್ಕೊಳ್ತಾ ಇರುವಂತದ್ದು ಬಹಳ ಖುಷಿ ಆಯ್ತು. ಕಂಗ್ರಾಚುಲೇಷನ್ಸ್ ಫಾರ್ ಯುವರ್ ಸ್ಟೂಡೆಂಟ್ಸ್ ಅಂತ ಹಾಕಿದ್ರು ಅವ್ರು. ಯಾಕಂದ್ರೆ ಒಂದು ಹೊಸ ವಿಷಯ ಈ ಸ್ಟೂಡೆಂಟ್ಸ್ ಗೆ ಈಗಾಗಲೇ ಟ್ರೈನಿಂಗ್ ಸಿಗ್ತಾ ಇದೆ. This need to be included in our social work syllabus, but it is yet to be. We need to work upon this for involving this social auditing as a syllabus, as a topic for our curriculum. ಅದು ಇನ್ನ ಆಗ್ಬೇಕು. ಬಹುಶಃ ಇದಕ್ಕಾಗಿ ನಾವು ಫೀಲ್ಡ್ ವರ್ಕ್ ಅಲ್ಲಿ ಕೂಡ ಇದನ್ನ ಸೇರಿಸ್ಕೊಳ್ಬೇಕಾಗಿ ಬರಬಹುದು ಸದ್ಯದಲ್ಲೇನೆ. ಯಾಕಂದ್ರೆ ಸೋಷಿಯಲ್ ಆಡಿಟಿಂಗ್ ಮತ್ತೆ CSR ಬಹುಶಃ ಅಣ್ಣ ತಮ್ಮ ಇದ್ದ ಹಾಗೆ, ದೇ ಆರ್ ಸಿಬ್ಲಿಂಗ್ಸ್ ಐ ಬಿಲೀವ್. ವಿದೌಟ್ ಸೋಷಿಯಲ್ ಆಡಿಟಿಂಗ್ ಒನ್ ಕೆನ್ ನಾಟ್ ಡಿಮ್ಯಾಂಡ್ ಫಾರ್ CSR ಅಂತ ನಾನು ಅನ್ಕೊಳ್ತೀನಿ, ಅಥವಾ ಒನ್ ಕೆನ್ ನಾಟ್ ಗೋ ಫಾರ್ CSR. ಇಲ್ಲಿ ನಮಗೆ ಸತೀಶ್ ಗೌಡ ಸರ್ ಕೂಡ ಇದ್ದಾರೆ, ನಮ್ಮ CSR ಬಗ್ಗೆ ಅವರು ಲಾಸ್ಟ್ ಕ್ಲಾಸ್ ಅಲ್ಲಿ ನಮಗೆ ಮಾಹಿತಿಯನ್ನ ನೀಡಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸೊ ಹಿ ವಿಲ್ ಆಲ್ಸೋ ಅಗ್ರಿ ವಿತ್ ದಿಸ್. ಹಾಗಾಗಿ ಇದೆರಡು ಟೂಲ್ಗಳು, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಟೂಲ್ ವಿಚ್ ವಿಲ್ ಬಿ ಇನ್ ದ ಹ್ಯಾಂಡ್ಸ್ ಆಫ್ ಸೋಷಿಯಲ್ ವರ್ಕರ್ಸ್ ಇನ್ ಫ್ಯೂಚರ್. ರತ್ನ ಮೇಡಮ್ ಅವ್ರು ಹೇಳಿರುವ ಹಾಗೇನೆ ಅದು ಮುಖ್ಯವಾದಂತಹ ಸಾಧನ ಆಗುತ್ತೆ ಸೋಷಿಯಲ್ ವರ್ಕರಿಗೆ. ಬಿಕಾಸ್ ಆಲ್ರೆಡಿ ವಿ ಆರ್ ಹ್ಯಾವಿಂಗ್ ಸೋ ಮೆನಿ ಮೆಥಡ್ಸ್ ಅಂಡ್ ಮೆಥಡಾಲಜೀಸ್ ವಿತ್ ಅಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಡೂಯಿಂಗ್ ಸೋಷಿಯಲ್ ಆಡಿಟ್. ಅವ್ರು ಹೇಳಿರುವ ನಮ್ಮ ಸೋಷಿಯಲ್ ರಿಸರ್ಚ್ ನ ಮೆಥಡ್ಗಳಿರ್ಬೋದು, ಅಥವಾ ನಮ್ಮ ವೆರಿ ಇಂಪಾರ್ಟೆಂಟ್ ಸ್ಕಿಲ್ ಆಫ್ ಪಾರ್ಟಿಸಿಪೇಟರಿ ಅಬ್ಸರ್ವೇಷನ್ ಇರ್ಬೋದು, ಇವುಗಳೆಲ್ಲ ಸೋಷಿಯಲ್ ಆಡಿಟರಿಗೆ ಬಹಳ ಮುಖ್ಯವಾದಂತ ಟೆಕ್ನಿಕ್ ಆಗಿರುತ್ತೆ. ಸೊ ಈಗಾಗಲೇ ಅವುಗಳನ್ನ ನಾವು ಹೊಂದಿರೋದ್ರಿಂದ ಸೋಷಿಯಲ್ ಆಡಿಟಿಂಗ್ ಅನ್ನ ಒಂದು ಸೈಂಟಿಫಿಕ್ ಆಗಿ ಕಲ್ತ್ಕೊಳ್ಳುವಂತಹ ಮೆಥಡ್ ನಮ್ಮ ಕರಿಕ್ಯುಲಮ್ ಅಲ್ಲಿ ಸೇರ್ಕೊಂಡ್ರೆ ಬಹಳ ಅನುಕೂಲ ಆಗ್ಬಹುದು, ಮತ್ತೆ ಜಾಬ್ ಸ್ಕೋಪ್ ಕೂಡ ಅವಾಗ ಚೆನ್ನಾಗ್ ಆಗ್ಬಹುದು ಅಂತ ನಾನು ಅನ್ಕೊಳ್ತೀನಿ. ಸೊ ಈಗ ಬಹಳಷ್ಟು ಜನ ಪ್ರಶ್ನೆ ಕೇಳಿದ್ರಿ ಇಲ್ಲಿ, ರಜನಿ ಮೇಡಮ್ ಅವರು ಕೇಳಿದ್ರು, ದೆನ್ ವಿಭಾ ಆಲ್ಸೋ ಆಸ್ಕ್ ದಿಸ್ ಕ್ವೆಶ್ಚನ್ ಅಂಡ್ ಸೋ ಮೆನಿ ಸ್ಟೂಡೆಂಟ್ಸ್ ಆಲ್ಸೋ ಆಸ್ಕ್ ದಿಸ್ ಕ್ವೆಶ್ಚನ್, ವೈ ನಾಟ್ ಆಲ್ ದ ಕಂಪನೀಸ್ ಆರ್ ಆಲ್ ದ ಆರ್ಗನೈಸೇಷನ್ಸ್ ಆರ್ ಆಲ್ ದ ಗವರ್ಮೆಂಟ್ ಪ್ರೋಗ್ರಾಮ್ಸ್ ಆರ್ ಅಂಡರ್ ಗೋಯಿಂಗ್ ಸೋಷಿಯಲ್ ಆಡಿಟ್ ಅಂತ. ಹೌದು, ಇದು ಆಗಬೇಕು. ಬಿಕಾಸ್ ಎನಿ ಸ್ಕೀಮ್ ಆರ್ ಎನಿ ಪ್ರೋಗ್ರಾಮ್ ಹ್ಯಾಸ್ ಟು ರನ್ ಅಕಾರ್ಡಿಂಗ್ಲಿ with the social responsibility. Without social responsibility, no profit will be a worth profit for any company or any individual. ಯಾವುದೇ ಒಬ್ಬರಿಗೆ ಆಗುವಂತಹ ಲಾಭ ಸಾಮಾಜಿಕ ಬದ್ಧತೆ ಅಥವಾ ಸಾಮಾಜಿಕ ಜವಾಬ್ದಾರಿ ಇಲ್ಲದ ಹೊರತು ಅದು ಒಂದು ಒಳ್ಳೆಯ ಲಾಭ ಅಥವಾ ಒಂದು ದೀರ್ಘಕಾಲ ಉಳಿಯಬಲ್ಲಂತ ಲಾಭ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಸೋಷಿಯಲ್ ಆಡಿಟಿಂಗ್ ಅನ್ನುವಂಥದ್ದು ಎಲ್ಲಾ ಕಾರ್ಯಕ್ರಮಗಳಿಗೆ, ಎಲ್ಲ ಯೋಜನೆಗಳಿಗೆ, ಮತ್ತೆ ಎಲ್ಲಾ ಕಂಪನಿಗಳಿಗೆ, ಎಲ್ಲ ಸಂಸ್ಥೆಗಳಿಗೆ ಸೇರ್ಕೊಳ್ಬೇಕು ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಸೊ ಅಂಥ ಕಾಲ ಬರ್ಲಿ. ಬಹಳ ಉತ್ತಮ ವಿಷಯದ ಬಗ್ಗೆ ಬಹಳ ವಿವರವಾದಂತಹ ಮಾಹಿತಿಯನ್ನ ವಿತ್ ಎಕ್ಸಾಂಪಲ್ಸ್ ರತ್ನಕುಮಾರಿ ಅವರು ನೀಡಿದ್ದಾರೆ. ಖಂಡಿತವಾಗಿ ಯಂಗ್ಸ್ಟರ್ಸ್ಗೆ, ಫಾರ್ ದ ಬಡ್ಡಿಂಗ್ ಸ್ಟೂಡೆಂಟ್ಸ್, ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ವೆರಿ ಗುಡ್ ಓರಿಯಂಟೇಶನ್ ಬಿಕಾಸ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಡಾಕ್ಟರ್ ರತ್ನಕುಮಾರಿ ಅವರು ಒಂದು ಬಹಳ ಮುಖ್ಯವಾದಂತಹ ಸ್ಥಾನದಲ್ಲಿ ಸೈಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ನಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಸೋಷಿಯಲ್ ಆಡಿಟಿಂಗ್ ಅನ್ನ ತಮ್ಮ ಒಂದು ಬಹಳ ಆಸಕ್ತಿಯ ವಿಷಯವಾಗಿ ತೆಗೆದುಕೊಂಡು ಇಷ್ಟು ಒಳ್ಳೆಯ ಪರಿಣತಿಯನ್ನ ಅದರಲ್ಲಿ ಪಡೆದಿದ್ದಾರೆ ಅಂದ್ರೆ ಎಲ್ಲ ಯಂಗ್ ಸೋಷಿಯಲ್ ವರ್ಕರ್ಸ್, ಯು ಕ್ಯಾನ್ ಥಿಂಕ್ ಆಫ್ ಇನ್ವಾಲ್ವಿಂಗ್ ಯುವರ್ ಸೆಲ್ಫ್ ಇನ್ ಅ ಸೋಷಿಯಲ್ ವರ್ಕ್, in a social auditing in a more responsible way. So hope this will be a very good orientation for you to take up this task in a very responsible way in future. ಜವಾಬ್ದಾರಿಯುತವಾಗಿ ಈ ಒಂದು ವಿಷಯವನ್ನ ನೀವೆಲ್ಲ ಮುಂದೆ ತೆಗೆದುಕೊಂಡು ಹೋಗೋದಿಕ್ಕೆ ಇದು ಒಂದು ಒಳ್ಳೆಯ ಓರಿಯಂಟೇಶನ್, ಮಾರ್ಗದರ್ಶನ ನಿಮಗೆ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಅನಿಸಿಕೆಗೆ ಮೀರಿ ಬೇರೆ ಬೇರೆ ಸಂಸ್ಥೆಗಳು ಇಲ್ಲಿ ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. ನಮ್ಮ ಎಲ್ಲ
ಕುವೆಂಪು ವಿಶ್ವವಿದ್ಯಾಲಯದ ಎಲ್ಲ BSW ಡಿಪಾರ್ಟ್ಮೆಂಟ್ ನ ಬೇರೆ ಬೇರೆ ಕಾಲೇಜ್ಗಳ BSW ಡಿಪಾರ್ಟ್ಮೆಂಟ್ ನ ಉಪನ್ಯಾಸಕರು, ಮುಖ್ಯಸ್ಥರು ಹಾಗೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಹಾಗೆ ಕುವೆಂಪು ವಿಶ್ವವಿದ್ಯಾಲಯದಿಂದ ನಮ್ಮ ಫ್ಯಾಕಲ್ಟಿ ಕೀರ್ತಿ ಅವರು ಭಾಗವಹಿಸಿದ್ದಾರೆ. ಡಾಕ್ಟರ್ ಕೃಪಾಲಿನಿ ಅವರು ನಮ್ಮ ಸಹ್ಯಾದ್ರಿ ಕಾಲೇಜಿನ ಸೋಷಿಯಲ್ ವರ್ಕ್ ವಿಭಾಗದ ಮುಖ್ಯಸ್ಥರು, ಅವರು ಭಾಗವಹಿಸಿದ್ದಾರೆ. ಅಜ್ಜಂಪುರ, ಶಿಕಾರಿಪುರ ಸೋಷಿಯಲ್ ವರ್ಕ್ ಡಿಪಾರ್ಟ್ಮೆಂಟ್ ಇಂದ ಕೂಡ ವಿದ್ಯಾರ್ಥಿಗಳು ಮತ್ತೆ ಉಪನ್ಯಾಸಕರು ಭಾಗವಹಿಸಿದ್ದಾರೆ. ವಿಜಯಪುರದ ಮಹಿಳಾ ವಿಶ್ವವಿದ್ಯಾಲಯದಿಂದ PhD ಸ್ಕಾಲರ್ಸ್ ಮತ್ತೆ ಸ್ಟೂಡೆಂಟ್ಸ್ ಭಾಗವಹಿಸಿದ್ದಾರೆ. ಬಳ್ಳಾರಿಯಿಂದ ನಮ್ಮವರೇ ಆಗಿರುವಂತಹ, ಬಳ್ಳಾರಿ ಯೂನಿವರ್ಸಿಟಿಯಿಂದ ನಮ್ಮವರೇ ಆಗಿರುವಂತಹ ಸೋಷಿಯಲ್ ವರ್ಕ್ ಡಿಪಾರ್ಟ್ಮೆಂಟ್ ನ ಫ್ಯಾಕಲ್ಟಿ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಕುಮಾರ್ ಅವರು ಭಾಗವಹಿಸಿದ್ದಾರೆ. ಹೀಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಟೀಚರ್ ಡಾಕ್ಟರ್ ರಮೀಳಾ ಅವರು ಕಾರ್ಯಕ್ರಮದಲ್ಲಿ ಬಹಳಷ್ಟು ಕಾಲ ಭಾಗವಹಿಸಿರುವಂತ ನಮಗೆ ಹೆಮ್ಮೆ ಅನಿಸ್ತಾ ಇದೆ. ಆಲ್ ದೀಸ್ ಪಾರ್ಟಿಸಿಪೇಷನ್ ರಿಯಲಿ is a reinforcement for Katil Ashok Pai Memorial Institute to have more and more useful programs in future. ಉಪಯುಕ್ತ ಕಾರ್ಯಕ್ರಮಗಳನ್ನ ಮುಂದೆ ಇನ್ನೂ ನಡೆಸ್ಕೊಂಡು ಹೋಗೋದಿಕ್ಕೆ ನಮಗೊಂದು ರೀಇನ್ಫೋರ್ಸ್ಮೆಂಟ್ ಆಗಿದೆ ಇವತ್ತಿನ ಈ ಕಾರ್ಯಕ್ರಮ ಮತ್ತು ಎಲ್ಲರ ಭಾಗವಹಿಸಿದೆ ಅಂತ ಅನ್ಕೊಳ್ತೀನಿ. ರೋಶಿನಿ ನಿಲಯದಿಂದ ಕೂಡ ಬಹಳಷ್ಟು ವಿದ್ಯಾರ್ಥಿಗಳು ಮತ್ತೆ ಲೆಕ್ಚರರ್ಸ್ ಭಾಗವಹಿಸಿದ್ದಾರೆ. ಎಲ್ಲರಿಗೆ ವಂದಿಸ್ತಾ ಮತ್ತೆ ಪುನಃ ನನ್ನ ಉತ್ತಮ ಸ್ನೇಹಿತೆ, ನನ್ನ ಡಿಗ್ರಿ ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ನಾವಿಬ್ರು ಕೂಡ ಜೊತೆಗಿದ್ವಿ, ಡಾಕ್ಟರ್ ರತ್ನಕುಮಾರಿ ಅವರಿಗೆ ಮತ್ತೊಮ್ಮೆ ನಾನು ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾಗಿ ವಂದಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಬಹಳ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಇಲ್ಲಿ ಸಾಕ್ಷಿಯಾಗಿದ್ದೀವಿ. ಕಾರ್ಯಕ್ರಮದ ಕಡೆಯ ಹಂತದಲ್ಲಿ ನಾವು ವಂದನಾರ್ಪಣೆ. ಸೊ ನಮ್ಮ ಪ್ರಥಮ ವರ್ಷದ BSW ವಿದ್ಯಾರ್ಥಿನಿ ಘಾನವಿ ವಂದನಾರ್ಪಣೆಯನ್ನು ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಓವರ್ ಟು ಯು ಘಾನವಿ. ಘಾನವಿ ಮ್ಯೂಟ್ ಮಾಡ್ಕೊಂಡು ಅನ್ಮ್ಯೂಟ್ ಮಾಡಿ ಒಂದ್ಸತಿ. ಹಲೋ ಸರ್. ಹಾ, ಕೇಳಿಸ್ತಾ ಇದೆ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಮಾನಸ ಟ್ರಸ್ಟ್ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ಸಮಾಜ ಕಾರ್ಯ ವಿಭಾಗದ ಜ್ಞಾನಸುಧೆ ವೇದಿಕೆಯ ವತಿಯಿಂದ ಸೋಷಿಯಲ್ ಆಡಿಟ್ ಎಂಬ ವಿಷಯದ ಮೇಲೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿರುವ ಡಾಕ್ಟರ್ ರತ್ನಕುಮಾರಿ ಎಸ್, ಸೋಷಿಯಲ್ ಸೈಂಟಿಸ್ಟ್, ಸೆಂಟ್ ಜಾನ್ ಮೆಡಿಕಲ್ ಕಾಲೇಜ್ ಬೆಂಗಳೂರು, ಇವರಿಗೂ ಸರ್ವಪರವಾಗಿ ವಂದನೆಯನ್ನು ಕೋರುತ್ತೇನೆ. ಹಾಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಸಂಧ್ಯಾ ಕಾವೇರಿ ಮೇಡಮ್, ಇವರಿಗೂ ಸಹ ನನ್ನ ವಂದನಾರ್ಪಣೆಯನ್ನು ಅರ್ಪಿಸುತ್ತೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಇರುವ ಇನ್ನೋರ್ವ ಅತಿಥಿ ಡಾಕ್ಟರ್ ರಜನಿ ಪೈ ಮೇಡಮ್, ಇವರಿಗೂ ನನ್ನ ವಂದನೆಯನ್ನು ಅರ್ಪಿಸುತ್ತೇನೆ. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸ ವೃಂದದವರಿಗೆ ಮತ್ತು ವಿದ್ಯಾರ್ಥಿಗಳಿಗೂ ನನ್ನ ವಂದನೆಯನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ವಿವಿಧ ಕಾಲೇಜುಗಳು, ಪ್ರಾಧ್ಯಾಪಕರು, ಅಧ್ಯಾಪಕರು ವೃಂದದವರಿಗೆ, ಅನೇಕ ಸಂಘ ಸಂಸ್ಥೆಗಳಿಗೆ, ಸದಸ್ಯರಿಗೆ, ಸಂಶೋಧಕರಿಗೆ, ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ವಂದನೆಗಳು. ಈ ವಂದನಾರ್ಪಣೆಯನ್ನು ಭಾಷಣವನ್ನು ಮಾಡಲು ಅವಕಾಶ ಮಾಡಿಕೊಟ್ಟ ಹಲೋ, ಒಂದು ನಿಮಿಷ ಸಿಗ್ಬೋದಾ? ಖಂಡಿತ ಮೇಡಮ್, ಧಾರಾಳವಾಗಿ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸೋ ಹ್ಯಾಪಿ ಸಂಧ್ಯಾ. ಆಕ್ಚುಲಿ ಎಷ್ಟು ಕಾಲೇಜ್ ಜೊತೆ, ಎಷ್ಟು ಸಿಬ್ಬಂದಿ ವರ್ಗದ ಜೊತೆ, ಅದರಲ್ಲೂ ನಿಮ್ಮ ಸಂಸ್ಥೆ, ಆಕ್ಚುಲಿ ನಾನು ಆವಾಗ ನಾನು ಕೆಲವು ಪೇಷಂಟ್ಸ್ನ, ಕ್ಲೈಂಟ್ಸ್ನ ರೆಫರ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಐ ರಿಯಲಿ ಗೆಟ್ ಸೋ ಗುಡ್ ಸಪೋರ್ಟ್. ಐ ಆಮ್ ರಿಯಲಿ ಸೋ ಹ್ಯಾಪಿ ಟು meet you all virtually. So I'm grateful to you, your college, all the faculties, and especially Rajani madam. And I am here today just convey the message. I will talk to madam also, Ramila ma'am. I am sitting here and talking to you all because of Ramila ma'am and Sandhya Kaveri. Thank you so much. Yes, thank you madam, thank you so much. Participate ಮಾಡಿರುವಂತ ಎಲ್ಲರಿಗೂ ಮತ್ತೊಮ್ಮೆ before winding, we are putting the feedback form in the chat box. Please collect it and get your certificate too for the participation. ಇನ್ನೊಂದು ಇಲ್ಲಿ ಬಹಳ ಸಂತೋಷದ ವಿಷಯ ಅಂದ್ರೆ ಈಗ ಲೆಫ್ಟ್ ಆಗಿದ್ದಾರೆ. There were two more our classmates. Halima was here. ಅವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಬಹಳ ಉನ್ನತ ಸ್ಥಾನದಲ್ಲಿದ್ದಾರೆ.
ಹಾಗೆ ಮಿಸ್ಟರ್ ಮಹೇಂದ್ರ ವಾಸ್ ಹಿಯರ್. ಮಹೇಂದ್ರ ಯುನಿಸೆಫ್ ನಲ್ಲಿ ಕೆಲಸ ಮಾಡ್ತಿರೋರು, ಅವರು ಕೂಡ ರತ್ನನ್ ಸೆಷನ್ ಅಂತ ಬಂದು ಹೋದ್ರು. ದೆನ್ ಫ್ರಮ್ ಕೊಪ್ಪಲ್ ಅವರ ರಾಘವೇಂದ್ರ ವಾಸ್, he is a child rights activist, he is working for child rights, he is there in Koppal, he is also associated with the UNICEF. ಹೀಗೆ ನಮ್ಮ ಕೆಲವರು ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ಅವರಿಗೆ ಕೂಡ ನಾನು ಈ ಮೂಲಕವಾಗಿ ನನ್ನ ಕಂಗ್ರಾಚುಲೇಷನ್ಸ್ ಅನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು. Thank you so much. Thank you, madam. Thank you so Yeah, much. thank you. ಎಲ್ಲ ಕೋವಿಡ್ ಥ್ಯಾಂಕ್ ಯು ರಜನಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಎಲ್ಲರೂ ಮತ್ತೊಮ್ಮೆ ಫಿಸಿಕಲ್ ಆಗಿ ಎಲ್ಲರೂ ಈ ತರದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ ಅನ್ನುವಂತಹ ಆಶಯದೊಂದಿಗೆ ಜ್ಞಾನಸುಧೆ ಅನ್ನುವಂತ ಹೆಸರಿಗೆ ಅರ್ಥಪೂರ್ಣವಾಗಿ ಎಲ್ಲರಲ್ಲೂ ಈ ತಹ ಜ್ಞಾನ ಹರಲಿ ಅನ್ನುವಂತಹ ಉದ್ದೇಶದಿಂದ ಮಾನಸ ಟ್ರಸ್ಟ್ ಮತ್ತು ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜು ಹಮ್ಮಿಕೊಂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ, ಮುಂದಿನ ವಾರ ಇನ್ನೊಬ್ರು ಹೊಸ ಅತಿಥಿಗಳೊಂದಿಗೆ ಹೊಸ ವಿಷಯದೊಂದಿಗೆ ಎಲ್ಲರೂ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ತೀನಿ. ಚಾಟ್ ಬಾಕ್ಸ್ ಅಲ್ಲಿ ಸರ್ಟಿಫಿಕೇಟ್ ಮತ್ತೆ ಫೀಡ್ಬ್ಯಾಕ್ ಫಾರ್ಮ್ ಅನ್ನ ಹಾಕಿದೀವಿ, ದಯವಿಟ್ಟು ಅದನ್ನ ಬಳಸ್ಕೊಂಡು ಎಲ್ಲರೂ ಇದರ ಉಪಯುಕ್ತವನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ರತ್ನಕುಮಾರಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಎಸ್, ಗ್ರೂಪ್ ಇಂದ ಲೆಫ್ಟ್ ಆಗಬಹುದು.